ಆಕೆ ಹಾಡಿದ್ರೆ ಜನಪದ, ನಡೆದ್ರೆ ಜನಪದ, ಕುಂತ್ರೆ ಜನಪದ, ನಿಂತ್ರೆ ಜನಪದ. ಒಲಿದು ಬಾರಮ್ಮಯ್ಯ ಒಲಿದು ಬಾರೆ, ಬೆಟ್ಟದ ಚಾಮುಂಡಿ ಒಲಿದು ಬಾರೆ. ಈ ಸವಿತಕ್ಕನ ಈ ಕಥೆ ಹೆಂಗೆ ಅಂತ? ಶಿವಲಿಂಗ ಮತ್ತೆ ಓಂ ಅಂತ ಎರಡು ಕೆತ್ತಿರೋದು, ಕೈಯಲ್ಲಿ ಮಾಡಿರುವಂತಹ ಗಾಜಿನ ಬಳೆಗಳು. ಯಾವ್ದು ಈ ಸೀರೆ? ಈ ಸೀರೆಗೆ 50 ವರ್ಷ ಇರ್ಬೋದು. ಈ ಏಕ್ತಾರಿಯಲ್ಲಿ ಜನಪದ ಎಲ್ಲಾದ್ರೂ ನಂಗೆ 3, 2, 3, 2 ಆತರ ಪ್ರೈಸಸ್ ಗಳು ಬರೋದು. ಬಟ್ ಜನಪದ ಹಾಡಿದ್ರೆ ಮಾತ್ರ ಫಸ್ಟ್ ಪ್ರೈಸ್ ಬರೋದು. ಔಟ್ ಆಫ್ ಕಂಟ್ರಿ ಹೋದ್ರೆ ಯು ಲುಕ್ ಸೋ ಬ್ಯೂಟಿಫುಲ್ ಇನ್ ದಿಸ್ ಸ್ಯಾರಿ ಅಂತ ಹೇಳ್ತಾರೆ. ಅದರಿಂದ ಜೀವನ ಕಟ್ಕೊಳಕ್ ಆಗುತ್ತಾ? ಎಲ್ಲವೂ ಹುಡ್ಕೊಂಡ್ ಬರುತ್ತೆ ಹರೀಶ್. ಡಿಸಿಪ್ಲಿನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸವಿತಕ್ಕ ಹಾಗೆ ಆ ಹೆಸರು ಹೇಗೆ ಕೂತ್ಕೊಂಡಿದ್ಯೋ ಹಾಗೆ ಸವಿತಕ್ಕ ಅನ್ನೋದಕ್ಕೂ ಜನರಲ್ಲಿ ಕೂತ್ಕೊಳ್ಳಿ ಅಂತ. ಈ ಚಾಲೆಂಜಿನ ಜರ್ನಿ ಹೇಗಿತ್ತು? ಬೆಳಗಾಗಿ ನಾನಿದ್ದು ಯಾರ್ಯಾರ ನೆನೆಯಲಿ, ಎಳ್ಳು ಜೀರಿಗೆ ಬೆಳೆಯೋಳ. ಉತ್ತರ ಕರ್ನಾಟಕದ ಶೈಲಿ ಹೇಗಿರುತ್ತೆ? ಹುಟ್ಟಿ ಬಂದೆ ಎಲ್ಲವನಾಗಿ, ನಿನ್ನ ಮದುವೆಯ ಮಾಡಿ ಕೊಟ್ಟಾರವ್ವ ಜಮದಗ್ನಿಗೆ. ಮೋಸ್ಟ್ ಡಿಮ್ಯಾಂಡಿಂಗ್ ಯಾವುದು? ಅವನ್ ಹಾವಾದ್ರೂ ಕಚ್ಚಬಾರ್ದ, ಚೇಳಾದ್ರೂ ಚುಚ್ಚಬಾರ್ದ, ನಾಕರ ಜ್ವರ ಬಂದು ನರಳಾಡಿ ಸಾಯಬಾರ್ದ, ಕಳ್ಳ ಅವನಾಯ್ತ ತೊಳೆಯ ಬರಲಿಲ್ಲ ತಂಗ್ಯವ್ವ ತಂದನ್ನ ದಾನನ. ಫ್ರಮ್ ದ ಡೇ ಒನ್ ಇಂದ ಅವ್ರ ಜೊತೆ ಕಾರ್ಯಕ್ರಮ ಮಾಡ್ತಾ ಇದೀನಿ. ಲವ್ ಎಲ್ಲ ಆಯ್ತು ಅಂತ ಗೊತ್ತಾಗ್ಲಿಲ್ಲ ನನಗೆ. ಕೀಬೋರ್ಡ್ ಕಲಿಯಕ್ ಹೋದ, ಕೀಬೋರ್ಡ್ ಕಲೀಲಿಲ್ಲ, ಮದ್ವೆ ಆಯ್ತು. ಎವ್ರಿಬಡಿ ಹ್ಯಾಸ್ ಸಮಥಿಂಗ್ ಇನ್ನರ್ ಟ್ಯಾಲೆಂಟ್, ಅದನ್ನ ನಾವು ಹೊರ ತೆಗಿಬೇಕು. ಚಿಕ್ಕವನು ಅಮ್ಮ ನಿಂಗೆ ಪ್ರೋಗ್ರಾಮ್ಸ್ ಅಲ್ಲೆಲ್ಲ ಅಷ್ಟು ದುಡ್ಡು ಕೊಡ್ತಿರಲ್ಲಮ್ಮ, ಎಣ್ಸಕ್ ಯಾರಮ್ಮ ಇರ್ತಾರಲ್ಲಿ, ಓದೋದಲ್ಲ. ಬಟ್ ಆಮೇಲೆ ಎಲ್ಲರಲ್ಲೂ ಪ್ರೈಸ್ ತಗೊಂಡ್ಬಿಟ್ಟಿರ್ತಾನೆ. ಈಗ ಯಾವ ಮಟ್ಟಕ್ಕಾಗಿದೆ ಅಂತ ಹೇಳಿದ್ರೆ, ಎನಿ ಉತ್ಸವ ಇನ್ ದಟ್ ಮ್ಯಾಟರ್ ಪರಕೀಯ ಗಾಯಕರು ಬರ್ತಾರೆ, ಲಕ್ಷಾಂತರ ರೂಪಾಯಿ ದುಡ್ಡು ತಗೊಳ್ತಾರೆ. ಅದನ್ನೇ ಗ್ರೇಟ್ ಅನ್ಕೊಳ್ತಾರಲ್ಲಪ್ಪ. ನಮ್ಮ ನಿಜವಾದ ಒಂದು ಸತ್ವವನ್ನ ಇವರು ಕಂಡ್ಕೊಳ್ತಾನೆ ಇಲ್ವಲ್ಲ ಇವರೆಲ್ಲ. ದುಡ್ಡು ಮಾಡ್ಬೇಕು, ಹೆಸರು ಮಾಡ್ಬೇಕು, ಮಲ್ಕೊಂಡ್ರೆ ನೆಮ್ಮದಿಯಾಗಿ ನಿದ್ದೆ ಬರುತ್ತಪ್ಪ, ಸಾಕು. 5 years ಅಲ್ಲಿ ಇದು ಮಾಡ್ಬೇಕು ಗುರು. ಜನಪದವನ್ನು ಕೂಡ ಕಾರ್ಪೊರೇಟ್ ಲೆವೆಲ್ ಅಲ್ಲಿ ನೋಡ್ಬೇಕು. ಈಗ ಜನಪದಕ್ಕೆ ಎಷ್ಟೋ ಜನ ಮಾಡರ್ನ್ ಟಚ್ ಕೂಡ ಕೊಟ್ರು. ಗಲ್ಲಿ ಗಲ್ಲಿಗಳಲ್ಲಿ ನಾಯಿ ಕೊಡೆಗಳ ತರ ಉಟ್ಕೊಂಡ್ಬಿಟ್ಟಿದ್ದಾರೆ. ಎಷ್ಟು ಕೆಟ್ಟದಾಗಿ ಹಾಡ್ತಾ ಇದಾರೆ ಅಂತ ಹೇಳಿದ್ರೆ ಅದನ್ನ ವಿಡಿಯೋ ಮಾಡಿ ಯೂಟ್ಯೂಬ್ ಬೇರೆ ಬಿಡ್ತಾರೆ. ನೋಡಿ ಕಲಿ ಮಾಡಿತೀನಿ. ನನ್ನ ಸೆಕೆಂಡ್ PUC ಎಕ್ಸಾಮ್ ಬರೆಯೋ ಟೈಮಲ್ಲಿ ನಮ್ಮ ಅಣ್ಣ ಸನ್ಯಾಸಿ ಆಗ್ತಾನೆ. ನನ್ನ ಉದಾಹರಣೆ ಕೊಡ್ತೀನಿ ಅಂತ ಹೇಳಿ ಜೀವನದಲ್ಲಿ ಏನೇನೋ ಆಗೋಗುತ್ತೆ. ಮುಂಗೊಂಡಾದ ಮಾದೇವನ್ನವರು ಮುಂದಾಲ ಪೂಜೆಗೆ ಬರುವಾಗ, ಹಣ್ಣು ಕಾಯಿ ಸಾಂಬ್ರಾಣಿಯ ಗಮಲ ಮಂಜುಗವುದಾವೋ, ಬೆಟ್ಟದ ಮಾದೇವ ಬರುವಾಗ ಗುಡ್ಡುಗಲ್ಲು ಗುಡು ಗುಟ್ಟಿದವೋ. ನಾ ಬೀಸೋ ಕಲ್ಲೇ ರಾಗಿ ಕಲ್ಲೇ, ನಾ ಬೀಸೋ ಕಲ್ಲೇ ರಾಗಿ ಕಲ್ಲೇ. ಸಂಗೀತದ ಯಾವ ಜ್ಞಾನವೂ ಇಲ್ಲದೆ ಇದ್ರು ಜನಪದಕ್ಕಿರುವಂಥ ದೊಡ್ಡ ಶಕ್ತಿ ಏನಪ್ಪಾ ಅಂದರೆ, ನಮ್ಮ ಕೈ ತೊಡೆಗಳ ಮೇಲೆ, ನಮ್ಮ ಕಾಲು ನೆಲದ ಮೇಲೆ ತಾಳ ಹಾಕ್ತಾನೆ ಇರುತ್ತೆ. ಅದೇ ಆ ಮಾಂತ್ರಿಕ ಶಕ್ತಿ ಅಂತ. ಅದು ಇರೋದು ಜನಪದಕ್ಕೆ ಮಾತ್ರ ಅಂತ ಅನ್ಸುತ್ತೆ. ಈ ಧ್ವನಿ ಇದೆಯಲ್ಲ, ಇದು ಅಂತಿಂಥ ಧ್ವನಿ ಅಲ್ಲ. ಅಪ್ಪಟ ಕನ್ನಡದ ಧ್ವನಿ ನಿಜ, ಕನ್ನಡದ ಹೆಣ್ಣು ಮಗಳ ಧ್ವನಿ ನಿಜ. ಆದರೆ ಎಷ್ಟು ದೇಶ ಸುತ್ತಿದೆಯೋ ಗೊತ್ತಿಲ್ಲ. ಯಾಕೆಂದರೆ ಅದು ಸಾಧ್ಯ ಆಗಿದ್ದು ಜನಪದದಿಂದ ಮಾತ್ರ ಸಾಧ್ಯ ಅಂತ. ಆಕೆ ಹಾಡಿದ್ರೆ ಜನಪದ, ನಡೆದ್ರೆ ಜನಪದ, ಕುಂತ್ರೆ ಜನಪದ, ನಿಂತ್ರೆ ಜನಪದ. ಇತ್ತೀಚಿನ ಹೊಸ ಟ್ರೆಂಡ್ಗಳಲ್ಲಿ ಬೇರೆ ಬೇರೆ ಯಾವ್ಯಾವುದೋ ಸಂಗೀತಕ್ಕೆ ಮಾರು ಹೋಗಿದ್ದಾರೆ ಜನ. ಆದರೆ ಹೊಸ ಪೀಳಿಗೆಯವ್ರಿಗೂ ಕೂಡ ಜನಪದದ ಕೊಂಡಿಯನ್ನು ಎಳೆದು ಮುಂದಕ್ಕೆ ತಗೊಂಡು ಹೋಗಬೇಕು ಅನ್ನೋದು ಇದೆಯಲ್ಲ, ಅದರ ಕ್ರೆಡಿಟ್ ಪೂರ್ತಿ ಇವ್ರಿಗೆ ಕೊಡಬೇಕು ಅಂತ ಅನ್ನಿಸ್ತಾ ಇದೆ. ಇವತ್ತಿನ ನ್ಯೂಸು ಸ್ಪೆಷಲ್ ಎಪಿಸೋಡ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಹರೀಶ್ ನಾಗರಾಜು. ಪ್ರೀತಿಯಿಂದ ನನ್ನ ಹರಿ ಅಂತ ಕರೀತಾರೆ. ನನ್ನ ಜೊತೆ ಕೂರುವಂತಹ ಸೆಲೆಬ್ರಿಟಿಗಳ ಕಥೆ ಇದು ಹರಿ ಕಥೆ. ನಿಮ್ಮೆಲ್ಲರಿಗೂ ನಮಸ್ಕಾರ, ಸ್ವಾಗತ. ನನ್ನ ಜೊತೆ ಇದ್ದಾರೆ. ಅವ್ರನ್ನ ಪ್ರೀತಿಯಿಂದ ಯಾರೇ ಕರೆದ್ರು ನಮಸ್ಕಾರ ಸವಿತಕ್ಕ ಅಂತಾರೆ. ನಾನು ಸವಿತಾ ಅಂತ ಅಷ್ಟೇ ಹೇಳೋಕ್ಕೆ ಸಾಧ್ಯ. ಬಿಕಾಸ್ ನನ್ನ ಗೆಳತಿ ಸುಮಾರು ಒಂದು 25-30 ವರ್ಷದ ಗೆಳತಿ. ಹಾಗಾಗಿ ಸವಿತಾ, ನಮಸ್ಕಾರ ಹರೀಶ್. ಹೌ ಆರ್ ಯು? ಸಖತ್ತಾಗಿದ್ದೀನಿ, ಬಹಳ ಖುಷಿ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ 30 ವರ್ಷ, ಹೆಚ್ಚು ಕಡೆ 30 ವರ್ಷ ನಾವಿಬ್ರು ಪರಿಚಯ ಆಗಿ, ನಾವು ಆ 30 ವರ್ಷದ ಹಿಂದೆ ನಾವಿಬ್ರು ಹೇಗೆ ಬಂದ್ವಿ, ಇವತ್ತು ನಾವಿಬ್ರು ಎಲ್ಲಿದ್ದೀವಿ ಅಂತ ನೋಡಿದಾಗ
ಹರೀಶ್ ಕುತ್ಕೊಂಡು ನನ್ನ ಒಂದು ಇಂಟರ್ವ್ಯೂ ಮಾಡ್ತಾ ಇರೋದು ನೋಡ್ರೆ ನನಗೂ ಬಹಳ ಹೆಮ್ಮೆ ಅನ್ಸುತ್ತೆ, ಬಹಳ ಖುಷಿ. ಲೈಫಲ್ಲೇ ಯೋಚನೆ ಮಾಡಿರಲಿಲ್ಲ ಖಂಡಿತ ಇಲ್ಲ. ಆ ದಿನಮಾನಗಳಲ್ಲಿ ಜಸ್ಟ್ ರಿಮೆಂಬರ್, ಇವತ್ತು ನಾನು ಅವ್ರ ತಾಯಿಯವ್ರನ್ನ ನೆನಪಿಸ್ಕೋತೀನಿ. ನಾನು ನೀಲಾಂಬಿಕೆ ಅವರ ಹೆಸರು, ಅದ್ಭುತವಾದಂಥ ಹಾಡುಗಾರ್ತಿ. ನೀಲಾಂಬಿಕೆ ಅವರು ಹಾಡ್ತಿದ್ರೆ ಈ ಕಡೆ ಪಕ್ಕ ಸವಿತಾ ಕೂತು ಅವ್ರ ಜೊತೆಗೆ ಧ್ವನಿ ಸೇರಿಸ್ತಾ ಇದ್ರೆ, ನಾನು ಈ ಕಡೆ ಕೂತು ಆ ಕಾರ್ಯಕ್ರಮದ ನಿರೂಪಣೆ ಮಾಡ್ತಿದ್ದೆ. ಒಂದು 25-30 ವರ್ಷದ ಹಿಂದಿನ ಸ್ಟೋರಿ ಇದು. ಬೆಂಗಳೂರಿನ ಹಲವಾರು ವೇದಿಕೆಗಳು ಅಥವಾ ರಾಜ್ಯದ ಬೇರೆ ಬೇರೆ ಕಾರ್ಯಕ್ರಮಗಳು ಈ ಥರದ್ದೆಲ್ಲ ಮಾಡಬೇಕಾದ್ರೆ ಸವಿತಾ ಹೇಗಿದ್ರು ಮತ್ತು ಇವತ್ತು ಸವಿತಾ ಹೇಗಿದ್ದಾರೆ. ಏನು ಸವಿತಾ ಇದು, ಈ ಗ್ರೋತ್ ಇದೆಯಲ್ಲ, ಈ ಪ್ರಾಸ್ಪರಿಟಿ ಇದೆಯಲ್ಲ, ಅಂದರೆ ಸಂಗೀತವನ್ನು ಕಲಿತು ಅಭ್ಯಾಸ ಮಾಡಿ ಪರಿಣಿತಿ ಪಡೆದು ಅದರಿಂದ ಬೆಳಗಿ ಜನರಿಗೆ ಅದನ್ನು ಉಣಬಡಿಸೋದಿದೆಯಲ್ಲ. ಥ್ಯಾಂಕ್ ಯು ಸೋ ಮಚ್. ಎಲ್ಲವೂ ತಂದೆ ತಾಯಿ ಆಶೀರ್ವಾದ. ಅದರಲ್ಲೂ ನಮ್ಮ ಅಮ್ಮನ ನಿಮ್ಗೆ ಹೇಳ್ದಂಗೆ, ನೀವು ಹೇಳ್ದಂಗೆ ನಿಮ್ಗೆ ಚೆನ್ನಾಗಿ ಗೊತ್ತು, ಅಮ್ಮ ಎಷ್ಟು ಪ್ರೋತ್ಸಾಹ ಕೊಡ್ತಾ ಇದ್ರು ನನಗಂತೂ. ಅಂದರೆ ಎಲ್ಲಿ ಕಾಂಪಿಟೇಷನ್ ಆದ್ರೂ ನಡಿ ಹೋಗಿ ಹಾಡು ಬಾ, ನೀನು ಪಾರ್ಟಿಸಿಪೇಟ್ ಮುಖ್ಯ, ನಿಂಗೆ ಪ್ರೈಸ್ ಬರುತ್ತೋ ಬಿಡುತ್ತೋ ಒಟ್ನಲ್ಲಿ ಹಾಡು. ನನಗೆ ಜ್ಞಾಪಕ ಇರೋ ಪ್ರಕಾರ ಹರೀಶ್, ನಾನು 8ನೇ ವರ್ಷ ನನಗೆ ನಾನು ಹಾಡಕ್ಕೆ ಶುರು ಮಾಡಿರೋದು. ಅಮ್ಮನೂ ಹೇಳ್ತಾ ಇರೋ ಯಾವಾಗಲೂ, ನಾನು 2ನೇ ಕ್ಲಾಸಲ್ಲಿ ಇದ್ದಾಗ ಫಸ್ಟ್ ಪ್ರೈಸ್ ತಂದಂತೆ. ಅದು ಯಾವುದು ಲಕ್ಷ್ಮೀನಾರಾಯಣ ಭಟ್ರ ಹಾಡು, ನಡೆದಿದೆ ಪೂಜಾರತಿ ವಿಶ್ವದೇಹಿಗೆ, ಆ ಹಾಡು ಹಾಡಿದಕ್ಕೆ ಪ್ರೈಸ್ ಬಂತಂತೆ. ಸೊ ಅಲ್ಲಿಂದ ನನ್ನ ಜರ್ನಿ ಶುರು ಆಗಿದ್ದು. ಎಷ್ಟು ಕಾಂಪಿಟೇಷನ್ಸ್ಗೆ ಕರ್ಕೊಂಡು ಹೋಗಿದ್ದಾರೋ, ಅದು ಎಷ್ಟು ಹಾಡ್ಬಿಟ್ಟಿದ್ದೀವೋ ನಾವೆಲ್ಲ, ಅದೆಷ್ಟು ಆ ಒಂದು ಕಾಂಪಿಟೇಷನ್ ಮಜಾ ಮಾಡ್ತಿದ್ವೋ ಅದೆಲ್ಲ ನೆನ್ಸ್ಕೊಂಡ್ರೆ ನಿಜವಾಗ್ಲೂ ಅಂದರೆ ಇವ್ರು ಬಂದರೆ ಪ್ರೈಸ್ ಬರುತ್ತಪ್ಪ, ನಮ್ದು ಹೋಯ್ತಪ್ಪ ಪ್ರೈಸು, ಇದೆಲ್ಲ ನಾವು ಮಾತಾಡ್ಕೊಳ್ತಾ ಇದ್ದು. ಸೊ ಐ ಜಸ್ಟ್ ರಿಮೆಂಬರ್ ಆಲ್ ದೋಸ್ ಡೇಸ್. ಆಮೇಲೆ ಭಾಳ ಹೆಮ್ಮೆ ಅನಿಸುತ್ತೆ, ಖುಷಿನೂ ಆಗುತ್ತೆ. ನಾವು ಇಲ್ಲೇ ಇದ್ಕೊಂಡು ಇಷ್ಟೆಲ್ಲ ಕೆಲಸ ಮಾಡಿ ಈ ಮಟ್ಟಿಗೆ ಬಂದು ಇವತ್ತೆಲ್ಲ ನಮ್ಮ ಬಗ್ಗೆ ಒಂದು ಮಾತಾಡೋದು, ಒಂದು ಜಾಗ ಒಂದು ಕ್ರಿಯೇಟ್ ಮಾಡ್ಕೊಂಡಿದ್ದೀವಲ್ಲ ಅನ್ನೋದೇ ಒಂದು ಖುಷಿ ನಿಜವಾಗ್ಲೂ. ದಟ್ಸ್ ಟ್ರೂ. ಟೆಲ್ ಅಸ್, ಎಲ್ಲ ಹೆಣ್ಮಕ್ಳಿಗೆ ನೋಡ್ತಿರೋರು ನಿಮ್ಮನ್ನ, ನಿಮ್ ಓಲೆ, ನಿಮ್ ಮುಗ್ನತ್ತು, ನಿಮ್ ಸೀರೆ, ನಿಮ್ ಆಭರಣ, ಇಲ್ಲಿ ಅಂತಲ್ಲ ಯಾವುದೇ ವೇದಿಕೆಯಲ್ಲಿ ಹೋದ್ರೂ ನಿಮ್ ಕಾಂಪ್ಲಿಮೆಂಟ್ಸ್ ಕೊಡ್ತಾರೆ. ಈ ಸವಿತಕ್ಕನ ಈ ಕಥೆ ಹೆಂಗೆ ಅಂತ ನನ್ನ ಪ್ರಕಾರ ಅಂತ ಹೇಳಿದ್ರೆ, BA ರೋಮನ್ ಇನ್ ಎ ರೋಮ್, ಆಯ್ತಾ? ಅಂದ್ರೆ ಹಾಗೆ ಇರಬೇಕು. ಇವಾಗ ನಾನು ಜನಪದ ಹಾಡ್ತಾ ಇದೀನಿ ಅಂತ ಹೇಳಿದ್ರೆ, ನಾನು ಯಾವುದೋ ಜೀನ್ಸ್ ಪ್ಯಾಂಟ್ ಹಾಕೊಂಡು ಹಾಡಿದ್ರೆ ಅದಕ್ಕೊಂದು ಅರ್ಥನೇ ಇಲ್ಲ ಅಲ್ವಾ? ಅಂದ್ರೆ ನಾನು ಜನಪದನ ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಅಲ್ವಾ? ಒಬ್ಬ ಜನಪದ ಗಾಯಕಿಯಾಗಿ ಜನಪದ ಪ್ರಕಾರವನ್ನ, ಜಾನಪದದ ಆ ಒಂದು ನೆಲಮೂಲ ಸಂಸ್ಕೃತಿಯನ್ನ ನಾನು ಕೊಡ್ತಾ ಇದ್ದೀನಿ ಅಂತ ಹೇಳಿದಾಗ ಮೊದಲು ನಾನು ಅದನ್ನ ಅಳವಡಿಸ್ಕೋಬೇಕು ಅಲ್ವಾ? ಆಮೇಲೆ ಯು ಶುಡಂಟ್ ಡೂ ಎನಿ ಡ್ರಾಮಾಸ್. ಓಕೆ, ಅದ್ರಲ್ಲಿ ನನ್ನನ್ನು ನಾನು ತೊಡಸ್ಕೊಂಡಾಗ ಮಾತ್ರ ಅದನ್ನ ನನ್ಗೆ ತುಂಬಾ ಪ್ರೆಸೆಂಟೇಷನ್ ತುಂಬಾ ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ. ಸೊ ಒಂದು ಗೆಟಪ್ ಹಾಗೆ ಇರಬೇಕು ಅಂತ ನಾನು ನೀನ್ ನೋಡಿದ್ಯಾ ಹರೀಶ್, ಮುಂದೆ ಚಿಕ್ಕವಳಿದ್ದಾಗ್ಲಿಂದನೂ ಒಂಥರ ನೇಟಿವಿಟಿ, ಒಂಥರ ಮನೆ ಮಗಳ ಥರನೇ ಬೆಳೆದವಳು ನಾನು. ಸೊ ಅವಾಗಿಂದ ಬಂದಂತಹ ಆ ಒಂದು ನೇಚರ್ನ ನನಗೆ, ನಾನು ಎಲ್ಲಿ ಹೋದ್ರು ಈ ಕೈ ಬಳೆಗಳು, ಇದು ಎಸ್ಪೆಷಲಿ ಇದು ಉಳಿವಿ ಬಳೆಗಳು ಅಂತ ಹೇಳ್ತಾರೆ. ತೋರಿಸಿ ಒಂಚೂರು, ನಮ್ಮ ಕ್ಯಾಮರಾಮನ್ ಅದನ್ನ ಕ್ಲೋಸ್ ಅಪ್ ಒಂಚೂರು ಫೋಕಸ್ ಮಾಡ್ಲಿ. ಓಕೆ, ಇದು ಉಳಿವಿ ಬಳೆಗಳು ಆಯ್ತಾ? ಇದರಲ್ಲಿ ಶಿವಲಿಂಗ ಮತ್ತೆ ಓಂ ಅಂತ ಎರಡು ಕೆತ್ತಿರೋದು, ಕೈಯಲ್ಲಿ ಮಾಡಿರುವಂತಹ ಗಾಜಿನ ಬಳೆಗಳು. ನಾನು ಇಲ್ಲಿ ಬೆಂಗಳೂರಲ್ಲಿ ಎಲ್ಲೋ ಒಂದು ಲೋಕಲ್ ಜಾಗ ಇದ್ದಲ್ಲಿ ಹಾಡಿದ್ರು ಇದೇ ಹಾಕೊಳ್ಳೋದು, ಅಮೆರಿಕ ಲಂಡನ್ಗೆ ಹೋದ್ರು ಇದೇ ಬಳೆಗಳು ಹಾಕೊಳ್ಳೋದು. ಹೌದು, ಇದು ಉಳಿವಿಯಿಂದ ತರಿಸ್ತಾರೆ. ಎಸ್ಪೆಷಲಿ ನನಗೆ ಇದು ಕಾಡು ಮಲ್ಲೇಶ್ವರ ಗೆಳೆಯರ ಬಳಗದ BK ಶಿವರಾಮ್ ಅವ್ರ ತಂಡದವರು ನನಗೋಸ್ಕರ ತರಿಸ್ಕೊಡ್ತಾರೆ. ಹೌದು, ಪ್ರತಿ ವರ್ಷ ಅವರು ಈ ನವೆಂಬರ್ ಟೈಮ್ ಅಲ್ಲಿ ಇದು ನಡೆಯುತ್ತಲ್ಲ, ಆ ಟೈಮ್ ಅಲ್ಲಿ ತರಿಸ್ತಾರೆ, ಎಲ್ಲಾ ಹೆಣ್ಮಕ್ಳಿಗೂ ಕೊಡ್ತಾರೆ. ನನ್ಗೋಸ್ಕರ ಎರಡು ಡಜನ್ ಎಕ್ಸ್ಟ್ರಾ ತರಿಸಿ ಅಂತ ಹೇಳ್ತೀನಿ ನಾನು. ಸೊ ಅವಾಗಿಂದ ಇದನ್ನ ತುಂಬಾ ಒಂದು ನಿಯರ್ಲಿ 10-15 ವರ್ಷದಿಂದ ಇದನ್ನ ಹಾಕ್ತಾರೆ. ಬಳೆಗಳು ಅಂಡ್ ಮೋರ್ ಓವರ್ ಇನ್ನು ಆಭರಣಗಳೆಲ್ಲ ಗೊತ್ತಲ್ಲ, ಹೆಣ್ಮಕ್ಳಿಗೆ ರೆಡಿ ಆಗೋದು ಅಂದ್ರೆ ಒಂದು ಖುಷಿ. ಅದ್ರಲ್ಲೂ ಎಸ್ಪೆಷಲಿ ಹತ್ತಿರ ಎಲ್ಲ ಹುಡುಕಿ ಜಾಸ್ತಿ ಇಳಕಲ್ ಸೀರೆ ನಾನು ಜಾಸ್ತಿ ಉಡೋದು. ಎಸ್ಪೆಷಲಿ ವೆರಿ ಆಪ್ಟ್ ಫಾರ್ ಫೋಕ್ ಅಂತ ನನ್ನ ಅನಿಸಿಕೆ. ಆ ಕಣದ ಬ್ಲೌಸ್ ಮತ್ತೆ ಇಳಕಲ್ ಸೀರೆ ಜೊತೆಲಿ ಈ ತರ ಹಳೇ ಕಾಲದ ಸೀರೆಗಳೆಲ್ಲ ಇದೆಯಲ್ಲ, ತುಂಬಾ ಮಾಡ್ತಿರೋದು ಇದೆಲ್ಲ. ಇವತ್ತು ಈ ಶೋಗ್ ಬರ್ಬೇಕು ಅಂತ ದ ಗ್ರೇಟ್ ಸವಿತಕ್ಕ ಯಾರ ಸೀರೆ ಅಮ್ಮ ಇದು? ಇದು ನನ್ನ ಚಿಕ್ಕಜ್ಜಿ ಸೀರೆ. ತೋರ್ಸಪ್ಪ, ಚಿಕ್ಕಜ್ಜಿ ಸೀರೆ ತುಂಬಾ ಚೆನ್ನಾಗಿ. ಸುಮಾರು ಇದಕ್ಕೆ ಒಂದು 50 ವರ್ಷ ಆಗಿರಬಹುದು. ಯಾವ್ದು ಈ ಸೀರೆ? ಈ ಸೀರೆಗೆ 50 ವರ್ಷ ಇರಬಹುದು.
ಓಕೆ. ಸೊ ಅವರು ನಾನು ಇದು ಉಟ್ಕೊಳ್ಳಲ್ಲ ಕಣ, ನೀನಾದ್ರೆ ಅಲ್ಲಿ ಇಲ್ಲಿ ಹೋಗ್ತಾ ಇರ್ತೀವಿ ಉಟ್ಕೊಳ್ತೀಯ ತಗೋ ಅಂತ ಹೇಳಿದ್ರು. ನನ್ಗೆ ಆನಂದ, ಯಾಕಂದ್ರೆ ಹೆಣ್ಮಕ್ಳಿಗೆ ಎಷ್ಟು ಸೀರೆ ಇದ್ದು ಸಾಲದು. ನಾನಂತೂ ಈ ಪ್ರೋಗ್ರಾಮ್ ಇದು ಉಟ್ಕೊಂಡ್ಬಿಟ್ಟಿನಿ ಬಿಡಿ, ಇನ್ನೊಂದು ಬೇಕು ಇನ್ನೊಂದು ಅಂದ್ರೆ ಅಷ್ಟು ಸೀರೆಗಳ ಒಂದು ಹುಚ್ಚು ನನ್ಗಂತೂ. ಜೊತೆಲಿ ಕೈ ಬಳೆ, ಜೊತೆಲಿ ಸರ, ಓಲೆ, ಅದಕ್ಕೆಲ್ಲ ಮ್ಯಾಚ್ ಮಾಡ್ಕೊಳ್ತೀನಿ. ಅಂಡ್ ಗಂಟೆಲ್ಲ ನಿಮ್ಗೆ ಗೊತ್ತೇ ಇದೆ, ಒಂದು ಜನಪದ ಈ ಗಂಟು ಅಂಡ್ ಆ ಮಲ್ಲಿಗೆ ಹೂವ ಅವೆಲ್ಲವೂ ಒಂದು ಲೈಕ್ ನಾನು ನೋಡಿದ ತಕ್ಷಣ ಒಂದಷ್ಟು ಫೋಟೋ ತಗೊಳಕ್ಕೆ ಅಂತಾನೆ ಬಂದು ನಿಂತ್ಕೋತಾರೆ. ಅಂಡ್ ಈ ಮೂಗ್ ಬಟ್ಟೆ ಎಸ್ಪೆಷಲಿ ಎರಡು ಮೂಗ್ನ ಎರಡು ಕಡೆ ಹಾಕಿರೋದು, ಅವನು ಒಂದೇ ಕಡೆ ಹಾಕ್ತಾರೆ. ಯೂಶಲಿ ನಾನು ಇದು ಈ ಫಸ್ಟ್ ಮೂಗ್ ಬಟ್ಟೆ ಏನು ಅಂತ ಹೇಳಿದ್ರೆ ಇದು 25 ವರ್ಷದ ಹಿಂದೆನೆ ಚುಚ್ಕೊಂಡಿದ್ದು, ಚಿಕ್ಕವಳಿದ್ದಾಗ್ಲೇನ. ನನಗೆ ಇತ್ತೀಚೆಗೆ ಅದೇ ಹೇಳೋದಲ್ಲ, ನನ್ನ ರೆಗ್ಯುಲರ್ ಟ್ರಾವೆಲ್ ಮಾಡ್ತಾನೆ ಇರ್ತೀನಿ. ನನಗೆ ಅನ್ಸೋದು ಯಾವಾಗ ಇಲ್ಲಿ ಹಾಕೊಂಡಾಗ ಸುಮ್ಮನೆ ಇಲ್ಲಿ ಒಂದು ಆರ್ಟಿಫಿಷಿಯಲ್ ಹಾಕೋತಾ ಇದ್ದೆ. ಆರ್ಟಿಫಿಷಿಯಲ್ ಯಾಕೆ ಹಾಕೋಬೇಕು, ಇದನ್ನು ಚುಚ್ಕೊಂಡ್ಬೇಡ ಹೋಗತ್ಲಾಗೆ ಬಿಟ್ಟು ಒಂದು 3 ವರ್ಷ ಆಯ್ತು. 3 ವರ್ಷ ಆಯ್ತು ಇಲ್ಲೂ ಚುಚ್ಕೊಂಡು. ಇದು ಇನ್ನೊಂದು ಏನ್ ಖುಷಿ ಅಂತ ಹೇಳಿದ್ರೆ ಇದು ಎರಡೂನು ಅಮ್ಮ ಕೊಡ್ಸಿರೋದು. ಅಮ್ಮ ಹೋದ್ಮೇಲೆ ಅಮ್ಮಂದು ಇದು ನಾನು ಹಾಕೊಂಡಿರೋದು ನಂದಿದು. ಸೊ ಜೊತೆಲಿ ಅಮ್ಮ ಜೊತೆಲೇ ಇರ್ತಾರೆ ಯಾವಾಗ್ಲೂ, ಒಂದು ಫೀಲ್ ನನಗೆ ಜೊತೆಲಿ ಎರಡೂ ವಜ್ರ ಆಗಿರೋದ್ರಿಂದ ನನಗೆ ಒಂದು ಅದೇನೋ ಒಂದು ಖುಷಿ. MS ಸುಬ್ಬಲಕ್ಷ್ಮಿ ಮೈ ಮೇಲೆ ಆವರಿಸ್ಕೊಂಡಂಗೆ ಅಂತ ದೊಡ್ಡ ವ್ಯಕ್ತಿಯನ್ನ ನಾವು ಸರಿಸಮಾನ ಅಲ್ಲ, ಬಟ್ ಆದ್ರೆ ಏನೋ ಒಂದು ಖುಷಿ ಇರೋದು ನನಗೆ. ಈ ಟ್ಯಾಟೂ ಎಲ್ಲ ಏನು? ಟ್ಯಾಟೂ, ದಿಸ್ ಇಸ್ ವೆರಿ ಸ್ಪೆಷಲ್ ಟ್ಯಾಟೂ. ಟ್ಯಾಟೂ ಒಂದ್ಸರಿ ತೋರಿಸೋಣ. ಓಕೆ. ಈ ಟ್ಯಾಟೂ ಏಕ್ತಾರಿ. ಓಕೆ. ಈ ಏಕ್ತಾರಿಯಲ್ಲಿ ಜನಪದ, ಜನಪದ ಅಂತ ಒಂದು ಅಕ್ಷರ. ಅಂದ್ರೆ ನನಗೆ ಟ್ಯಾಟೂ ಹಾಕ್ಸ್ಕೋಬೇಕು ಅನ್ನೋದು ಒಂದು, ಈ ಟ್ಯಾಟೂ ಹಾಕ್ಸ್ಕೊಂಡು ಒಂದು 11 ವರ್ಷ ಆಯ್ತು. ಓಕೆ. ಇದು ಹಾಕ್ಸ್ಕೊಂಡು 1 ವರ್ಷ ಆಯ್ತು. ನನ್ಗೆ ಇತ್ತೀಚೆಗೆ ಯಾವ್ದಾರು ಒಂದು ಹಾಕ್ಸ್ಕೋಬೇಕು ಟ್ಯಾಟೂ, ಬಟ್ ಆದ್ರೆ ಸುಮ್ಮನೆ ಏನೋ ಒಂದು ಹಾಕ್ಸ್ಕೊಳಕ್ ನಂಗೆ ಇಷ್ಟ ಇಲ್ಲ. ಸಮಥಿಂಗ್ ಡಿಫ್ರೆಂಟ್ ಇರಬೇಕು, ನನ್ನ ಒಂದು ಕಲೆಗೆ ಗುರುತಿಸುವಿಕೆ ಒಂದು ಇರ್ಬೇಕು ಅದಕ್ಕೆ ಅಂತ ಅನಿಸಿ ನಾನು ಸುಮ್ಮನೆ ಬರೀ ಜನಪದ ಅಂತ ಹಾಕಿ ಅಂತ ಹೋಗಿದ್ದು. ಬಟ್ ಇಂಕ್ರೇಜ್ ಅಂತ ಟ್ಯಾಟೂ ಇವರು ಎಷ್ಟು ಅದ್ಭುತವಾದ ಕಲಾವಿದ ಭರತ್ ಅಂತ ಹೇಳಿದ್ರೆ, ಸವಿತಕ್ಕ ನಾನು ಎಲ್ರಿಗೂ ಬರೋರ್ಗೆಲ್ಲ ಸುಮ್ಮನೆ ಹಾಕಿ ಕಳಿಸ್ಬಿಡ್ತೀನಿ, ಆದ್ರೆ ನಿಮ್ ತರ ಒಬ್ಬ ಸೆಲೆಬ್ರಿಟಿ ಬರ್ತಾರೆ ಅಂದ್ರೆ ನಾನು ನಿಮ್ಮ ಬಗ್ಗೆ ಸ್ಟಡಿ ಮಾಡಿ ನಿಮ್ಗೆ ಏನು ಬೇಕು ಅನ್ನೋದನ್ನ ಯೋಚನೆ ಮಾಡಿ ಹಾಕ್ತೀನಿ, ಸ್ವಲ್ಪ ಟೈಮ್ ಕೊಡ್ತೀರಾ ಅಂದ್ರು. ನಿಯರ್ಲಿ ಹಿ ಟುಕ್ 1.5 months. ಹೌದು ಅಲ್ಲ ಹಾಕಕ್ಕೆ ಅಲ್ಲ, ಯೋಚನೆ ಮಾಡಕ್ಕೆ, ಡಿಸೈನ್ ಮಾಡಕ್ಕೆ. ಆಮೇಲೆ ಅವರೇ ಹೇಳಿದ್ರು ಇಲ್ಲ ನನ್ಗೆ ಏಕ್ತಾರಿ. ನಾನು ಹೇಳ್ದೆ ನೀವು ಜನಪದಕ್ಕೆ ಏನೇನೆಲ್ಲ ಬರುತ್ತೆ ಅಂತ ಕೇಳಿದ್ರು. ನಾನು ಹೇಳ್ದೆ ಲೈಕ್ ನಾನು ಯೂಶಲಿ ಈ ಗಗ್ರಾ ಇಟ್ಕೊಂಡು ಹಾಡಿದೆ, ಆ ಗಗ್ರಾ ಯೂಸ್ ಮಾಡ್ತೀನಿ, ಏಕ್ತಾರಿ ಯೂಸ್ ಮಾಡ್ತೀನಿ, ಅಂದ್ರೆ ಜನಪದಕ್ಕೆ ಆಪ್ತವಾಗಿ ಆಕ್ಟ್ ಆಗಿರುವಂತಹ ಒಂದಿದು. ಸೊ ಸರಿ ಹಾಗಾದ್ರೆ ನಂಗೆ ಸ್ವಲ್ಪ ಟೈಮ್ ಕೊಡಿ ಅಂತ ಹೇಳಿದ್ರು. ಆಯ್ತು, 1.5 ತಿಂಗಳಾದ್ಮೇಲೆ ಅದು ಹಾಕಿದ್ರು. ಸೊ ಜೊತೆಯಲ್ಲಿ ದಿಸ್ ಒನ್, ಈ ಕೈಯಲ್ಲಿ ನಾನೇನ್ ಗಗ್ರಾ ಇಟ್ಕೋತೀನಲ್ಲ, ಹೌದು ಈ ಗಗ್ರಾ ಇಟ್ಕೊಂಡಿರೋ ತರನೇ ಇದು ಸೇಮ್. ಸೊ ಲೈಕ್ ದಿಸ್, ಆಯ್ತಾ? ಸೊ ಲೈಕ್ ದಿಸ್. ಸೊ ಈ ಗಗ್ರಾ ಹಿಂಗ್ ಇಟ್ಕೊಂಡು ಇಲ್ಲಿ ರಂಗೋಲಿ. ಇದು ನೋಡಿರ್ಲಿಲ್ಲ ನಾನು ಆಕ್ಚುಲಿ. ಸೊ ಇದು ಎರಡು ಒಟ್ಟಿಗೆ ಹಾಕ್ಸ್ಕೊಂಡಿದ್ದು ನಾನು ಒಂದೇ ದಿವಸ, ಅರ್ಧ ದಿವಸಲ್ಲಿ ಹಾಕ್ಸ್ಕೊಂಡ್ಬಿಟ್ಟೆ, ಒಂದ್ 3 ದಿವಸ ಮಲ್ಕೊಂಡಿದ್ದೆ. ಚುಚ್ಚಬೇಕಲ್ಲ ಪೇನ್. ಬಟ್ ಅದೇ ನಮಗೆ ಖುಷಿ ಅಲ್ಲ, ಅದು ಒಂಥರ ನಮ್ಗೆ ಬೇಕಾಗಿರೋದು ಹಾಕ್ತಾರೆ ಹೇಳಿದ್ರೆ ಅದ್ ನೋವು ತಡ್ಕೊಂಡ್ಬೇಕಾದ್ರೆ ಇರ್ತೀವಿ ನಾವು. ಸವಿತಾ, ಅಡಿಯಿಂದ ಮುಡಿವರೆಗೂ ಜನಪದ ಇದೆ. ಇಲ್ಲ ಖುಷಿ ಆಗತ್ತೆ. ಆಮೇಲೆ ಜನಪದದ ರಾಯಭಾರಿಯಾಗಿ ಹೋಗ್ತಾ ಇದೀನಲ್ಲ ಅನ್ನೋದೇ ಬಹಳ ಖುಷಿ. ನಾನು ಹೋದೆ ಅನ್ನೋದಕ್ಕಿಂತ ನೀವು ಮೊದಲೇ ಹೇಳಿರಲ್ಲ, ಜನಪದ ಕರ್ಕೊಂಡು ಹೋಯ್ತು ನನ್ನನ್ನು. ನಿಜವಾಗ್ಲೂ ಎಲ್ಲ ಇವಾಗ ಇಲ್ಲಿ ಬಂದು ಕೂತಿದ್ದೀನಿ ಅಂತ ಹೇಳಿದ್ರು ಆ ಜನಪದನೇ ಕಾರಣ ಹರೀಶ್. ನಿಜ ಹೇಳಬೇಕು ನಾನು ಐ ಫೀಲ್ ಸೋ ಪ್ರೌಡ್. ಆಮೇಲೆ ಹೆಮ್ಮೆ ಅನಿಸುತ್ತೆ ನನಗೆ ನಿಜವಾಗ್ಲೂ. ಎಷ್ಟು ದೇಶಗಳು, ಎಷ್ಟು ಜಾಗಗಳು, ಎಷ್ಟು ಊರು, ಎಷ್ಟು ಜನರ ಪ್ರೀತಿ, ಆಶೀರ್ವಾದ, ಹೆಮ್ಮೆ. ನಾವಿಬ್ರು ಒಟ್ಟಿಗೆ ಹೆಂಗ್ ಸೆಲೆಬ್ರೇಟ್ ಮಾಡ್ತೀವಿ ಅಂತಂದ್ರೆ, ನನ್ನ ಮಾಧ್ಯಮದ ಜರ್ನಿ ಅದು ಸಿಲ್ವರ್ ಜೂಬ್ಲಿ 25 ವರ್ಷಕ್ಕೆ ಬರ್ತಿದೀವಿ ಅಂದ್ರೆ, ಆಕೆಯ ಜನಪದದ ಪ್ರೊಫೆಷನಲ್ ಜರ್ನಿ ಅದು ಸಿಲ್ವರ್ ಜೂಬ್ಲಿ 25 ವರ್ಷಕ್ಕೆ ಬರ್ತಾ ಇದ್ದಾರೆ ಅವರು ಅಂತ. ಹಾಗೇನೆ ಒಂಥರ ಆ ದಿನಮಾನಗಳಲ್ಲಿ ಕೆಲಸ ಮಾಡಿದವ್ರು ನಾವು. ಆದರೆ ಹಾಡೋಕ್ ಶುರುವಾದಾಗಿಂದ ಅದು 30 ವರ್ಷ ದಾಟ್ಬಿಟ್ಟಿದೆ ಸವಿತಾ ಅವ್ರದ್ದು. ಟೆಲ್ಮಿ, ಟ್ರೆಂಡ್ ಏನೇನೋ ಇತ್ತು, ಸಿನಿಮಾ ಹಾಡುಗಳ ಮುಂದೆ ಇತ್ತು, ಭಾವಗೀತೆಗಳು ಇತ್ತು, ಅಥವಾ ಬೇರೆ ಬೇರೆ ಪಾಶ್ಚಿಮಾತ್ಯ ಸಂಗೀತ ಇನ್ಫ್ಲೂಯೆನ್ಸ್ ತುಂಬ ಇತ್ತು ನಮ್ಮ ಮೇಲೆ. ಇದೆಲ್ಲವನ್ನ ಬಿಟ್ಟು ಸವಿತಾ ಮೇಲೆ ಅಷ್ಟು ಗಾಢವಾಗಿ ಒಂದು ಜನಪದ ಕೂರೋದಕ್ಕೆ ಎಲ್ಲಿಂದ ಬುನಾದಿ ಹಾಕೊಂಡೋಯ್ತು, ಎಲ್ಲಿಂದ ಏನೇನು ಶುರುವಾಯ್ತು? ಡು ಯು ರಿಮೆಂಬರ್ ಆ ದಿನಗಳು? ಚಿಕ್ಕ ವಯಸ್ಸು, ಶಾಲೆ ದಿನಗಳು ಏನೇನಾಯ್ತು? ಪ್ಲೀಸ್. ನಾನು ಹೇಳಿದ್ನಲ್ಲ ಆಗ್ಲೇ, ಅಮ್ಮ ನಂಗೆ ಎಲ್ಲಾ ಕಾಂಪಿಟೇಷನ್ಸ್ ಕರ್ಕೊಂಡು ಹೋಗ್ತಾ ಇದ್ರು. ಎಲ್ಲಾ ಪ್ರಕಾರದ ಗೀತೆಗಳನ್ನು ಹಾಡ್ತಾ ಇದ್ದೆ ಹರೀಶ್. ಜ್ಞಾಪಕ ಇರಬಹುದು, ಜನಪದನೂ ಹಾಡ್ತಿದ್ದೆ, ಭಾವಗೀತೆ, ಭಕ್ತಿಗೀತೆ, ದಾಸರ ಪದ ಅಂಡ್ ಚಿತ್ರಗೀತೆನೂ ಹಾಡ್ತಿದ್ದೆ. ಎಲ್ಲಾದ್ರೂ ನಂಗೆ 3-2 ಆ ತರ ಪ್ರೈಸಸ್ಗಳು ಬರೋದು. ಬಟ್ ಜನಪದ ಹಾಡಿದ್ರೆ ಮಾತ್ರ ಫಸ್ಟ್ ಪ್ರೈಸ್ ಬರೋದು.
ಅದು ನನಗೆ ನಿಜ ಹೇಳ್ಬೇಕಾದ್ರೆ ನನಗೆ ಆ ಟೈಮಲ್ಲಿ ನನ್ಗೆ ಗೊತ್ತಾಗ್ತಾನೆ ಇರಲಿಲ್ಲ. ಅಂದ್ರೆ ಜನಪದಕ್ಕೆ ಹೇಳಿ ಮಾಡಿಸಿದಂತಹ ಇದು ಕಂಠ ಇದೆ ಅಥವಾ ನನಗೆ ನಾನು ತುಂಬಾ ಇಷ್ಟಪಟ್ಟು ಅದನ್ನ ಹಾಡ್ತಿದ್ದೆ ಅಂತ ನನಗೆ ಆ ಒಂದು ಚಿಕ್ಕ ವಯಸ್ಸಲ್ಲಿ ನನಗೆ ಗೊತ್ತಾಗ್ತಿರ್ಲಿಲ್ಲ. ಎಲ್ಲ ಹಾಡ್ತಾ ಇದ್ದೆ ಆಯ್ತಾ. ಆದರೆ ಬರ್ತಾ 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 ನನಗೆ ಈಗ ಒಂದು 15 ವರ್ಷದ ಹಿಂದೆ ಶ್ರೀಯುತ ಶ್ರೀನಿವಾಸಿ ಕಪ್ಪಣ್ಣವರು ಹಿರಿಯ ರಂಗಕರ್ಮಿಗಳು, ಇವತ್ತು ನಾನು ಇಷ್ಟು ಮಟ್ಟಕ್ಕೆ ನಾನು ಜನಪದಲ್ಲಿ ಬೆಳೆದಿದ್ದೀನಿ ಅಂತ ಹೇಳಿದ್ರೆ ಅವರೇ ಮೂಲ ಕಾರಣ. ಹರೀಶ್ ಅವ್ರನ್ನ ನೆನೆಸ್ಕೊಳ್ಳೇಬೇಕು. ಅವರಾಗಿರಬಹುದು, ನಾಗರಾಜ್ ಮೂರ್ತಿ ಅವರಾಗಿರ್ಬೋದು ರಂಗಕರ್ಮಿಗಳು, ಹೌದು, ಜೋಗಿಲಾ ಸಿದ್ದರಾಜು ಆಗಿರ್ಬೋದು, ಪಿಚ್ಚಳ್ಳಿ ಶ್ರೀನಿವಾಸ್ ಅವರಾಗಿರ್ಬೋದು, ಮತ್ತೆ ಬಾನಂದೂರ್ ಕೆಂಪಯ್ಯ ಆಗಿರ್ಬೋದು, BK ಶಿವರಾಮ್ ಅವರಾಗಿರ್ಬೋದು, ಇವರೆಲ್ಲರೂ ನನಗೆ ಒಂಥರ ನೀರು ಹಾಕಿ ಬೆಳೆಸಿದವರು ನನಗೆ. ಸೊ ಒಂದು ಬುನಾದಿ ಅಂದರೆ ಇವ್ರುಗಳೇ ನನಗೆ. 2000 ನಾನು ರಾಜ್ಯ ಮಟ್ಟದ ಜನಪದ ಕಾಂಪಿಟೇಷನ್ ಹಾಡಕ್ಕೆ ಹೋಗಿದ್ದೀನಿ. ಪಿಚ್ಚಳ್ಳಿ ಸರ್ ಅಲ್ಲಿ ಜಡ್ಜಾಗಿ ಬಂದು ಕೂತಿದ್ದಾರೆ. ಅವರು ಎಲ್ಲ ಆಯಿತು, ಅನೌನ್ಸ್ ಮಾಡೋ ಟೈಮಲ್ಲಿ ನೋಡಮ್ಮ ಸವಿತಾ ಅಲ್ವಾ ನಿಮ್ಮ ಹೆಸರು, ನೀವು ಇವತ್ತಿಂದ ಕಾಂಪಿಟೇಷನ್ಗೆ ಹೋಗಲ್ಲ ಅಂತ ಪ್ರಾಮಿಸ್ ಮಾಡಿದ್ರೆ ಮಾತ್ರ ಪ್ರೈಸ್ ಅನೌನ್ಸ್ ಮಾಡ್ತೀನಿ ಅಂದರು. ಯಾಕಂತ ಹೇಳಿದ್ರೆ ಇಷ್ಟು ಒಳ್ಳೆ ಕಂಠ, ಇಷ್ಟು ಪ್ರೊಫೆಷನಲ್ ಸಿಂಗಿಂಗ್ ಇರ್ಬೇಕಾದ್ರೆ ನೀವು ಕಾಂಪಿಟೇಷನ್ ಯಾಕೆ ಹೋಗ್ತೀರಾ? ನೀವು ಅದ್ಭುತವಾದ ಗಾಯಕಿ. ನೀವು ಅವತ್ತು ರಾಜ್ಯ ಮಟ್ಟದ ಮೊದಲ ಬಹುಮಾನ ತಗೊಂಡಂತಹ ಗಾಯಕಿ ನಾನು. ದಟ್ ವಾಸ್ ದ ಲಾಸ್ಟ್ ಕಾಂಪಿಟೇಷನ್ ಐ ಅಟೆಂಡೆಡ್. ಅಲ್ಲಿಂದ ಇಲ್ಲಿ ತನಕ ಕಾಂಪಿಟೇಷನ್ ಹಾಡೇ ಇಲ್ಲ. ಓಕೆ, ಆಸ್ ಎ ರಿಯಾಲಿಟಿ ಶೋಸ್ಗೆ ಹೋಗಿ ಆಸ್ ಎ ಒಂಥರ ಸೆಲೆಬ್ರಿಟಿ ಸಿಂಗರ್ ಆಗಿ ಹೋಗಿ ಹಾಡು ಬಂದಿರೋದು ಅದು ಬೇರೆದದು. ಸ್ಪರ್ಧಿ ಅಂತ ಹೋಗಿಲ್ಲ. ಸೊ ಅಲ್ಲಿಂದ ಶುರು ಆಗಿದ್ದು ಸಾಕಷ್ಟು. ಅಂದ್ರೆ ನನ್ಗೆ ಅವಾಗ್ಲೂ, ಟು ಬಿ ಫ್ರಾಂಕ್, ಅವಾಗ್ಲೂ ನನ್ಗೆ ಅನಿಸ್ತಿರ್ಲಿಲ್ಲ ಲೈಕ್ ಫೋಕು ಅಂತ ನನ್ಗೇನಿರ್ಲಿಲ್ಲ. ಆದ್ರೆ ನನಗೆ ಪಿಚ್ಚಳ್ಳಿ ಸರ್ ಅವಾಗ ಎಷ್ಟೋ ನಾಟಕಗಳಿಗೆ ಕರೆದು, ಯರ್ಮ ನಮ್ಮ ಉಮಾಶ್ರೀ ಅಮ್ಮ ಅಭಿನಯಿಸಿದಂತ, ಹೌದು, ಯರ್ಮ ನಾಟಕಕ್ಕೆ ಇರ್ಬೋದು, ಸಂಗ ಬಾಳ್ಯ ಇರಬಹುದು, ಆ ಥರ ಎಷ್ಟೋ ನಾಟಕಗಳಿಗೆ ನನಗೆ ಹಾಡಿಸ್ತಾನೇ ಇದ್ರು. ಅಂದ್ರೆ ಅದ್ಭುತವಾದ ಕಂಠ ಸವಿತಾ, ಏನು ರಂಗಭೂಮಿಗೆ ಹೇಳಿ ಮಾಡಿಸೋದು ಕಂಠ ಇದು, ಜನಪದದ ಕಂಠ ಇದು ಅಂತೆಲ್ಲ ಹೇಳ್ತಾ ಇದ್ರು. ಆದರೆ ನನಗೆ ಎಲ್ಲವನ್ನ ಹಾಡ್ತಾ ಬರ್ತಾನೇ ಇದ್ದೆ. 2010 ನನ್ನ ಮೊದಲ ಇದು ಮುಂಗೊಂಡದ ಮಾದೇಶ್ವರ ಹಾಡು ಜೋಗಿಲಾ ಸಿದ್ದರಾಜರ ಸಿಡಿಗೆ ಹಾಡ್ತೀನಿ, ಅವರೇ ಹಾಡ್ಸಿದ್ದು, ಹಾಡ್ತೀನಿ. ಆ ಸಿಡಿ ರಿಲೀಸ್ ಅವತ್ತು ಲಹರಿ ವೇಲು ಸರ್ ಬರ್ತಾ ಇದಾರೆ, ಕಪ್ಪಣ್ಣ ಸರ್ ಎಂಟ್ರ್ ಆಗ್ತಾ ಇದಾರೆ. ಅವ್ರು ಬರೋ ಟೈಮ್ ಕರೆಕ್ಟಾಗಿ ನಾನು ಈ ಹಾಡು ಮುಂಗೊಂಡದ ಮಾದೇಶ್ವರಿಗೆ ಹಾಡ್ತಾ ಇದ್ದೀನಿ. ಬಂದರು ಕಪ್ಪಣ್ಣ ಸರ್ ಎಲ್ಲ ಸ್ಟೇಜ್ ಮೇಲೆ ವೇದಿಕೆ ಮೇಲೆ ಕೂತ್ಕೊಂಡಿದ್ದ ತಕ್ಷಣ ಅವರ ಟರ್ನ್ ಬಂತು ಮಾತಾಡೋ ಬಂದಾಗ ನಾನು ಬರ್ತಾ ಇದ್ದಂಗೆ ನೋಡಿದೆ, ನನಗೆ ಆ ಗರ್ಜನೆ ವಾಯ್ಸ್ ಕೇಳಿಸ್ತು. ಯಾರ್ರೀ ಕಪ್ಪು ಹುಡುಗಿ ಅಂತ ಅಂದ್ಕೊಂಡೆ ಅಂತ ಹೇಳಿದ್ರು. ಆಗ ನಾನು ಹೇಳಿದೆ, ನನಗೆ ಅವ್ರನ್ನ ನೋಡಿದ್ದೆ, ಅವ್ರ ಬಗ್ಗೆ ಕೇಳಿದ್ದೆ, ಆದರೆ ಅವ್ರನ್ನ ಫಸ್ಟ್ ಟೈಮ್ ನನ್ನ ಬಗ್ಗೆ ಏನೋ ಒಂದು ಮಾತಾಡ್ತಿದ್ದಾರೆ ಅಂದಾಗ ಎಷ್ಟು ಹೆಮ್ಮೆ, ಎಷ್ಟು ಖುಷಿ ಅಂತ ಹೇಳಿದ್ರೆ, ಸಚ್ ಎ ಲೆಜೆಂಡ್ ಈಸ್. ಅವ್ರ ಬಾಯಲ್ಲಿ ನಮ್ಮ ಬಗ್ಗೆ ಮಾತು ಅಂತ ಕೇಳಿದಾಗ ಎಲ್ಲೋ ಖುಷಿ ಆಯಿತು. ಹಿಂಗೆ ಅವಾಗ ಅನ್ನಿಸ್ತು, ಡೈರೆಕ್ಟಾಗಿ ಹೋಗಿ ಮಾತಾಡಿ ನನ್ನ ಬಗ್ಗೆ ಎಲ್ಲ ಹೇಳ್ಕೊಂಡಾಗ ಹಿ ಫೆಲ್ಟ್ ಸೋ ಹ್ಯಾಪಿ. ಸೊ ಅಲ್ಲಿಂದ ಶುರುವಾದ ಜರ್ನಿ ನನಗೆ ಸಾಕಷ್ಟು ಕಾರ್ಯಕ್ರಮ ಕೊಡ್ತಾ ಬಂದರು. 2012 ಮೊದಲು ನನ್ನನ್ನು ಅವ್ರು ಕೇಳಿದ್ದು, ಫೋನ್ ಮಾಡಿ ಪಾಸ್ಪೋರ್ಟ್ ಇದೆಯೇನ್ರಿ ಅಂದರು. ಎಸ್ ಸರ್ ಇದೆ ಸರ್. ಎಲ್ಲರೂ ಹೋಗಿದ್ದೀರಾ ಪಾಸ್ಪೋರ್ಟ್ ಇಟ್ಕೊಂಡು? ಅವರು ಸರ್ ಎಲ್ಲೂ ಹೋಗಿಲ್ಲ. ಯಾಕ್ರೆ ಇಟ್ಕೊಂಡಿದ್ದೀರಾ ಅಂತ ಕೇಳಿದ್ರು. ಸರ್ ನಂಗೆ ನಗು ಬಂತು. ಅವ್ರು ಮಾತಾಡೋದೇ ಹಾಗೆ, ನನಗೆ ಗೊತ್ತಿಲ್ಲ, ಹೊಸದು. ಸರಿ ಆಯ್ತು, ಅಮೆರಿಕಕ್ಕೆ ಬರ್ತೀರೇನ್ರಿ ಅಂದರು. ನನಗೆ ಐ ವಾಸ್ ಲೈಕ್ ಫ್ಲೈಯಿಂಗ್ ಇನ್ ಏರ್. ಅಂದ್ರೆ ಇದುವರೆಗೂ ಅಂದ್ರೆ ನಾನು ಚಿಕ್ಕಳಿದ್ದಾಗ ನಮ್ ಟೀಚರ್, ನಮ್ ಸಂಗೀತ ಗುರುಗಳು, ಕರ್ನಾಟಕ ಸಂಗೀತ ಗುರು ರತ್ನಾ ಶಿವಶಂಕರ್ ಅಂತ, ನಯಾಗರ ಫಾಲ್ಸ್ ಅಂದ್ರೆ ಹೆಂಗಿರುತ್ತೆ ಗೊತ್ತೇನೆ ಅಂದ್ಬಿಟ್ಟು ಫೋಟೋ ಎಲ್ಲ ತೋರಿಸಿದ್ರಲ್ಲ, ಅದು ನನಗೆ ಆಯ್ತಾ. ಸೊ ಅವ್ರು ಹೇಳಿದ ತಕ್ಷಣ ನನಗೆ ಏನು ಒಂಥರ ಕುಣಿತಾ ಇದ್ದೆ ಫುಲ್ಲು. ನಾನು ಹೂ ಸರ್ ಬರ್ತೀನಿ ಅಂತ ಹೇಳಿದೆ. ಆಯಿತು, ಎಲ್ಲ ಅಕ್ಕ ಸಮ್ಮೇಳನಕ್ಕೆ ಸರಿ ಎಲ್ಲ ರೆಡಿಯಾಗಿ ಹಾಗೆ ಹೀಗೆ ಅಂತ ಎಲ್ಲ ಹೇಳಿದ್ರು. ಆದರೆ 2012 ಹೋಗೋಕ್ಕಾಗಿಲ್ಲ. ಯಾಕೆ ಅಂತ ಹೇಳಿದ್ರೆ ನನ್ನ ಮಗ, 2ನೇ ಮಗ ನನ್ನ ಹೊಟ್ಟೆಲಿದ್ದ. ಕರೆಕ್ಟಾಗಿ 8ನೇ ತಿಂಗಳು. ನಾನು ಅವಾಗ ಅದನ್ನ ಹೇಳಕ್ ಭಯ ಸರ್ಗೆ, ನನ್ನ ಹತ್ರ ಅವ್ರಿಗೆ ಮಾತಾಡೋಕ್ಕೆ ಭಯ. ಅವ್ರ ಹತ್ರ ನಾನು ಇನ್ನೇನು 3 ತಿಂಗಳೇನೋ 2 ತಿಂಗಳೇನೋ ಇತ್ತು. ಸರ್ ಈ ಥರ 8ನೇ ತಿಂಗಳು ನಡೀತಿದೆ ಸರ್. ಅಯ್ಯೋ ನಿಮ್ಮ ಅಜ್ಜಿ ಮುಂಚೆ ಹೇಳಕ್ ಏನಾಗಿತ್ರಿ ಪಾಪಿ, ಇಷ್ಟಾರು ಭಯದೇನು ಬೇಡ, ಮುಂಚೆ ಹೇಳಕ್ ಏನಾಗಿತ್ತು, ಹೇಳೋದಲ್ವಾ ಮುಂಚೆನೆ ಹಾಗೆ ಹೀಗೆ. ಸರಿ ಆಯ್ತು, ಹುಷಾರಾಗಿರಿ, ಆರಾಮಾಗಿ ನೋಡ್ಕೊಳ್ಳಿ ಅಂತ ಹೇಳಿದ್ರು. ಅದಾದ್ಮೇಲೂ 1 ವರ್ಷ ಗ್ಯಾಪ್ ತಗೊಂಡೆ. ಎಲ್ಲವೂ ಅಂದರೆ ಪ್ರೋಗ್ರಾಮ್ಸ್ ಹಾಡ್ತಾನೆ ಇದ್ದೆ. ಕಪ್ಪಣ್ಣ ಸರ್ ತಿರ್ಗಾ ಎಲ್ಲ ರೆಗ್ಯುಲರ್ ಪ್ರೋಗ್ರಾಮ್ಸ್ ಹೇಳೋರು. 2014 ತಿರ್ಗಾ ರೀ ಸವಿತಾ, ಈಗ ಈ ಸಲ ಅಕ್ಕ ಸಮೇಳಕ್ಕೆ ಹೋಗ್ತೀರಾ ಅಥವಾ ಇನ್ನೊಂದು ಮಗು ಮಾಡ್ಕೋತೀರಾ ಅಂತ ಕೇಳಿದ್ರು. ಸರ್ ಇಲ್ಲ ಸರ್, 2 ಮಗು ಆಯಿತು ಸಾಕು, ಈಗ ಅಕ್ಕ ಸಮೇಳಕ್ಕೆ ಹೋಗ್ತೀನಿ ಅಂತ ಹೇಳಿದೆ. ಸೊ ದಟ್ ವಾಸ್ ಅ ಜರ್ನಿ, ಟರ್ನಿಂಗ್ ಪಾಯಿಂಟ್ ಎಲ್ಲವೂ ಆಗಿದೆ. ಅಲ್ಲಿ ತನಕ ನಾನು ಎಲ್ಲ ಥರ ಹಾಡ್ಕೊಂಡು ಬರ್ತಿದ್ರು. ನಮಗೆ ಈ ರಂಗಗೀತೆಗಳು ಮತ್ತು ಈ ಥರದ ಎತ್ತರದ ಒಂದು ಗಡಸು ಧ್ವನಿ ಹೆಣ್ಣು ಮಗಳಲ್ಲಿ ಅಂದಾಗ ನಮಗೆ
ಕೈ ಮುಗಿದು ನಾನು ನೆನಪಿಸ್ಕೊಳ್ಳೋದು ಡಾಕ್ಟರ್ ಬಿ ಜಯಶ್ರೀ ಅಮ್ಮ. ಖಂಡಿತ ನೋ ಡೌಟ್, ನನ್ನ ಮಾನಸ ಗುರುಗಳು ಅಲ್ವಾ, ನಂಬರ್ 1. ಅದಾದ್ಮೇಲೆ ನಮ್ಮ ಪೀಳಿಗೆಯವರು ಅಂತ ಬಂದಾಗ ನಿನ್ನಂತೂ ಲೈಫಲ್ಲಿ ಮರೆಯಕ್ಕೆ ಸಾಧ್ಯ ಇಲ್ಲ. ಸೋ ನೈಸ್ ಆಫ್ ಯು. ನಾವಿಬ್ರು ಏಕವಚನ ಫ್ರೆಂಡ್ಸ್, ಹಾಗಾಗಿ ಆರಾಮಾಗಿ ಅದನ್ನ ಇಬ್ರು ಕೂಲ್ ಆಗಿ ಮಾತಾಡ್ತೀವಿ. ನನಗೆ ತುಂಬಾ ಫಾರ್ಮಲ್ ಅನ್ಸ್ತಾನೆ ಇಲ್ಲ ಹರೀಶ್, ಲೈಕ್ ನಾವಿಬ್ರು ಎಲ್ಲ ಕುತ್ಕೊಂಡು ಕಾಫಿ ಕುಡ್ಕೊಂಡು ಮಾತಾಡಲ್ವಾ ಹಂಗ ಅನಿಸ್ತಾ ಇದೆ. ಎಕ್ಸಾಕ್ಟ್ಲಿ. ಸೊ ಹಾಗಾಗಿ ಈ ಧ್ವನಿ ಇದೆಯಲ್ಲ, ಯಾವಾಗ ಅನಿಸ್ತು ಗುರು ನನ್ ಬೇರೆ ಹೆಣ್ಮಗಳ ತರ ತುಂಬಾ ನಯ ನಾಜುಕು ನಾಚಿಕೊಳ್ಳೋದು ಅದೆಲ್ಲ ನಿಮ್ಮ ಹತ್ರ ಇಲ್ಲ ಆಯ್ತಾ? ಯಾವಾಗ ಅನ್ನಿಸ್ತು ಅದೇ ನಂಗೆ ವರವಾಗುತ್ತೆ ಅಂತ ಯಾವಾಗ ಅನ್ನಿಸ್ತು? ಟು ಬಿ ಫ್ರಾಂಕ್, ನನ್ನ ವಾಯ್ಸ್ ಕೆಟ್ಟೋದ್ಮೇಲೆ ನಾನು ಫೇಮಸ್ ಆಗಿದ್ದು ನಿಜ. ಗೊತ್ತು, ಪ್ಲೀಸ್ ಗೋ ಹೆಡ್. 2014 ಅಮೆರಿಕಾಗ್ ಹೋದೆ, ಸರ್ ಕರ್ಕೊಂಡು ಹೋದ್ರು. ನಾವೆಲ್ಲ ಅವ್ರ ಫ್ಯಾಮಿಲಿ ನಾವೆಲ್ಲ ಆಕ್ಚುಲಿ ಅವಾಗ ವಾಯ್ಸ್ ಇರ್ಲಿಲ್ಲ. 1.5 ತಿಂಗಳು ಜರ್ನಿ. ಈ ಅಕ್ಕ ಸಮ್ಮೇಳನದಲ್ಲಿ ಪ್ರೋಗ್ರಾಮ್ ಎಲ್ಲ ಮುಗಿಸಿ ನಾವು ಲಾಸ್ ಏಂಜಲ್ಸ್ಗೆಲ್ಲ ಹೋದಾಗ ಹಿಂಗೆ ಸೈಟ್ ಸೀಯಿಂಗ್ ಹೋಗೋ ಟೈಮಲ್ಲಿ ನಾನು ರೆಡಿಯಾಗಿ ಸರ್ ರೂಮಿಗೆ ಹೋದರೆ ಲಲಿತಮ್ಮ ಕಪಡ ಸರ್ ವೈಫ್ ಅವರು ಎಲ್ಲರೂ ಒಂದೇ ಮಾತು ಹೇಳಿದ್ರು ಹರೀಶ್, ನನಗೆ ಇವತ್ತಿಗೂ ತಲೆಯಲ್ಲಿ ಎಷ್ಟಿದೆ ಅಂತ ಹೇಳಿದ್ರೆ, ಏನ್ರಿ ಹಾಡಿದ್ರಿ, ಏನ್ರಿ ವಾಯ್ಸ್ ನಿಮ್ಮದು, ಏನು ಜನ ಎತ್ಕೊಂಡಿದ್ರು ರೀ, ಭಾಳ ಖುಷಿ ಆಯಿತು ನನಗೆ ಅಂತ. ಅವ್ರ ಕಣ್ಣಲ್ಲಿ ನೀರಿತ್ತು ಅವತ್ತು. ಅಂದರೆ ಆ ಭಾವಕತನ ಇದೆಯಲ್ಲ, ಆ ಭಾವ ಕ್ಷಣ ಅದು. ಅವ್ರ ಕಣ್ಣಲ್ಲಿ ನೀರು ನೋಡಿದೆ ನಾನು. ಅವ್ರು ಒಂದೇ ಮಾತು ಹೇಳಿದ್ರು, ಇವಾಗ ಏನು ಹೇಳಿದ್ರಲ್ಲ ನೀವು ಸವಿತಕ್ಕ ಅಂತ ಅವರೇ ಇಟ್ಟಿದ್ದ ಹೆಸರು, ಹೇಳ್ತೀನಿ ಅದನ್ನು ಆಮೇಲೆ. ಸವಿತಾ ಏನು ಗೊತ್ತಾ, ಈ ರಂಗಭೂಮಿ ಅಂತ ಬಂದ್ರೆ, ರಂಗಗೀತೆಗಳು ಅಂತ ಬಂದ್ರೆ ನಾವು ಹೆಂಗೆ ಜಯಶ್ರೀ ಅಮ್ಮನ್ ನೆನ್ಸ್ಕೊಳ್ತೀವೋ, ಜಯಶ್ರೀನ್ ಹೆಂಗೆ ನೆನ್ಸ್ಕೊಳ್ತೀವೋ, ಜನಪದ ಅಂತ ಹೇಳಿದ್ರೆ ಸವಿತಾ ಅಂತ ಆಗ್ಬೇಕು. ಅದು ನನ್ನ ಕಣ್ಣಾರೆ ನೋಡ್ಬೇಕು ನಾನು ಅನ್ನೋದು ಆ ಮಾತು ಬಂತು ನೋಡಿ. ನನಗೆ ಅಲ್ಲಿಂದ ನಾನು ಡಿಸೈಡ್ ಮಾಡಿಕೊಂಡೆ, ಇಲ್ಲ ನನ್ನಲ್ಲಿ ಏನೋ ಬೇರೆ ಪೊಟೆನ್ಷಿಯಲ್ ಇದೆ, ನಾನು ಬೇರೆದಕ್ಕೆಲ್ಲ ನನ್ನ ಕಂಠವನ್ನು ನಾನು ಕೊಡ್ತಾ ಇದ್ದೀನಿ. ಸೊ ಇದೆಲ್ಲ ನನ್ನ ಪಾತ್ ಇದೆಲ್ಲ, ಇದು ದಾರಿ ಇದೆಲ್ಲ ಅಂತ ನನಗೆ ನಿಜವಾಗ್ಲೂ ಇವತ್ತಿಗೂ ನಾನು ಆ ಕ್ಷಣ ಮರೆಯಲ್ಲ. ಸೊ ಯು ಡಿಸೈಡೆಡ್ ಬರೀ ಜನಪದ ಗೀತೆಯನ್ನು ಮಾತ್ರ ಹಾಡ್ತೀನಿ. ಜನಪದ ಗೀತೆಗಳಿಗೆ, ಆಮೇಲೆ ನನಗೆ ಸೂಕ್ತವಾದ ಗೀತೆಗಳು ಏನು, ನನ್ನ ಕಂಠಕ್ಕೆ ಸೂಕ್ತವಾದ ಗೀತೆಗಳು ಯಾವುದು, ಆಮೇಲೆ ನನ್ನ ಕಂಠದ ಮಹತ್ವ ಏನು ಅನ್ನೋದು ನಿಜ ಹೇಳಬೇಕು ನನಗೆ ಅವತ್ತು ಅನಿಸ್ತು. ಅಂದ್ರೆ ಅದಕ್ಕಿಂತ ಮುಂಚೆ 1 ವರ್ಷದ ಹಿಂದೆ ಅಷ್ಟೇ ನನಗೆ ಆಪರೇಷನ್ ಆಗಿತ್ತು, ವಾಯ್ಸ್ ಎಲ್ಲ ಸ್ವಲ್ಪ ಇದಾಗಿತ್ತು. ಅಂದರೆ ನಂಗೆ ಹಾಡೋಕ್ಕೆ ಆಗಲ್ಲ, 1 ವರ್ಷ ಮಟ್ಟಕ್ಕೆ ತನಕ ಆಗಿತ್ತು. ಡಾಕ್ಟರ್ ಹೇಳಿದ್ರು, ನೀವು ಹಿಂಗೆ ಹಾಡ್ತಾ ಇರೋ ನೀವು ಮಾತಾಡೋಕ್ಕೂ ಆಗಲ್ಲ, ನಿಮಗೆ ಸಖತ್ ಇದಾಗುತ್ತೆ, ನೀವು ವೋಕಲ್ ಕಾರ್ಡ್ ಹೋಗುತ್ತೆ, ನೀವು ಹಾಡಬಾರ್ದು ಅಂತ. ಗೊತ್ತಲ್ಲ, ಹಾಡೋರ್ಗೆ ಯಾವಾಗಲೂ ಗಂಟ್ಲು ಪ್ರಾಬ್ಲಮ್ಮು, ನುಡ್ಸೋರ್ಗೆ ಯಾವಾಗಲೂ ಕೈ ಪ್ರಾಬ್ಲಮ್ಮು, ಅಥವಾ ಡ್ಯಾನ್ಸ್ ಮಾಡೋರ್ಗೆ ಯಾವಾಗಲೂ ಕಾಲು ಪ್ರಾಬ್ಲಮ್ ಇದೆ ಭಗವಂತ. ಸೊ ಬಟ್ ನನಗೇನಂದರೆ ದುಃಖ, ನನಗೆ ಏನು ಹಿಂಗೆ ಆಗ್ಬಿಟ್ರೆ ಹೆಂಗಂದ್ರೆ, ಅಂದರೆ ನಾವು ಇದನ್ನೇ ಒಂಥರ ನಂಬ್ಕೊಂಡು ಬಂದ್ಬಿಟ್ಟಿದ್ದೀವಿ ಅವಾಗ್ಲಿಂದ, ಬೇರೆ ಏನು ಗೊತ್ತೇ ಇಲ್ಲ ಅನ್ನೋ ಥರ ನಮಗೆ ಜೀವನದಲ್ಲಿ ಅಲ್ವಾ. ಆ ಥರ ನಮಗೆ ಒಂದು ಫೀಲ್ಡಿಗೆ ಇಳಿದುಬಿಟ್ರೆ ನಮ್ಮನ್ನು ನಾವು ಎಷ್ಟು ಡೆಡಿಕೇಟ್ ಮಾಡ್ಕೊಂಡ್ಬಿಡ್ತೀವಲ್ಲ ಅಂತ ಆ ಕ್ಷಣ ನಂಗೆ ಅನಿಸಿದ ಆ ಒಂದು ಪ್ರಸಂಗ ಅದು. ನಿಜವಾಗ್ಲೂ ಅವತ್ತು ನಾನು ಎಷ್ಟು ಗಟ್ಟಿ ಮನ್ಸು ಮಾಡಿಕೊಂಡು ತಗೊಂಡು ಅದನ್ನು, ಆ ಜನಪದ ಇವತ್ತು ಈ ಮಟ್ಟಿಗೆ ಬೆಳೆಸ್ಬಿಟ್ಟಿದೆ ಹರೀಶ್. ನಿಜವಾಗ್ಲೂ ನನಗೆ ಐ ಆಮ್ ರಿಯಲಿ ಹ್ಯಾಟ್ಸ್ ಆಫ್ ಟು ಫೋಕ್. ಆ ಜನಪದ ಎಲ್ಲ ಹಿರಿಕರಿಗೂ ನನ್ನ ಶರಣು ಹೇಳಕ್ಕೆ ಇಷ್ಟಪಡ್ತೀನಿ. ಅವ್ರನ್ನೆಲ್ಲ ರೆಪ್ರೆಸೆಂಟ್ ಮಾಡ್ತೀನಲ್ಲ ನಾನು, ಅದು ನನಗೆ ಆನಂದ ಅದು ನಿಜವಾಗ್ಲೂ. ಸೊ ಅಲ್ಲಿ ಶುರುವಾದಂಥ ಜರ್ನಿ ಇವತ್ತು ಈ ಮಟ್ಟಿಗೆ ತಂದು ನಿಲ್ಲಿಸಿದೆ. ಸೊ ಯು ಪ್ರೌಡ್ ಆಫ್ ಯುವರ್ ವಾಯ್ಸ್ ನೌ? ಅಫ್ಕೋರ್ಸ್. ಆ್ಯಕ್ಚುಲಿ ನನಗೆ ಮುಂಚೆ ಒಂದು ವಾಯ್ಸ್ 1 ಮನೆ ಜಾಸ್ತಿ ಇತ್ತು ಅಷ್ಟೇ. ಟು ಬಿ ಫ್ರ್ಯಾಂಕ್, 1 ಮನೆ ಜಾಸ್ತಿ ಇತ್ತು, ಆ ಶಾರ್ಪ್ನೆಸ್ ಇತ್ತು. ಆ ವಾಯ್ಸ್ ಹಾಳಾದ್ಮೇಲೆ ಆ ಗಡಸುತನ ಬಂತು ಗೊತ್ತಾ, ಅದನ್ನ ನಾನು ಮಾಡ್ಯುಲೇಟ್ ಮಾಡ್ಕೊಳಕ್ ಶುರು ಮಾಡಿದೆ. ಹೆಂಗ್ ಫೈನ್ ಟ್ಯೂನ್ ಮಾಡಿದ್ರಿ ಗಡ್ಸುತನ ವಾಯ್ಸ್ ನ? ಅಲ್ಲ, ನಾನ್ ಮಾಡ್ಕೊಂಡಿಲ್ಲ, ಅದು ಬಂದ ಹಾಗೆ. ಇವಾಗ ನಾನು ಇದು ಹಾಡ್ರೆ ಮುಂಗೊಂಡಾದ ಮೋದೇಶ್ವರಗೆ ಹಂಗ್ ಬರುತ್ತೆ. ಅದೇ ಇವಾಗ ಸೋಜುಗಾದ ಸೋಜು ಮಲ್ಲಿಗೆ. ಸೊ ಇಟ್ ಆಲ್ ಡಿಪೆಂಡ್ಸ್ ಆನ್ ದ ಆರ್ಟಿಸ್ಟ್. ಸೊ ಅದನ್ನ ನಾವು ಹೆಂಗ್ ರೂಢಿ ಮಾಡ್ಕೋಬೇಕು ಅನ್ನೋದನ್ನ ನಾನು ಕಲಿತಾ ಬಂದೆ. ನನಗೆ ಒಂದು ಕ್ಷಣ ನಂಗೆ ಆ ಟೈಮೆಲ್ಲ ಅನ್ಸಿತ್ತು, ನನ್ನ ವಾಯ್ಸ್ ಎಸ್ ಜಾನಕಿ ತರ ಇಲ್ಲ, ಲತಾ ಮಂಗೇಶ್ಕರ್ ತರ ಇಲ್ಲ. ಆದ್ರೆ ನಂಗೆ ಅನ್ಸಿದ್ದು ಆಮೇಲೆ ನನ್ನ ವಾಯ್ಸು ಉಷಾ ಉತ್ತಪ್ ತರ ಇದೆ, ಜಯಶ್ರೀ ಅಮ್ಮ ತರ ಇದೆ, ಆಮೇಲೆ ಆಶಾ ಭೋಸ್ಲೆ ತರ ಇದೆ ಅಂತ. ಸೊ ಐ ಜಸ್ಟ್ ನನ್ನ ವಾಯ್ಸಿಗೆ ಏನು ಬೇಕು, ಆ ಟೆಕ್ನಿಕಲ್ ನನ್ಗೆ ಗೊತ್ತಾಗ್ತಿರಲಿಲ್ಲ ಮುಂಚೆ. ಏನೋ ಕಿರ್ಚ್ಕೊಂಡು ಹಾಳು ಮಾಡ್ಕೊಂಡ್ಬಿಟ್ಟಿದ್ದೆ. ಬಿಕಾಸ್ ಆ ಅವೇರ್ನೆಸ್ ಇರಲ್ಲ ನಮಗೆ. ನಿಜ ಹೇಳಬೇಕು ಅಂದರೆ ಸರಿಯಾದ ಮಾರ್ಗದರ್ಶನ ಇರೋದಿಲ್ಲ, ಅದು ಹಾಳಾಗೋ ಕಾರಣ. ಇವಾಗ ನಾನು ಎಲ್ಲರಿಗೂ ಹೇಳ್ತಿರ್ತೀನಿ, ಎಲ್ರಿಗೂ ಅವ್ರವ್ರದೇ ಆದ ಕಂಠ ಇರುತ್ತೆ, ಆಯ್ತಾ. ಆ ಡೆಪ್ತ್ ಈ ಶರೀರಕ್ಕೆ ಶಾರೀರ ಹೇಗೆ ಬೇಕು ಭಗವಂತ ಕೊಟ್ಟಿರ್ತಾನೆ, ಅದನ್ನು ನಾವು ಸರಿಯಾದ ರೀತಿಯಲ್ಲಿ ಮೋಲ್ಡ್ ಮಾಡ್ಕೊಳ್ತಾ ಬರಬೇಕು. ಅವ್ರಿಗೆ ಆ ರೇಂಜ್ ಇದೆ ಅಂದರೆ ನಿನ್ಗೆ ಇರಬೇಕು ಅಂತ ಏನಿಲ್ಲ, ನಿನಗೆ ಏನಿದೆಯೋ ಅದರಲ್ಲಿ ರೀಚ್ ಮಾಡೋ ಪ್ರಯತ್ನ ಪಡೋ ಅಷ್ಟೇ.
ಸೊ ಅದನ್ನು ನಾನು ಕಂಡ್ಕೊಂಡು ಬಂದೆ. ಸೊ ಅಲ್ಲಿಂದ ನನಗೆ ಹೇಳಿದ್ನಲ್ಲ, ಜೊತೆಯಲ್ಲಿ ನನ್ನ ಗುರುಗಳನ್ನ ನೆನೆಸ್ಕೊಳ್ಳೇಬೇಕು. NS ಪ್ರಸಾದ್ ಅವ್ರನ್ನ ನೆನೆಸ್ಕೊಳ್ತೀನಿ, ಮ್ಯಾಂಡ್ಲಿನ್ NS ಪ್ರಸಾದ್. ಹೀ ಗ್ರೂಮ್ಡ್ ಮೀ ಲೈಕ್ ಎನಿಥಿಂಗ್, ಅಂದರೆ ಪಾಠ ಹೇಳ್ಕೊಡೋದು ಒಂದು ಕಡೆ ಆದರೆ, ಇನ್ನೊಂದು ಕಡೆ ಅವರು ಎಷ್ಟು ಧೈರ್ಯವಾಗಿರಬೇಕು, ಎಷ್ಟು ಮುನ್ನುಗ್ಗಬೇಕು, ನೀನು ಹೆಂಗೆಲ್ಲ ಮೆಂಟಲಿ ಪ್ರಿಪೇರ್ ಆಗಿರಬೇಕು ಅನ್ನೋದು ಎಷ್ಟು ಚೆನ್ನಾಗಿ ಹೇಳ್ಕೊಟ್ರು ಅಂತ ಹೇಳಿದ್ರೆ, ಎಲ್ಲೂ ಕುಗ್ಗಬಾರ್ದು. ಈಸ್ ಎ ಲೆಜೆಂಡ್, ಅನುಮಾನನೇ ಇಲ್ಲ. ಅಯ್ಯೋ ಅವ್ರನ್ನ ಮುಂದೆ ನಾವೆಲ್ಲ ಏನೂ ಅಲ್ಲ. ನಿಜ ಹೇಳಬೇಕು ಅಂತ ಹೇಳಿದ್ರೆ ಅವರು ಪುತ್ತೂರು ನರಸಿಂಹ ನಾಯಕ್ ನನ್ನ ಗುರುಗಳು. ಮತ್ತು ಇವರು ನನ್ನ ಮದುವೆ ಆದಮೇಲೆ ನಾನು ಹಿಂದೂಸ್ತಾನಿ ಮಾಡಿದ್ದು ಪಂಡಿತ್ VM ನಾಗರಾಜ್ ಅವ್ರ ಹತ್ರ. ಅವ್ರು ನನ್ನ ಗುರುಗಳು. ರಂಗಗೀತೆಯಲ್ಲಿ ನನಗೆ ರೋಹಿಣಿ ರಘುನಂದನ್ ಅವ್ರ ಗುರುಗಳು. ಎಸ್ ಆಯ್ತಾ. ಏನು ಜಯಶ್ರೀ ಅಮ್ಮ ಅವರ ಫಸ್ಟ್ ಶಿಷ್ಯ ಇದಾರಲ್ಲ, ಶಿ ಈಸ್ ಮೈ ಗುರು ಆ್ಯಂಡ್ ಶಿ ಈಸ್ ಎ ಫ್ಯಾನ್ ಆಫ್ ಮೈ ವಾಯ್ಸ್ ಆ್ಯಂಡ್ ಐ ಆಮ್ ಎ ವೆರಿ ಬಿಗ್ ಫ್ಯಾನ್ ಆಫ್ ಹರ್. ಆ್ಯಂಡ್ ಪುತ್ತೂರು ನರಸಿಂಹ ನಾಯಕ್ ಸರ್ ಅಷ್ಟೇ ದೊಡ್ಡ ಹರಿದಾಸ ಕೀರ್ತನಕಾರ. ಮತ್ತೆ ಅವರಂತೂ ಅವರು ನನ್ನ ವಾಯ್ಸಿಗೆ ತಕ್ಕಂಗೆ ಹೇಳ್ಕೊಡ್ತಾರೆ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಆ ಹಾಡುಗಳೆಲ್ಲ ಭಾಳ ಆನಂದ ಆಗುತ್ತೆ ನನಗೆ. ಈಗ ಅದೇ ಹೇಳಿದ್ನಲ್ಲ, ನಮ್ಮ ಇದನ್ನು ನಾವು ನೋಡ್ಕೊಂಡ್ಬಿಟ್ರೆ ನಮ್ಮ ವೀಕ್ನೆಸ್ಸು ನಮ್ಗೆ ಗೊತ್ತಿರಬೇಕು, ಪ್ಲಸ್ ಅದನ್ನು ಪ್ರೆಸ್ ಮಾಡ್ಕೊಳ್ಳೋಕ್ಕೆ. ಅವಾಗ ಮಾತ್ರ ವಿ ಕ್ಯಾನ್ ಗ್ರೋ. ಇಲ್ಲ ಅಂತ ಹೇಳಿದ್ರೆ ವಾಟ್ ಎವರ್ ಐ ಆಮ್ ಡೂಯಿಂಗ್ ಪ್ಲಸ್ ಅನ್ನೋದಾದರೆ ಇಲ್ಲ, ಗ್ರೋತ್ ಅಲ್ಲಿ ನಿಂತೋಗುತ್ತೆ. ಸೊ ವಿ ಹ್ಯಾವ್ ಟು ಗ್ರೂಮ್ ಅವರ್ ಸೆಲ್ಫ್ ಇನ್ ಆಲ್ ದ ವೇಸ್ ಅನ್ನೋದು ಗೊತ್ತಾಗ್ತಾ ಬಂತಲ್ಲ ನನಗೆ. ಅಲ್ಲಿನ ಜರ್ನಿ ಶುರುವಾಗಿದ್ದು ಇವತ್ತು 2014, 15, 16ರಲ್ಲಿ ಸಿಂಗಾಪುರು, 18, 19, 7 ಸಲ ಅಮೆರಿಕಕ್ಕೆ ಹೋಗಿ ಬಂದ್ಬಿಟ್ಟೆ. ಆ್ಯಂಡ್ ಟು ಬಿ ಫ್ರ್ಯಾಂಕ್, ಯಾವ ಸರ್ಕಾರ ನನ್ನ ಕಳಿಸಿಲ್ಲ. ಎಲ್ಲವೂ ಅಲ್ಲಿರುವಂತಹ ಸಂಘ ಸಂಸ್ಥೆಗಳು ನನ್ನ ಬರ್ಮಾಡ್ಕೊಂಡಿರೋದು. ಈಗ ಮೊನ್ನೆ ಜನವರಿಲಿ 2 ಕಾರ್ಯಕ್ರಮಕ್ಕೆ ಸುಮ್ಮನೆ ಫೋನ್ ಮಾಡ್ತೀನಿ ಆಕೆಗೆ ಒಂದಿನ, ರೀಶ್ ಎಲ್ಲಿದ್ಯೋ ಅಂತ ಕೇಳ್ತೀನಿ, ಅಮೆರಿಕಾ. ಇನ್ನೊಂದು ಸರಿ ಫೋನ್ ಮಾಡ್ತೀನಿ, ಅಮೆರಿಕಾ. ಏನಮ್ಮ ಹಿಂಗ ಅಮೆರಿಕಾ ಹೋಗ್ತೀಯ ನೀನು ಅಂದ್ರೆ ಗ್ಯಾಪಲ್ ಫೋನ್ ಮಾಡ್ತಾ ಇದ್ದೀನಿ. ಅಂಡ್ ನೀ ಹೆಂಗ್ ಹೋಗ್ತಿದ್ಯಾ ಅಂದ್ರೆ ಅಮೆರಿಕಕ್ಕೆ, ಲೈಕ್ ಹಿಂಗೆ ಬಂದ್ಬಿಟ್ಟ ಇದ್ದೀನಿ ಅನ್ನೋ ಥರ. ಯಾವ ದೇಶ ಆಯ್ತು ಈಗ? 7 ಸರಿ ಅಮೆರಿಕಾ. ಅಮೆರಿಕಾ ಆಯ್ತಾ. 2 ಸಲ ದುಬೈಗೆ ಹೋಗಿದ್ದೀನಿ ಆ್ಯಂಡ್ ಸಿಂಗಾಪುರ್ಗೆ ಹೋಗಿದ್ದೀನಿ. ಈಗ ಜುಲೈಯಲ್ಲಿ ಮತ್ತೆ ಅಮೆರಿಕಾ ಇದೆ, ಆಗಸ್ಟಲ್ಲಿ ಆಸ್ಟ್ರೇಲಿಯಾ ಇದೆ ಆ್ಯಂಡ್ ಕೆನಡಾ ಇದೆ. ಒಂದು ಜನಪದ ನನಗೆ ಜನಪದನಾ ಅನ್ನೋ ಥರ ಇದ್ದಂಥ ಸ್ಥಿತಿಯನ್ನು ಜನಪದನಾ ಅನ್ನೋ ಮಟ್ಟಕ್ಕೆ ಮಾಡೋದಿದೆಯಲ್ಲ. ನಮ್ಮ ಕೆಲಸ ನಾವೇ ಗೌರವ ಕೊಡಲಿಲ್ಲ ಅಂತ ಹೇಳಿದ್ರೆ ಇನ್ಯಾರು ಗೌರವ ಕೊಡ್ತಾರೆ ಅಲ್ವಾ? ನನಗೆ ಒಂದು 10 ವರ್ಷದ ಹಿಂದೆನೇ ಒಬ್ಬರು ಯಾರೋ ಕೇಳಿರೋ, ಮೇಡಮ್ ಬ್ರ್ಯಾಂಡ್ ಆಗಬೇಡಿ ಮೇಡಮ್, ನಿಮಗೆ ತುಂಬ ಕಷ್ಟ ಆಗೋಗುತ್ತೆ ಅಂದರು. ನಾನು ಹೌದಾ, ಐ ಡಿಂಟ್ ಫೀಲ್, ನನಗೆ ಏನೂ ಉತ್ತರ ಕೊಡಲಿಲ್ಲ ಅವ್ರಿಗೆ ಅವತ್ತು. ನಾನು ಇವತ್ತು ಅದೇ ಮನುಷ್ಯ, ಸೋ ಪ್ರೌಡ್ ಆಫ್ ಯು, ಏನು ಹೆಸರು ಆ ಒಂದು ಜನಪದಕ್ಕೆ ಏನು ಹೆಸರು ತಂದುಬಿಟ್ರಿ, ಮತ್ತು ಯಾರು ಮಾಡ್ತಾರೆ ರೈಟ್? ಈಗ ನನ್ನನ್ನು ಫಾಲೋ ಮಾಡೋರು ತುಂಬ ಜನ ಇದ್ದಾರೆ ಅನ್ನೋದೇ ತುಂಬ ಖುಷಿ. ಒಂದು ನನ್ನ ವೇ ಆಫ್ ಡ್ರೆಸ್ಸಿಂಗ್ ಕಾಪಿ ಮಾಡ್ತಾರೆ, ಸಾಂಗ್ಸ್ ಕಾಪಿ ಮಾಡ್ತಾರೆ. ನಂಗೆ ಅದಕ್ಕಿಂತ ಇನ್ನೇನು ಖುಷಿ ಇದೆ, ನನ್ನ ಯೂಟ್ಯೂಬ್ ಚಾನಲ್ ಹಾಡುಗಳೆಲ್ಲ ಕಲಿತು ಎಲ್ಲರೂ ಹೋದರೆ, ಸವಿತಕ್ಕ ನಿಮ್ಮ ಹಾಡು ಕಲ್ತ್ಬಿಟ್ಟು ನಂಗೆ ಈ ಪ್ರೈಸ್ ಬಂತು, ಸವಿತಕ್ಕ ನಾವು ಕಾಂಪಿಟೇಷನಲ್ಲಿ ಇದನ್ನು ಹಾಡ್ತಾ ಇದ್ದೀವಿ, ಹಾಡಬಹುದಾ ಅಂತ ಬಾಂಬೆಯಿಂದ ನಂಗೆ ಮೆಸೇಜ್ ಬರುತ್ತೆ, ಡೆಲ್ಲಿಯಿಂದ ಬರುತ್ತೆ, ಚೆನ್ನೈಯಿಂದ ಕೇಳ್ತಾರೆ, ಸವಿತಕ್ಕ ಇವತ್ತು ನಿಮ್ಮ ಹಾಡು ಹಾಡ್ತಾ ಇದ್ದೀವಿ. ಎಷ್ಟು ಪ್ರೌಡ್ ಫೀಲ್ ಅಲ್ವಾ ಹರೀಶ್ ಇದು ನಿಜವಾಗ್ಲೂ. ಅಂದರೆ ಇಷ್ಟು ಕೋಟಿ ಜನರಲ್ಲಿ ಸವಿತಕ್ಕನ ಕೇಳ್ತಾರೆ ಅಂತ ಹೇಳಿದಾಗಲೇ ಎಷ್ಟು ಹೆಮ್ಮೆ ಅನ್ಸುತ್ತಲ್ವಾ ನಿಜವಾಗ್ಲೂ. ನನಗಂತೂ ಬಹಳ ಪ್ರೌಡ್ ಫೀಲ್. ಈಗ ನಮ್ಮೆಲ್ಲ ನೋಡುತ್ತಿರುವ ಹೆಣ್ಣು ಮಕ್ಕಳಿಗೆ ಅನುಕೂಲ ಆಗಲಿ ಅಂತ ಈ ಆಭರಣಗಳನ್ನ ಎಲ್ಲಿ ಪರ್ಚೇಸ್ ಮಾಡ್ತೀರಿ ನೀವು? ಹಾಗೇನಿಲ್ಲ, ನಾವು ಏನು ಗೊತ್ತಾ, ಎಲ್ಲಿ ಚೆನ್ನಾಗಿ ಕಾಣುತ್ತೋ, ಎಲ್ಲಿ ಹೆಂಗೆ ಆನ್ಲೈನಲ್ಲಿ ಸಿಗ್ತಾ ತರಿಸ್ಬಿಡ್ತೀನಿ. ಮತ್ತೆ ಈ ಇಳ್ಕಲ್ ಸೀರೆ ಎಲ್ಲ ಸ್ವಲ್ಪ ಇಳ್ಕಲ್ ತರಿಸ್ತೀನಿ. ನಾನು ಹೋಗಲ್ಲ, ನನಗೆ ಅವರು ಒಳ್ಳೆ ಇದು ಕಳಿಸ್ತಾ ಇರ್ತಾರೆ. ಸೊ ದ ಬೆಸ್ಟ್ ಕಲರ್, ದ ಬೆಸ್ಟ್. ಹೌದು. ಸೊ ಒಂದಷ್ಟು ಜನ ಇಟ್ಕೊಂಡಿನಿ, ಆರ್ನಮೆಂಟ್ಸ್ಗೆ ಒಂದಷ್ಟು ಜನ, ಇದಕ್ಕೊಂದಷ್ಟು ಜನ ನೋಡಿ, ಬಳೆಗೆ ಹೇಳ್ಬಿಟ್ಟೆ ನಿಮ್ಗೆ ಹಿಂಗೆ ಅಂತ. ಆ ಬಳೆ ಅಂತೂ ನಾನು ಯಾವ ಸೀರೆ ಉಟ್ರು ಇದೇ ಕಲರ್ ಇರುತ್ತೆ. ದಿಸ್ ಇಸ್ ಬಾಟಲ್ ಗ್ರೀನ್. ಓಕೆ, ಹಸಿರು ಬಾಟಲ್ ಗ್ರೀನ್ ಇದೆ ಆಕ್ಚುಲಿ. ಸೊ ಎಲ್ಲರೂ ಅದೇ ಕೇಳ್ತಾರೆ, ಈ ಬಳೆಗಳು ಎಲ್ಲಿ ತಗೊಂಡ್ರಿ, ಈ ಬಳೆಗಳು ಎಲ್ಲಿ ತಗೊಂಡ್ರಿ ಅಂತ ತುಂಬಾ ಹೆಮ್ಮೆ ಅನ್ಸುತ್ತೆ. ಇವತ್ತು ಇಂಟರ್ವ್ಯೂ ಅಂತ ನೀ ಬೈತಿ ಅಂತ ನಾನು ಜೋಮಾಲೆ ಮಾತ್ರ ಹಾಕೊಂಡ್ಬಂದಿದ್ದೀನಿ. ಇಲ್ಲ ಅಂತ ಹೇಳಿದ್ರೆ ನಮ್ ಕಪ್ಪಳ ಹೇಳ್ತಾರೆ, ಮಾರಮ್ಮ ಬಂದ್ಲು ಅಂತಿರ್ತಾರೆ. ಅಲ್ಲ, ಹಾಗೆ ಇರ್ತಾಳಕ್ಕೆ ವೇದಿಕೆ ಮೇಲೆ ಹೆಂಗ್ ನೋಡ್ತಿರ್ತೀವಿ ಅಂದ್ರೆ ಏನ್ ಗುರು ಇದು ಅಂತ. ಬಟ್ ಅಬ್ಸರ್ವ್ ಮಾಡ್ತಿರ್ತಾರೆ ನಿಮ್ಮನ್ನ ನೋಡಿ, ದ ವೇ ಯು ಸ್ಟ್ಯಾಂಡ್, ಹಾಕೊಳ್ಳೋ ಅಟೈರ್ ಅಂದ್ರೆ ಡ್ರೆಸ್ ಏನಿದೆ, ಏನೇನೋ ಹಾಕೊಂಡ್. ಏನ್ ಗೊತ್ತಾ, ಒಂದ್ ಸಿಚುಯೇಷನ್ ಹೇಳ್ತೀನಿ. ಅಮೆರಿಕದಲ್ಲಿ ನಾನು ವಾಷಿಂಗ್ಟನ್ ವರ್ಜಿನಿಯಲ್ಲಿ ಒಂದು ಪ್ರೋಗ್ರಾಮ್ ಮಾಡಬೇಕಿತ್ತು. ಅದು 2023 ಆಗಿದೆ ಅಂತ. 8 ಸ್ಟೇಟಲ್ಲಿ 9 ಕಾರ್ಯಕ್ರಮ ಕೊಟ್ಟೆ 1.5 ತಿಂಗಳಲ್ಲಿ. ಓಕೆ, ಅದರಲ್ಲಿ ಒಂದ್ಸಲ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಬರೋ ಟೈಮಲ್ಲಿ ನಾನು ಬೇರೆ ಕಾರಲ್ಲಿ ಬಂದೆ, ನನ್ನ ಲಗೇಜ್ ಬೇರೆ ಕಾರಲ್ಲಿ ಬರಬೇಕಾಗಿತ್ತು. ಅವರು 2 ಸುಟ್ಕೇಸಲ್ಲಿ ಬೇರೆ ಸುಟ್ಕೇಸ್ ತಂದುಬಿಟ್ಟಿದ್ದಾರೆ, ಅದರಲ್ಲಿ ಸೀರೆನೇ ಇಲ್ಲ.
ಏನಾಯ್ತು, ಅವತ್ತಿನ ದಿವಸಕ್ಕೆ ಗೌನ್ ಹಾಕೊಂಡು ಹಾಡ್ಬೇಕಾದ್ರೆ ನನಗೆ ಎಷ್ಟೂ ಮುಜುಗರ ಅಂತ ಹೇಳಿದ್ರೆ, ಅಂದರೆ ಇಟ್ ವಾಸ್ ಓಕೆ, ದೊಡ್ಡ ಗೌನು, ನನ್ನ ಸ್ಯಾರಿಲೇ ಹೊಲಿಸಿದಂಥ ಗೌನು ಎಲ್ಲವೂ ಓಕೆ. ಬಟ್ ಸವಿತಕ್ಕ ಇಸ್ ನಾಟ್ ಲೈಕ್ ದಟ್ ಅಲ್ವಾ. ಸೀರೆ ಇಲ್ಲ, ನಂಗೆ ಯಾರಿಗೂ ಹೇಳೋಕ್ಕಾಗ್ತಿಲ್ಲ ಬಿಡೋಕ್ತಿಲ್ಲ, ತಂದವ್ರಿಗಂತೂ ಬೈದೆ ತಿರ್ಗಾ ವಾಪಸ್ ಹೋಗೋಕೆ 2 hours ಜರ್ನಿ. ನಂಗೆ ಅಲ್ಲಿ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಬೇಕು, ಇನ್ನೇನು ಮಾಡೋರು, ಇರೋದ್ರಲ್ಲಿ ಎಲ್ಲ ಹಾಕೊಂಡು ಮಾಡಿದೆ. ಅವತ್ತಂತೂ ಐ ಲಿಟ್ರಲಿ ಕ್ರೈಡ್ ಸೋ ಮಚ್ ಅಂತ ಹೇಳಿದ್ರೆ, ಯಾರ ಮೇಲೂ ಡಿಪೆಂಡ್ ಆಗಬಾರ್ದು. ಆಮೇಲೆ ಎಲ್ಲರೂ ಸವಿತಕ್ಕ ನೀವು ಬಂದರೆ ಫುಲ್ ಗಂಟು ಇದೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಿದ್ವಿ, ನೀವು ನೋಡ್ರಿ ಹಿಂಗೆ ಬಂದ್ಬಿಟ್ರಿ ಅಂತ ಹೇಳೋರಲ್ಲ. ಐ ಫೆಲ್ಟ್ ಸೋ ಬ್ಯಾಡ್ ಅಂತ ಹೇಳಿದ್ರೆ, ಅಂದರೆ ಜನ ಎಕ್ಸ್ಪೆಕ್ಟೇಷನ್ ಸವಿತಕ್ಕ ಬಂದರೆ ಹಿಂಗಿರ್ತಾರಪ್ಪ ಅಂತ. ಸೊ ನನಗೇನಂದ್ರೆ ಆ ಫೋಕ್ ಸ್ಟೈಲಲ್ಲೇ ಈಗ ಜನ್ರೇಷನ್ ಇರೋರಿಗೆ ಸೆಟ್ ಆಗೋ ಥರ ಏನೇನೋ ಸ್ಟೈಲ್ ಮಾಡ್ತಾ ಇರ್ತೀನಿ. ಓನ್ಲಿ ಇನ್ ಸ್ಯಾರೀಸ್. ಆ ಸ್ಯಾರೀಸ್ ಅಲ್ಲೇ ಹಿಂಗೆ ಮುಂದೆ ಇಟ್ಕೊಟ್ಕೊಳ್ಳೋದು, ಇನ್ನೆಂಗೋ ಮಾಡೋದು, ಏನೇನೋ ಕಚ್ಚೆ ಉಟ್ಕೊಳ್ಳೋದು ಎಲ್ಲ ಮಾಡ್ತಾ ಇರ್ತೀನಿ ನಾನು. ಬಟ್ ಅದರ್ ದನ್ ದಟ್ ಇನ್ನೇನು ಮಾಡೋಕ್ಕೆ ಹೋಗೋದಿಲ್ಲ. ಬಿಕಾಸ್ ಅದೇ ಆಸ್ ಐ ಟೋಲ್ಡ್ ಯು, ವಿ ಹ್ಯಾವ್ ಟು ರೆಪ್ರೆಸೆಂಟ್ ಇಟ್ ಅಂತ ಹೇಳಿದಾಗ ನಮ್ಮನ್ನು ಫಾಲೋ ಮಾಡೋರು ಎಷ್ಟು ಜನ ಇರ್ತಾರೆ, ನಮ್ಮನ್ನು ನೋಡೋರು ಎಷ್ಟು ಜನ ಇರ್ತಾರೆ. ಮಕ್ಕಳಿಗೆ ಸೀರೆಗಿಂತ ಸುಂದರವಾಗಿರೋದು ಇನ್ನೊಂದು ಅಲ್ವಾ. ನಿಮ್ಗೆ ಫಾರಿನಲ್ಲೂ ತುಂಬಾ ಕಾಂಪ್ಲಿಮೆಂಟ್ಸ್ ಬಂದ್ಬಿಡುತ್ತೆ. ತುಂಬಾ ನನಗಂತೂ ನನ್ನ ಫ್ಲೈಟಲ್ಲಿ ಹೋಗ್ಬೇಕಾರೆ, ಈಗ ರೀಸೆಂಟಾಗಿ ಮೊನ್ನೆ ಜನವರಿಲಿ 2 ಪ್ರೋಗ್ರಾಮ್ ಕೊಡೋಕೆ ಹೋಗಿದ್ದೆ ಸಂಕ್ರಾಂತಿ ಹಬ್ಬಕ್ಕೆ. ನನ್ನ ಪಕ್ಕದಲ್ಲಿ ಒಬ್ರು ಆರ್ಟಿಸ್ಟ್ ಫ್ರಮ್ ಆಮ್ಸ್ಟರ್ಡಮ್ ಹತ್ಕೊಂಡಿದ್ದು, ಫ್ಯಾಮಿಲಿ ಕೂತ್ಕೊಂಡಿದ್ರು, 2 ಗಂಡ ಹೆಂಡತಿ ಕೂತಿದ್ರು, ಎಷ್ಟೊತ್ತಾರು ಮಾತಾಡಲ್ಲ. ಅವರು 2 ಮೂಗುಗೆ ಚುಚ್ಕೊಂಡಿದ್ದ ದಟ್ ಲೇಡಿ. ನಂಗೆ ತಡ್ಕೊಳಕ್ಕಾಗ್ದೆ. ಅವ್ರ ಕೈಯಲ್ಲೂ ಫುಲ್ ಎಲ್ಲ ಬಳೆಗಳು, ಅಂದರೆ ಎಲ್ಲ ಈ ಮೆಟಲ್ ಆರ್ನಮೆಂಟ್ಸ್ ಇತ್ತು. ನನಗೆ ಐ ವಾಸ್ ಜಸ್ಟ್ ಅವಳನ್ನೇ ನೋಡ್ತಾನೆ ಇದೆ. ನಂಗೆ ಖುಷಿ, ಏನೋ ಎಷ್ಟು ಚೆನ್ನಾಗಿ ರೆಡಿ ಆಗಲ್ಲ. ಶೀ ಈಸ್ ಫ್ರಮ್ ಪೋರ್ಟ್ಲ್ಯಾಂಡ್ ಅಂತ ಆಮೇಲೆ ಎಲ್ಲ ಗೊತ್ತಾಯಿತು. ಯು ಲುಕ್ ಸೋ ಬ್ಯೂಟಿಫುಲ್ ಇನ್ ದಿಸ್ ಅಂತ ಹೇಳಿದೆ. ಈವನ್ ಯು ಆರ್ ಸೋ ಬ್ಯೂಟಿಫುಲ್ ಅಂತೆಲ್ಲ ಹೇಳಿದ್ರು. ಅಲ್ಲಿಂದ ಶುರುವಾದ ನಮ್ಮ ಜರ್ನಿ ಎಷ್ಟು ಮಾತಾಡ್ತೀವಿ ಅಂದರೆ, ಶಿ ಈಸ್ ಎ ಪೇಂಟರ್. ಓಕೆ, ವೆನ್ ಶಿ ಕೇಮ್ ಟು ನೋ ದಟ್ ಐ ಆಮ್ ಅನ್ ಆರ್ಟಿಸ್ಟ್, ಯು ಡೋಂಟ್ ಬಿಲೀವ್, ನಾನು ಸಿಯಾಟಲ್ಗೆ ಹೋದಾಗ ಅಲ್ಲಿಂದ 3 hour ಜರ್ನಿ ಪೋರ್ಟ್ಲ್ಯಾಂಡ್ಗೆ ಅವ್ರ ಊರು. ನನ್ನ ಪ್ರೋಗ್ರಾಮ್ ನೋಡೋಕ್ಕೆ ಬಂದು ಭಾಷೆ ಅರ್ಥ ಆಗಲ್ಲ, 2 ಗಂಡ ಹೆಂಡತಿ ಮಗಳು 3 ಜನ ಡ್ಯಾನ್ಸ್ ಮಾಡಿ ಇವತ್ತಿಗೂ ನನ್ನ ಜೊತೆ ಕಾಂಟ್ಯಾಕ್ಟಲ್ಲಿ ಇದ್ದಾರೆ. ಅದೇ ಹೇಳ್ತಾರೆ, ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ದಿಸ್ ಲ್ಯಾಂಗ್ವೇಜ್, ಬಟ್ ಐ ರಿಯಲಿ ಲವ್ ದ ವೇ ಯು ಪ್ರೆಸೆಂಟ್, ದ ವೇ ಯು ಸಿಂಗ್ ಆ್ಯಂಡ್ ಯುವರ್ ವಾಯ್ಸ್ ಇಸ್ ಸೋ ಆಸಮ್. ಶಿಸಲ್ಲ, ಐ ಫೀಲ್ ಸೋ ಪ್ರೌಡ್ ಅಂತ ಹೇಳಿದ್ರೆ. ಜನಪದ ಹೆಂಗೆಲ್ಲ ಕನೆಕ್ಟ್ ಮಾಡುತ್ತಲ್ಲ ಅಲ್ಲ. ಅಂದರೆ ನಮ್ಮ ದ ವೇ ವಿ ಕ್ಯಾರಿ ಇಸ್ ಸೋ ಇಂಪಾರ್ಟೆಂಟ್ ಅನ್ನೋದು ಅಲ್ಲಿ ಮುಖ್ಯ. ಆ್ಯಂಡ್ ವಿ ಶುಡ್ ಬಿ ವೆರಿ ಪ್ರೌಡ್. ನಮ್ಮ ಇದನ್ನು ರೆಪ್ರೆಸೆಂಟ್ ಮಾಡ್ತಿದ್ದೀವಪ್ಪ ಅಲ್ಲಿ ಯಾರೋ ಬಂದು ನೋಡ್ತಾರೆ. ನಮ್ಮ ಕನ್ನಡಿಗರ ನೋಡೋದು ಹೆಚ್ಚಲ್ಲ, ಇನ್ನೊಬ್ರು ಯಾರೋ ಬಂದು ಅದನ್ನು ಇಷ್ಟಪಡ್ತಾರಲ್ಲ, ಆ ಸೀರೆ ಹೆಂಗೆ ಉಟ್ಕೊಂಡೆ ತೋರಿಸು ಅಂತ ಕೇಳ್ತಾರೆ. ಆಮೇಲೆ ಗೊತ್ತಲ್ಲ, ಹಿಂಗೆ ಔಟ್ ಆಫ್ ಕಂಟ್ರಿ ಹೋದರೆ ಅವರೆಲ್ಲ ನಮ್ಗಳ ಥರ ಮುಜುಗರ ಪಟ್ಕೊಳ್ಳಲ್ಲ. ಯು ಲುಕ್ ಸೋ ಬ್ಯೂಟಿಫುಲ್ ಇನ್ ದಿಸ್ ಸ್ಯಾರಿ ಅಂತ ಹೇಳ್ತಾರೆ. ಲಿಫ್ಟಲ್ಲಿ ಹೋಗಿದ ತಕ್ಷಣ ವಾವ್ ಬ್ಯೂಟಿಫುಲ್ ಕಲರ್ ಅಂತಾರೆ. ಸೊ ದಿಸ್ ಇಸ್ ಆಲ್ ನಮ್ಮನ್ನು ನಾವು ರೆಪ್ರೆಸೆಂಟ್ ಮಾಡೋದು, ನಮ್ಮ ಇಂಡಿಯನ್ ರೆಪ್ರೆಸೆಂಟ್ ಮಾಡೋದು, ನಮ್ಮ ಭಾರತ, ನಮ್ಮ ಕರ್ನಾಟಕ, ನಮ್ಮ ಬೆಂಗಳೂರು, ನಮ್ಮ ಮಣ್ಣು. ಈ ಕಪ್ಪಣ್ಣ ಸರ್ ಮೈಕ್ ಹೇಳಿದ್ದೀನಿ, ಒಂಚೂರು ಕೇಳ್ಬಿಡ್ತೀನಿ, ಆಮೇಲೆ ಬೇರೆದಕ್ಕೆ ಹೋಗ್ತೀನಿ. ಈ ಕಪ್ಪಿ ಏನೋ ಪದ ಬಳಸ್ತಾರೆ ಗೊತ್ತಾ? ಹೆಣ್ಮಕ್ಳಿಗೆ ಬೇಜಾರ ಬಿಡ್ಬೇಕಂತ ನೋಡಕ್ ಹೋದ್ರೆ. ಹೌದು, ಫೇರಾಗೆ ಇಲ್ವಲ್ಲ ನಾವು ಅಂತ. ಬಟ್ ಕಪ್ಪಿ ಅಂದ್ರೆ ನಿಮ್ಗೆ ಖುಷಿ ಆಗುತ್ತೆ. ನನಗೆ ಅನ್ಸೋದಲ್ಲ, ನಂಗೆ ಚಿಕ್ಕವಳಿದಾಗ ಅನ್ಸೋದವೆಲ್ಲ. ಅಂದ್ರೆ ನಾನು ಹೇಳ್ತಿರೋದು ಪುಟಾಣಿ ಒಂದು ಈ ಸ್ಕೂಲ್ಗಿನ ಬರೋಕ್ಕಿಂತ ಮುಂಚೆ ಎಲ್ಲ ಅನ್ಸೋದಷ್ಟೇ ನನಗೆ. ಆಮೇಲೆ ನನಗೆ ಅದೆಲ್ಲ ತಲೆಗೆ ಬರ್ತಿರಲಿಲ್ಲ. ನನಗೆ ಟು ಬಿ ಫ್ರ್ಯಾಂಕ್ ಅದೆಲ್ಲ ಹೆಂಗೆ ಅಂತಂದ್ರೆ, ನಮ್ಮ ತಾತ ನಮ್ಮ ಅಮ್ಮ ಎಲ್ಲರನ್ನೂ ನೋಡಿ ನನಗೆ ಬಂದಿದೆ. ಅಂದರೆ ಕಲೆ ಮುಖ್ಯ. ಕಲೆ ಅಂದ್ರೆ ನೀನ್ ಸಾಧನೆ ಮುಖ್ಯ. ನೀನ್ ಸಾಧನೆ ಮಾಡ್ತಾ ಹೋದ್ರೆ ನಿಮ್ಗೆ ಎಲ್ಲವೂ ಗೌಣ ಏನೂ ಅಲ್ಲ ಇವೆಲ್ಲ ಅನ್ನೋದು ನನಗೆ ಅಲ್ಲಿಂದ ಅವಾಗ ಚಿಕ್ಕ ಹುಡುಗಿಂದನೇ ನನ್ನ ತಲೆಗೆ ಎಷ್ಟು ಕೂತಿತ್ತು ಅಂತ ಹೇಳಿದ್ರೆ, ಏನಾರ ಹೇಳೋರೆ ಹೋಗಲ್ಲ ಅಂತಿದ್ದಾರೆ. ನಾ ಮಟ್ಟಕ್ಕೆ ನನ್ಗೆ ಗೊತ್ತಲ್ಲ ಒಂಥರ. ಆಮೇಲೆ ಅಂದರೆ ಅವ್ರು ಎಷ್ಟು ಕೆಳಗಡೆ ಇದ್ದಾರೆ ಅನ್ನೋದು ಮಟ್ಟಕ್ಕೆ ನಮ್ಗೆ ಗೊತ್ತಾಗುತ್ತೆ ಅಷ್ಟೇ ಅದರಲ್ಲಿ. ಬಟ್ ಈ ಕಪ್ಪಣ್ಣ ಸರ್ ಹೇಳೋದಂದ್ರೆ ಅವ್ರು ಬಹಳ ಪ್ರೀತಿಯಿಂದ ಅದೊಂಥರ ಇವತ್ತಿಗೂ ಅಷ್ಟೇ ನನ್ನ ಮಗಳು ಅಂತಾರೆ, ನನ್ನ ಸಾಕು ಮಗಳು ಅಂತ ಹೇಳ್ತಾರೆ. ಆಯಿತು, ಯಾಕೆ ಹೇಳ್ತಾರೆ? ನಾನು ಅವಳು ಒಂದೇ ಬಣ್ಣ ರೀ, ಅದಕ್ಕೆ ನನ್ನ ಮಗಳು ಅಂತಿರ್ತೀನಿ ಅಂತ ಅವ್ರು ರೇಗಿಸೋದವರು. ಸೊ ಅದೆಲ್ಲ ಒಂದು ಭಾಳ ಖುಷಿ ಕೊಡುವಂಥ. ನನಗಂತೂ ಯಾವತ್ತೂ ಅದು ಅನಿಸಿಲ್ಲ ಹರೀಶ್. ಬಿಕಾಸ್ ಸಾಧನೆ ಒಂದೇ ಮಾತಾಡೋದು. ಇವತ್ತು ಇಲ್ಲಿ ಬಂದು ಕೂತಿದ್ದೀನಿ ಅಂತ ಹೇಳಿದ್ರೆ ಸಾಧನೆ ಒಂದೇ ಮಾತಾಡ್ತಿರೋದಷ್ಟೇ. ನಾನು ಕಪ್ಪಣ್ಣ ಸರ್ನ ಯಾವಾಗಲೂ ನೆನಪಿಸ್ಕೋತೀನಿ. ಬಿಕಾಸ್ ನಮ್ಮ ರಂಗಸ್ಥಳ ಮೊದಲ ಎಪಿಸೋಡ್ ಮಾಡಿದಾಗಲೂ ಕೂಡ ಕಪ್ಪಣ್ಣ ಸರೇ ಬಂದಿದ್ರು. ನನ್ನ ನಿರೂಪಣಾ ಬದುಕನ್ನ ದೊಡ್ಡ ಮಟ್ಟಕ್ಕೆ ಕರ್ಕೊಂಡು ಹೋಗಿದ್ದವ್ರೆ. ಸೊ ಹಾಗಾಗಿ ನಾವ್ ಯಾವಾಗ್ಲೂ ಬ್ಲೆಸ್ಡ್. ಸೋ ಮೆನಿ ಆರ್ಟಿಸ್ಟ್ ಅವ್ರಿಗೆ ಅಂಡರ್ ಬೆಳೆದಿದಾರಲ್ಲ, ಅದು ನೆನ್ಸ್ಕೊಂಡ್ಬಿಟ್ರೆ ಖುಷಿ ಆಗುತ್ತೆ. ಇವತ್ತಿಗೆ ಹೇಳ್ತಾರೆ, ಇವಾಗ ರೇಗಿಸ್ತಾರೆ ನನಗೆ. ಆ್ಯಕ್ಚುಲಿ ಮೊನ್ನೆ ಎಲ್ಲೋ ಫಂಕ್ಷನ್ ಕರ್ಕೊಂಡು ಹೋಗಿದ್ದಾರೆ. ಒಂದು ಅವ್ರ ಊರಲ್ಲಿ ಜಲದಿಗೆರೆ ಅವರ ಊರು, ಅಲ್ಲಿ ಒಂದು ಗೌರ್ಮೆಂಟ್ ಸ್ಕೂಲ್
ಆ್ಯನ್ಯಲ್ ಡೇ ಫಂಕ್ಷನ್ಗೆ ನನ್ನನ್ನು ಗೆಸ್ಟಾಗಿ ಕರ್ಕೊಂಡಿರೋ ಮತ್ತು ಮುಖ್ಯಮಂತ್ರಿ ಚಂದ್ರ ಸರ್ ಗೆಸ್ಟಾಗಿ ಬಂದಿರೋದು. ಅಲ್ಲಿ ನನ್ನ ಬಗ್ಗೆ ಹೇಳ್ಬೇಕಾದ್ರೆ ನೋಡಿ, ಒಂದು 10-11 ವರ್ಷದಿಂದ ಇವಳನ್ನ ಒಂದು ಸೂಟ್ ಕೇಸ್ ಇಟ್ಕೊಂಡು ಬಾರಮ್ಮ ನನ್ನ ಜೊತೆ ಅಂತ ಕರ್ಕೊಂಡು ಹೋದೆ ಅಮೇರಿಕಾಗೆ. ಈಗ ಯಾವ ಮಟ್ಟಿಗೆ ಬೆಳೆದಾಳೆ ಅಂತ ಹೇಳಿದ್ರೆ ನಾನು ಕೇಳ್ಕೊಬೇಕು, ಅಮ್ಮ ಸವಿತಾ ನನ್ನ ಕರ್ಕೊಂಡು ಹೋಗ್ತೀಯನಮ್ಮ ಅಂತ ಕೇಳ್ಕೋಬೇಕು. ಆ ಮಟ್ಟಿಗೆ ಬೆಳೆದಾಳೆ. ನಂಗೆ ಭಾಳ ಹೆಮ್ಮೆ ಆಗುತ್ತೆ ಅಂತ ಹೇಳ್ತಾರಲ್ಲ, ಅದು ಅಂದರೆ ಗುರುಗಳು, ಹೀ ಈಸ್ ಮೈ ಗುರು, ಒನ್ ಆಫ್ ಮೈ ಗುರು. ಅವರ ಬಾಯಲ್ಲಿ ಇಂಥ ಮಾತುಗಳು ಬರುತ್ತೆ ಅಂತ ಹೇಳಿದಾಗ ಅದಕ್ಕಿನ್ನ ಅವಾರ್ಡ್ ಇನ್ನೇನಿದೆ ಹರೀಶ್ ಅಲ್ವಾ? ಮೊದಲೆಲ್ಲ ಈ ಜನಪದ ಹಾಡು ಆಡ್ತಾರೆ ಅಂದ್ರೆ ಏನೋ ಹೊಟ್ಟೆ ಪಾಡುಬಿಡು ಹಾಡ್ಕೊಂಡಿರ್ತಾರೆ, ಅದರಿಂದ ಸಂಸಾರ ತೂಗ್ಸಕ್ಕಾಗತ್ತಾ, ಅದರಿಂದ ಜೀವನ ಕಟ್ಕೊಳಕ್ಕಾಗತ್ತಾ, ಬೇರೇನೋ ಕೆಲಸ ಮಾಡಬೇಕು ಅಂತ ಇದ್ರು. ಹೌದು. ಇವಾಗ ಹಾಗಲ್ಲ. ಖಂಡಿತ ನೀವು ಡೆಡಿಕೇಟೆಡ್ ಆಗಿದ್ರೆ, ಅದರಲ್ಲಿ ಸಾಧನೆ ಮಾಡಬೇಕು ಅನ್ನೋ ಛಲ ಇದ್ರೆ, ಖಂಡಿತ ಮನಿ ಮತ್ತು ಲೋಕ ಸುತ್ತೋದು ಮತ್ತು ಹೆಸರು ಪಡೆಯೋದು, ಸೆಲೆಬ್ರಿಟಿ ಸ್ಟೇಟಸ್ ಬರೋದು, ಅದಕ್ಕೆ ಉದಾಹರಣೆ ನೀವು. ಎಲ್ಲವೂ ಹುಡ್ಕೊಂಡು ಬರುತ್ತೆ ಹರೀಶ್. ನಮ್ಮಲ್ಲಿ ಒಂದು ಶ್ರದ್ಧೆ ಇರಬೇಕು, ಭಕ್ತಿ ಇರಬೇಕು, ನಂಬಿಕೆ ಇರಬೇಕು, ಮತ್ತು ಕನ್ಸಿಸ್ಟೆನ್ಸಿ ಇರಬೇಕು ಸತತವಾಗಿ, ಮತ್ತು ಡಿಸಿಪ್ಲಿನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನಾನು ಅದೇ ಎಲ್ಲ ಕಲಾವಿದರಿಗೂ ಹೇಳ್ತಿರ್ತೀನಿ, ನಮ್ಮನ್ನು ಕರ್ಕೊಂಡು ಹೋಗ್ಲ ಅಂತ ನೀವು ನನ್ನನ್ನು ಕೇಳೋದಲ್ಲ, ನಿಮ್ಮನ್ನು ನೀವು ಹೇಗೆ ಬೆಳೆಸ್ಕೋಬೇಕು ಅನ್ನೋದನ್ನ ಕಲೀರಿ. ಯಾರು ನಮಗೋಸ್ಕರ ರೆಡ್ ಕಾರ್ಪೆಟ್ ಹಾಸಲ್ಲಪ್ಪ, ನಮಗೆ ನಾವೇ ರೆಡ್ ಕಾರ್ಪೆಟ್ ಹಾಸ್ಕೋಬೇಕು. ಎಷ್ಟೋ ಅವಕಾಶಗಳನ್ನು ನಾನು ಸೃಷ್ಟಿ ಮಾಡ್ಕೊಂಡಿದ್ದೀನಿ, ಬಂದ ಅವಕಾಶಗಳನ್ನು ಸರಿಯಾಗಿ ಉಪಯೋಗಿಸ್ಕೊಂಡಿದ್ದೀನಿ. ಓಕೆ, ನಾವು ಸೃಷ್ಟಿಸ್ಕೋಬೇಕು ಕೆಲವು ಸಲ, ಮತ್ತು ನಮ್ಮ ಚೇರ್ ನಾವು ಹಾಕೋಬೇಕು. ಬೆಳೆಯೋ ತನಕ ಬೇಕೇ ಬೇಕು ಅದು. ಇಷ್ಟು ಸಲ ಹೋಗಿ ಬಂದಿದ್ದೀನಿ ಹರೀಶ್. ನಾನು ಮೊನ್ನೆ ಜನವರಿಲಿ 2 ಪ್ರೋಗ್ರಾಮು ನಾನು ಹೇಳ್ತಿದ್ದೀನಿ. ನಾನು 2 ಪ್ರೋಗ್ರಾಮು ನನ್ನ ಕರ್ಸ್ಕೊಂಡ್ರೆ ನಿಮಗೆ ಲಾಸ್ ಅಲ್ವಾ? ಸುಮ್ಮನೆ ಅಲ್ಲಿಂದ ಇಲ್ಲಿ ಕರ್ಸ್ಕೋತೀರಾ 2 ಪ್ರೋಗ್ರಾಮ್ಗೋಸ್ಕರ? ನಿಮ್ಗೆ ಸುಮ್ಮನೆ ಏನಕ್ಕೆ ಇದು ಮಾಡ್ಕೋತೀರಾ? ಸವಿತಕ್ಕ ನೀವು ಬನ್ನಿ ಅಷ್ಟೇ, ನಾವಂತೂ 1 ವರ್ಷದಿಂದ ಕಾಯ್ತಾ ಇದ್ವಿ ನೀವು ಬರಬೇಕು ಅಂತ, ನೀವು ಬನ್ನಿ ಅಷ್ಟೇ ಅಂತ ಹೇಳ್ತಾರಲ್ಲ. ಅಂದರೆ ಕೈ ತುಂಬ ಒಂದು ಸಂಭಾವನೆ ಕೊಟ್ಟು ನಮಗೆ ಟಿಕೆಟ್ ಕೊಟ್ಟು ಅನ್ನೋದಿದೆಯಲ್ಲ, ಅದು ಖುಷಿ ಆಗುತ್ತೆ. ನಾನು ಅದೇ ಹೇಳ್ತೀನಿ, ನಿಮ್ಮ ಡ್ರೆಸ್ ಸೆನ್ಸ್ ಫಸ್ಟ್ ಸರಿ ಮಾಡ್ಕೊಳ್ಳಿ. ಜನಪದ ಅಂತ ಹಾಡ್ತೀರಾ, ಅಲ್ಲಿ ಹೋಗಿ ಯಾವುದೋ ಒಂದು ಜೀನ್ಸ್ ಪ್ಯಾಂಟ್ ಹಾಕ್ಕೊಂಡು ಯಾವುದೋ ಕೋಟ್ ಹಾಕ್ಕೊಂಡು ಅದಲ್ಲ ಜನಪದ ಅಲ್ವಾ? ಮತ್ತು ಇನ್ನೇನೋ ಶೂಸ್ ಹಾಕ್ಕೊಂಡು, ನಂಗೆ ವೇದಿಕೆ ಅನ್ನೋದು ನಾನು ಇವತ್ತಿಗೂ ಈಗಲೂ ಬಂದು ಕೂತಿದ್ದೀನಿ ಹರೀಶ್, ನಾನು ಚಪ್ಪಲಿ ಬಿಟ್ಟು ಬಂದಿದ್ದೀನಿ. ಐ ನೆವರ್ ಯಾವತ್ತೂ ನಾನು ಚಪ್ಪಲಿ ಹಾಕ್ಕೊಂಡು ವೇದಿಕೆಗಳು ಹಾಡ್ದವಳೆಲ್ಲ ಇಲ್ಲಲ್ಲ. ಅಮೇರಿಕಾದಲ್ಲಾಗಲಿ ಲಂಡನ್ನಲ್ಲಾಗಲಿ, ಆಯಿತಾ, ಲಂಡನ್ನಲ್ಲಿ ನಾನು 2019 ಹೋಗಿದ್ದು. ಎಲ್ಲಿ ಹೋದ್ರೂ ನಾನು ಐ ಜಸ್ಟ್ ರಿಮೂವ್ ಮೈ ಸ್ಲಿಪ್. ದಟ್ ಈಸ್ ದ ಏನು ವೇದಿಕೆನೋ ನನಗಂತೂ ದೇವಸ್ಥಾನ ಇದ್ದಂಗೆ. ಒಂದು ಆ ವೇದಿಕೆ ಮೇಲೆ ಹೋಗ್ತಾ ಇದ್ದೀವಿ ಅಂದರೆ ಆ ಭಗವಂತ ಅವತ್ತು ನಮಗೆ ಕೊಟ್ಟಿದ್ದ ಒಂದು ಕ್ಷಣವನ್ನು ನಾವು ಎಷ್ಟರ ಮಟ್ಟಿಗೆ ಒಂದು ಸಮರ್ಪಕವಾಗಿ ನಮ್ಮನ್ನು ನಾವು ಅರ್ಪಿಸ್ಕೊಳ್ತೀವಿ ಅನ್ನೋದು ತುಂಬ ಮುಖ್ಯ. ಅದು ಚಿಕ್ಕದಿರಲಿ ದೊಡ್ಡದಿರಲಿ. ಅದೇ ಹೇಳ್ತಾ ಇದ್ರು ಸರ್ ಮೊನ್ನೆ, ಇವಳು ಯಾರು ಕರೆದ್ರೂ ಹೋಗ್ತಾಳೆ. ಹೌದು, ಬಿಕಾಸ್ ನಾನು ಯಾರು ಕರೆದ್ರೂ ಅವಾಗಿಂದನೂ ಹೋಗ್ತಾ ಇದ್ದೀನಿ, ಇವತ್ತಿಗೂ ಹೋಗ್ತೀನಿ. ಯಾಕೆ ಅಂತ ಹೇಳಿದ್ರೆ I have never seen that it's a small program or a big program. See, ಅಲ್ಲಿ ನಾನು ಹಾಡ್ತಾ ಇದ್ದೀನಿ ಅಷ್ಟೇ ನನ್ನ ಮುಖ್ಯ. ನನ್ನನ್ನು ಕರೆಯೋದು ಏನಕ್ಕೆ ಕೇಳಿ, ಕಲಾವಿದೆ, ಶಿ ಇಸ್ ಸಿಂಗರ್, ಶಿ ಹ್ಯಾಸ್ ಟು ಸಿಂಗ್, ಅಷ್ಟೇ ನನ್ನ ಕೆಲಸ. ಇದನ್ನ ನಾನು ನೋಡಿದ್ದೀನಿ. ಅಂದರೆ ಎದುರುಗಡೆ 25,000 ಜನ ಇದ್ದಾಗಲೂ ಸವಿತಾ ಹಾಡಿದ್ದು ನೋಡಿದ್ದೀನಿ. 25-30 ಜನ ಒಂದು ಆತ್ಮೀಯರ ಕೂಟ ಇದ್ದಾಗಲೂ ಸವಿತಾ ಹಾಡೋದನ್ನ ನೋಡಿದ್ದೀನಿ. ಅಷ್ಟೇ, ಅದೇ ರೇಂಜಲ್ಲಿ ಹಾಡೋದನ್ನ ನೋಡಿದ್ದೀನಿ. ಹೌದು ಹೌದು, ಅದು ಬ್ಯೂಟಿ ಅದು ಆಕ್ಚುಲಿ. ಓಕೆ, ಟೆಲ್ ಅಸ್. ಸವಿತಾ 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 ಅಂತ ಇತ್ತು, ಎಲ್ಲ ಕಡೆ ಹಾಡ್ತಿದ್ರಿ. ಒನ್ ಡೇ ಯು ಡಿಸೈಡೆಡ್ ಸವಿತಾ ಇಂದ ಪ್ರಮೋಷನ್ ಆಗಬೇಕು, ಸವಿತಕ್ಕ ಆಗಬೇಕು ಅಂತ. ನಾನ್ ಮಾಡ್ಕೊಂಡಿಲ್ಲ, ನೀನ್ ಹಂಗೆ ಹೇಳ್ಬೇಡ ಆಮೇಲೆ. ಓಕೆ, ಗೋ ಹೆಡ್. ಈ ಸ್ಟೋರಿ ಏನು? ಸವಿತಕ್ಕ ಹಾಗೆ, ಮತ್ತು ಸವಿತಾನ್ ಹಿಂದೆ ಒಂದು ಬ್ರ್ಯಾಂಡ್ ಇರಲಿಲ್ಲ, ಅದಾದ್ಮೇಲೆ ಒಂದು ಹಳ್ಳಿ ಬ್ಯಾಂಡ್ ಶುರುವಾಯಿತು. ಅದು ಹಳ್ಳಿ ಅಲ್ಲ, ಅದು ಹಳ್ಳಿ ಬ್ಯಾಂಡ್ ಆಯ್ತಾ? ಓಕೆ, ಏನದು? ಅದಕ್ಕೂ ಎಲ್ಲ ಕಾರಣ ಕಪಣ ಸರ್ರೆ. ಯಾಕೆ ಅಂತ ಹೇಳಿದ್ರೆ 2017ರಲ್ಲಿ ನಾವು ಅಕ್ಕಾಗ ಹೋಗ್ಬೇಕಾಗತ್ತೆ. ಇನ್ನೊಂದ್ಸಲ ಒಂದು ಅವಕಾಶ ಬರುತ್ತೆ. ಎಲ್ಲ ಒಂದಷ್ಟು ಟೀಮ್ ರೆಡಿ ಮಾಡಿ, ಎಲ್ರಿಗೂ ವೀಸಾ ಆಗಿರಲ್ಲ, ಇನ್ನೂ ಎಲ್ಲ ಪ್ರೊಸೆಸಲ್ಲಿ ನಡೀತಾ ಇರುತ್ತೆ. ಆ ಟೈಮಲ್ಲಿ ಸರ್ ಒಂದು ಹೆಸರು ಹೇಳ್ತಾರೆ. ಸರಿ ಆಯಿತು, ನೀವೆಲ್ಲ ಹೋಗ್ತೀರಾ, ಇಷ್ಟು ನಿಮ್ಮ ಟೀಮ್ಗೆ ಒಂದು ಹೆಸರು ಇಡಬೇಕಲ್ರಿ, ಏನಾರು ಒಂದು ಹೆಸರು ಇಡೋಣ ಅಂತೇಳಿ. ನಾನು ಅಲ್ಲಿ ತನಕ ಸವಿಗಾನ ಅನ್ನೋದೇ ಯಾಕಂದ್ರೆ ನನ್ನ ಸಂಸ್ಥೆ ಆಯ್ತಾ. ಸೊ ಅದೇ ಥರನೇ ಇಟ್ಕೊಂಡು ಸವಿಗಾನ ಅನ್ನೋ ಥರನೇ, ಸವಿತಕ್ಕನೂ ಇರಲ್ಲ, ಸವಿಗಾನ ಅನ್ನೋ ಥರ ಇತ್ತು ನನಗೆ. ಸರಿ, ಅಲ್ಲಿಂದ ಶುರುವಾಗಿದೆ. ಸರ್ ಇರ್ರಿ, ಏನಾರು ಒಂದು ಹೆಸರು ಹೇಳ್ತೀನಿ. ಸರಿ ಆಯಿತು. ತಮಟೆ ಮೇಲೆ ಸವಿತಕ್ಕನ ಹಳ್ಳಿ ಬ್ಯಾಂಡ್ ಅಂತ ಇದು ಬರೆದ್ರು. ನಾನು ಹೇಳ್ದೆ, ಅಂದ್ರೆ ಈ ತಮಟೆ ಮೇಲೆ ಅದ್ರ ಪಿಕ್ಚರ್ ಅದ್ರ ಮೇಲೆ ಹಿಂಗಿದ್ರೆ ಹೆಂಗಿರುತ್ತೆ.
ಹೇಳಿದೆ ಸರ್ ಆಯ್ತು ಸರ್ ಅದನ್ನ ಹಳ್ಳಿ ಅಂತ ಆಕ್ಸೆಪ್ಟ್ ಮಾಡಿದ್ರೆ ಹಳ್ಳಿ ಅಂತ ಮಾಡಿ ಸರ್ ಅಂತ ನಾನು ಈ ಸುಮ್ಮನೆ ನೀವು ಹಳ್ಳಿ ಜನ ಹಳ್ಳಿ ಜನ ನೀವೇನು ಹಳ್ಳಿಗೋಗೋ ಬಾರೋ ಅಂತ ಕರೀತಾರೋ ಆಡು ಭಾಷೆ ಕರೀತಾರೋ ಹೊರತು ನಿಮ್ಗೇನು ಪಕ್ಕಾ ನೀಟ್ ಕನ್ನಡ ಅವ್ರು ಬರಲ್ಲ ಅವ್ರ ಬಾಯಲ್ಲಿ ತುಂಬಾ ಆಡು ಭಾಷೆ ಹಂಗಿರುತ್ತೆ. ಅದಕ್ಕೆ ನೀವು ಹಳ್ಳಿಯಿಂದ ಬಂದಿರೋ ಥರ ಒಂದು ಇದು ಪೋರ್ಟ್ರೇಟ್ ಆಗುತ್ತೆ. ಸೊ ಅಲ್ಲಿ ಸವಿತಕ್ಕನ ಹಳ್ಳಿ ಬ್ಯಾಂಡ್ ಅಂತ ಶುರು ಆಯ್ತು. ಸೊ ಅದು ಬರ್ತಾ 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 ಎಲ್ಲರೂ ಕಪ್ಪಣ್ಣ ಸರ್ ನನ್ನ ವೇದಿಕೆ ಮೇಲೆ ಸವಿತಕ್ಕ ಬರ್ರಿ ಎಷ್ಟು ಒಂದು ಫೇಮಸ್ ಮಾಡಿಬಿಟ್ರು ಅಂದ್ರೆ ಆ ಒಂದು ಹೆಸರನ್ನ ನಾನು ಇನ್ಫ್ಯಾಕ್ಟ್ ನನ್ನ ಫೇಸ್ಬುಕ್ಕಲ್ಲಿ ಇದೆ ಸವಿತಾ ಗಣೇಶ್ ಪ್ರಸಾದ್ ಸವಿತಕ್ಕ ಥರ ಹಾಕೊಂಡ್ಬಿಟ್ಟೆ. ಅಂದರೆ ಇವತ್ತಿಗೂ ನಾನು ಇಲ್ಲಲ್ಲ ಔಟ್ ಆಫ್ ಕಂಟ್ರಿ ನಾನು ಸವಿತಾ ಅಂದ್ರೆ ಗೊತ್ತಾಗಲ್ಲ ಯಾರಿಗೂ, ಸವಿತಾ ಗಣೇಶ್ ಪ್ರಸಾದ್ ಅಂದ್ರೆ ಖಂಡಿತ ಗೊತ್ತಾಗಲ್ಲ. ಗಣೇಶ್ ಪ್ರಸಾದ್ ಬೇಜಾರು ಮಾಡ್ಕೋತಾ ಇರ್ತಾರೆ, ನಾನು ಹೇಳ್ದೆ ಬೇಜಾರು ಮಾಡ್ಕೋಬೇಡಿ ಅಂತ. ನಿಮ್ಮೊಬ್ರಿಗೆ ಮಾತ್ರ ಅಕ್ಕ ಇಲ್ಲ, ನಾನು ಇನ್ನೆಲ್ರಿಗೂ ಇನ್ನೇನು ಹೆಂಟಿನ ಸವಿತಕ್ಕ ಅಂದ್ರೆ ಮುಗಿದ ಕಥೆ. ಸೊ ಅಲ್ಲೂ ಕೂಡ ಅಷ್ಟೇ, ಈವನ್ ಅಮೆರಿಕದಲ್ಲಿ ಆಗಬಹುದು, ಬೇರೆ ಕಡೆ ದೇಶಗಳಲ್ಲಿ, ದುಬೈಯಲ್ಲಿ ಎಲ್ಲ ಕಡೆನೂ ಅಲ್ಲಿಂದ ಸವಿತಕ್ಕ ಅನ್ನೋದನ್ನ ಅವರು ಪ್ರಿಂಟ್ ಮಾಡ್ತಾ ಶುರು ಆಗಿದ್ದು ನನಗೆ. ಆ್ಯಂಡ್ ನನಗೂ ಒಂದು ಖುಷಿ, ಒಂದು ಆತ್ಮೀಯತೆ ಒಂದು ಹುಟ್ಟುತ್ತೆ ಆ ಹೆಸರು ಕೇಳಿದ್ರೆ. ಅಂದರೆ ಎಲ್ಲೋ ನಮ್ಮ ಮನೆ ಮಗಳು ಅಂತ ಅನ್ಸೋ ಫೀಲ್, ಅದು ಮನೆ ಮಗಳು ಅನ್ನೋ ಫೀಲ್ ಬರುತ್ತಲ್ಲ, ಅಕ್ಕ ಅನ್ನೋದ್ರೆ ಅಕ್ಕ ತಂಗಿ ಅನ್ನೋದ್ರೆ ಒಂದು ಫೀಲ್ ಅದು. ಆ್ಯಂಡ್ ವೆರಿ ಆಪ್ಟ್ ಟು ಫೋಕ್ ಅಗೇನ್ ಅಲ್ವಾ. ಸೊ ಅಲ್ಲಿಂದ ಹುಟ್ಕೊಂಡಂತಹ ಈ ಸವಿತಕ್ಕ ಇವತ್ತು ಕಾಲೇಜ್ಗಳಿಗೆ ಹೋದ್ರು ಸವಿತಕ್ಕನೇ, ಇನ್ನೊಂದು ಎಲ್ಲೋ ಆಡಕ್ ಹೋದ್ರು ಸವಿತಕ್ಕನೇ. ಈ ಹೆಸರಿದೆಯಲ್ಲ ಅದು ಬೇಗ ಕೂತ್ ಬಿಡುತ್ತೆ, ಮರಿಯಲ್ಲ. ಸವಿತಕ್ಕ ಚೆನ್ನಾಗಿದ್ದೀರಾ ಅಲ್ವಾ. ಸೊ ನನ್ನ ಯೂಟ್ಯೂಬ್ ಚಾನಲ್ ಆಗಿರ್ಬೋದು, ನನ್ನ OTT ಎಲ್ಲ ಕಡೆ ಸವಿತಕ್ಕ ಅನ್ನೋದು ಬ್ರ್ಯಾಂಡ್ ಮಾಡ್ಬಿಟ್ಟಿದ್ದಾರೆ. ಈಗ ಅದೊಂದು ನಿಲ್ಲುತ್ತೆ. ಕಪ್ಪಣ್ಣ ಸರ್ ಅದನ್ನ ರೀ ಕಪ್ಪಣ್ಣ ಅನ್ನೋದು ನಾನಲ್ಲ ರೀ ಇಟ್ಕೊಂಡಿದ್ದು, ಗೊತ್ತಲ್ವಾ. ಸೊ ಆ ಹೆಸರು ಹೇಗೆ ಕೂತ್ಕೊಂಡಿದ್ಯೋ ಹಾಗೆ ಸವಿತಕ್ಕ ಅನ್ನೋದು ಜನರಲ್ಲಿ ಕೂತ್ಕೊಳ್ಳಿ ಅಂತ ಅವ್ರ ಥಾಟ್ ನೋಡಿ. ಇವತ್ತಿಗೂ ಫೋನ್ ಮಾಡಿದ್ರೆ ಅಕ್ಕ ಅಂತಾರೆ. ಅಯ್ಯೋ, ನನಗೆ 78 ವರ್ಷದ ಅಷ್ಟು ಹಿರಿಯರು ಅಕ್ಕ ಅಂತ ಹೇಳಿದಾಗ ಎಷ್ಟು ಒಂದು ಆತ್ಮೀಯತೆ, ಒಂದು ಮನೆಯವ್ರು ಕರೆದಂಗೆ ಇರುತ್ತಲ್ಲ, ಅದು ಆ ಫೀಲ್ ಹರೀಶ್ ನಿಜವಾಗ್ಲೂ ಒಂದು ಚಾಲೆಂಜ್ ಇರುತ್ತೆ ಯಾವಾಗ್ಲೂ ಕೂಡ. ಅಂದ್ರೆ ಈಗ ನೀವು ಹಾಡಕ್ ಶುರು ಮಾಡಿದಾಗ ಜನಪದ ಹಾಡುಗಳಿತ್ತು, ಅದನ್ನ ತಗೊಂಡು ಹಾಡಕ್ ಶುರು ಮಾಡ್ತಿದ್ರಿ, ಹಾಡಿದ್ರಿ. ಆಮೇಲೆ ನಿಮ್ಗೆ ಅನಿಸ್ತು ನನ್ನ ವಾಯ್ಸ್ಗೆ ಸೂಟಬಲ್ ಆಗಿರೋ ಹಾಡುಗಳು ಮಾತ್ರ ತಗೋಬೇಕು, ಅದನ್ನ ತಗೊಂಡ್ರಿ. ಮತ್ತೆ ಮೂಲ ಜನಪದಕ್ಕೆ ಯಾವ್ಯಾವ್ದಿದೆ, ಅದಕ್ಕೆ ನಾನೇನಾದ್ರೂ ನನ್ನತನ ತುಂಬೋದಾ ಅಂತ ಹುಡ್ಕೋಕ್ ಶುರು ಮಾಡಿದ್ರಿ. ಈ ಚಾಲೆಂಜಿನ ಜರ್ನಿ ಹೇಗಿತ್ತು ಸವಿತಾ? ಟು ಬಿ ಫ್ರ್ಯಾಂಕ್, ಐ ಆಮ್ ಸ್ಟಿಲ್ ಅ ಲರ್ನರ್. ಐ ವಾಂಟ್ ಟು ಬಿ ಅ ಲರ್ನರ್ ಟಿಲ್ ದ ಎಂಡ್. ಓಕೆ, ಬಿಕಾಸ್ ಎಷ್ಟು ನೆವರ್ ಎಂಡಿಂಗ್ ಅಂತ ಹೇಳಿದ್ರೆ, ಈ ಹಾಡುಗಳನ್ನ ಹುಡುಕಾಟದಲ್ಲಿ, ಜೊತೆಯಲ್ಲಿ ಮಟ್ಟುಗಳ ಹುಡುಕಾಟದಲ್ಲಿ ಇವತ್ತಿಗೂ ನಮಗೆ ಎಷ್ಟೋ ಸಾಹಿತ್ಯ ಇದೆ. ಅದರ ಮಟ್ಟು ಅಂತ ಹೇಳಿದ್ರೆ ಸಾಹಿತ್ಯದ ಒಂದು ರಾಗ ಸಂಯೋಜನೆ. ಇವಾಗ ಅವ್ರು ಹಾಡ್ತಾ ಇದ್ದ ರಾಗ ನಮ್ಗೆ ಗೊತ್ತೇ ಇಲ್ಲ, ನಿಜ ಹೇಳಬೇಕು. ಉದಾಹರಣೆ ಸಮೇತ ಹೇಳ್ಬಿಡಿ, ಸೊ ದಟ್ ನಮ್ಮ ಜನಕ್ಕೆ ಅರ್ಥ ಆಗಲಿ ಅಂತ. ಹೇಗೆ ಈಗ ನಾನು ಓಪನಿಂಗ್ ರಾಗಿ ಬೀಸೋ ಕಲ್ಲೇ ಹಾಡಿದೆ ಅಲ್ಲ, ಈಗ ಅದರದೇನೆ ಮುಂದುವರೆದ ಭಾಗ. ಬೆಳದಿಂಗಳು ಚೆಲ್ಲೈತೆ ಮಲ್ಲಿಗೆ ಅರಳೈತೆ, ಬೆಳದಿಂಗಳು ಚೆಲ್ಲೈತೆ ಮಲ್ಲಿಗೆ ಅರಳೈತೆ, ಬೆಳಗಾಗಿ ನಾನೆದ್ದು ಬೀಸುವ ನನ್ನ ಕಲ್ಲೇ. ಅಂದ್ರೆ ಇವಾಗ ಜನಪದಕ್ಕೆ ಅಂತ ನಾವು ಬಂದಾಗ, ಬೆಳಗ್ಗೆಯಿಂದ ಒಬ್ಬ ರೈತ ಅಥವಾ ಒಬ್ಬ ಹಿರಿಯರು ಬೆಳಗ್ಗೆ ಎದ್ದಾಗ್ಲಿಂದ ರಾತ್ರಿ ಮಲಗೋವರೆಗೂ ತಮ್ಮ ಕೆಲಸ ಕಾರ್ಯಗಳನ್ನ ಮಾಡುವಾಗ ಶ್ರಮ ಆಗದೆ ಇರಲಿ, ಬೇಜಾರು ಕಳೀಲಿ, ಎಲ್ಲ ಕೆಲಸಗಳು ಮಾಡಿ ಬಂದಾದ್ಮೇಲೆ ಅವಾಗ ಟಿವಿ ಎಲ್ಲ ಎಲ್ಲಿತ್ತು, ಇದೇ ತಾನೇ ಅವ್ರಿಗೆ ಎಂಟರ್ಟೈನ್ಮೆಂಟು. ಸೊ ಇದನ್ನೆಲ್ಲ ಅವರು ಹಾಡು ಕಟ್ಕೊಂಡಿದ್ದೆ ಹೀಗೆ, ಹಾಡು ಕಟ್ಟಿ ಶುರುವಾಗಿದೆ. ಈಗ ಬೆಳಗಾಗಿ ನಾನಿದ್ದು ಯಾರ್ಯಾರ ನೆನೆಯಲಿ, ಎಳ್ಳು ಜೇರೆಗೆ ಬೆಳೆಯೋಳ. ಸೊ ಈ ಥರ ಒಂದೊಂದು ಹಾಡುಗಳನ್ನ ನಾವು ಹುಡುಕ್ತಾ ಇವಾಗ ನಾವು ಈ ಕಡೆ ಕೊಳ್ಳೇಗಾಲ ಕಡೆ ಬಂದ್ರೆ ಆ ಪ್ರಾಂತ್ಯದೇ ಬೇರೆ ಇದೆ. ನಾವು ಈ ಕಡೆ ಅಂಟಿಕೆ ಪಂಟಿಕೆ ಮಲೆನಾಡು ಸೈಡ್ ಬಂದ್ರೆ ಅಂಟಿಕೆ ಪಂಟಿಕೆ ಅಂತ ಹೇಳಿದ್ರೆ ಅದೊಂಥರ ಅದು ಈ ಏನ್ ಹೇಳ್ತಾರಪ್ಪ ಅದಕ್ಕೆ, ಅದು ಬೇರೆ ಪ್ರಕಾರದೇ ಒಂದು ಗೀತೆಗಳಿದೆ ಅದಕ್ಕೆ, ಒಂದು ಚಿಕ್ಕ ಅದು ನಾನಿ ನಾನಾ ಓ ಬೆಲೆ ಆ ಥರ ಅಂದ್ರೆ ಹೇಳ್ಕೊಳ್ತಾನೆ ಹೋಗ್ಬೇಕು. ಇನ್ನು ಈ ಕಡೆ ನಾವು ದಕ್ಷಿಣ ಕನ್ನಡಕ್ಕೆ ಬಂದ್ರೆ, ನಾವು ದಕ್ಷಿಣ ಕನ್ನಡಕ್ಕೆ ಬಂದಾಗ ಏನಾಗುತ್ತೆ, ಎಲ್ಲವೂ ಅಲ್ಲಿ ದೈವಾರಾಧನೆ.
ನಾವ್ ಏನೇ ಮಾಡ್ರು ಅಲ್ಲಿ ಪರ್ಟಿಕ್ಯುಲರ್ ಆಗಿ ಫೋಕ್ ಅಂತಾನೆ ನಾವು ಹುಡ್ಕಕ್ಕೆ ಹೋದ್ರೆ ಸಿಗೋದಿಲ್ಲ. ಆದ್ರೆ ನೀವೆಲ್ಲವೂ ಏನ್ ಇವಾಗ ಭೂತಕೊಲ ಮಾಡ್ತಾರೆ, ನಾಗಮಂಡಲ ಮಾಡ್ತಾರೆ, ಎಲ್ಲವೂ ಅಲ್ಲಲ್ಲಿ ಹಾಡ್ತಾ ಇರ್ತಾರೆ ಗೊತ್ತಾ. ಅದರಲ್ಲಿ ಡೆನ್ನ ಇವಾಗ ಅದಿರಬಹುದು, ಡೆನ್ನಾನ ಅದಿರಬಹುದು, ಅವೆಲ್ಲವೂ ಏನಂದ್ರೆ ಇವಾಗ ನಾವು ತಂದನ್ನ ತಾನಾನ ಅಂತ ಹಾಡಲ್ವಾ, ಅದೇ ಒಂದು ವರ್ಡ್ಸ್ ಅದು ಅಲ್ಲಿ ಯೂಸ್ ಮಾಡ್ತಾರೆ. ಆದರೆ ದ ಸ್ಟೈಲ್ ಆಫ್ ಸಿಂಗಿಂಗ್ ಇಸ್ ಡಿಫ್ರೆಂಟ್. ಸೊ ನಮಗೆ ಜಾಸ್ತಿ ನಿಮಗೆ ಸಿಗೋದು ಎಸ್ಪೆಷಲಿ. ಆಮೇಲೆ ಈ ಉತ್ತರ ಕರ್ನಾಟಕ ಕಡೆ ಹೋಗ್ಬಿಟ್ರೆ ಜಾಸ್ತಿ ರಚಿಸಿರಿ. ಅಫ್ಕೋರ್ಸ್ ಇಲ್ಲೂ ಕೂಡ ಕೆಲವೊಂದು ರಚನೆ ಇರೋದು ಇದ್ದೇ ಇದೆ, ಇಲ್ಲ ಅಂತ ಹೇಳಿದ್ರೆ ನಮ್ಗೆ ನಾವು ನೋಡಿಲ್ಲ, ಯಾರು ನೋಡಿಲ್ಲ ಜನಪದಕ್ಕೆ ಯಾರು ಗೊತ್ತಿಲ್ಲ. ಜನರಿಂದ ಜನಪದ. ಇವಾಗ ನಾನೇನೋ ಒಂದು ನಿಮ್ಗೆ ಪದ ಕೊಡ್ತೀನಿ, ನೀವು ಸೇರ್ಸ್ಕೊಂಡು ಹಾಡ್ಬೋದು, ದಟ್ ಇಸ್ ಜನಪದ ಅಗೇನ್. ಕರೆಕ್ಟ್. ಅದನ್ನ ಮಾಡ್ಕೊಳ್ತಾ ಹೋಗ್ಬೇಕು. ಅಲ್ಲಿ ಉತ್ತರ ಕರ್ನಾಟಕದ ಶೈಲಿ ಹೇಗಿರುತ್ತದೆ? ಉತ್ತರ ಕರ್ನಾಟಕ ಇವಾಗ ಹುಟ್ಟಿ ಬಂದೆ ಎಲ್ಲವನಾಗಿ ನಿನ್ನ ಮದುವೆಯ ಮಾಡಿ ಕೊಟ್ಟಾರವ್ವ ಜಮದಗ್ನಿಗೆ, ಅಲ್ಲಿ ತತ್ವ ಪದಗಳು ಜಾಸ್ತಿ. ಕರೆಕ್ಟ್, ಹೌದೌದು. ಓಕೆ, ಸೊ ತತ್ವ ಪದಗಳು ಎಂತೆಂಥ ಜ್ಞಾನಿಗಳು ಎಂತೆಂಥ ತತ್ವ ಪದಗಳು ಕೊಟ್ಟಿದ್ದಾರೆ. ಹೌದು. ಮೂಕನಾಗಬೇಕು ಕಡ್ಕೊಳ್ಳೋ ಮಡಿವಾಳಪ್ಪ ಅವರ ಎಂಥ ಅದ್ಭುತವಾದ ಸಾಹಿತ್ಯ ಅದು ಅಲ್ವಾ. ಆ ಥರ ಎಷ್ಟೊಂದಿದೆ. ಹೆಂಡ ಕುಡಿ ಬ್ಯಾಡೋ ಶರೆ ಕುಡಿ ಬ್ಯಾಡೋ, ಹೆಂಡ ಕುಡಿ ಬ್ಯಾಡೋ ಹಾಲ ಕುಡಿಯೋ ತಮ್ಮ, ದಂಡ ಕಟ್ಟ ಬ್ಯಾಡೋ ಮಾಡೋ ದಾನ ಧರ್ಮ. ಅಂದ್ರೆ ಅದು ತತ್ವ ಪದ ಅಲ್ಲಿ. ಅಂದ್ರೆ ನೀನು ಅದೆಲ್ಲ ಮಾಡಬೇಡಪ್ಪ ಒಳ್ಳೆ ಇದ್ರಲ್ಲಿ ನಡಿ ಅನ್ನೋದನ್ನ ಅವರು ಅಷ್ಟೇ ಹಾಡ್ತಾ ಅವರ ಪದಗಳನ್ನ ಕಟ್ಕೊಳ್ತಾ ಬಂದಿರುವಂತಹ ಸಂದರ್ಭಗಳು ಇವೆಲ್ಲ. ನಮ್ಗೆ ಎಲ್ಲ ಪ್ರಾಂತ್ಯಕ್ಕೆ ಹೋದ್ರೂ ಅದೇ ಸಿಗುತ್ತೆ. ನಮ್ಗೆ ಜಾಸ್ತಿ ಸಿಗೋದು ಎಲ್ಲವೂ ಅಂತಾರ ಇಲ್ಲಿ ಮಂಟೇಸ್ವಾಮಿ ಮಹಾಕಾವ್ಯ ಆಗಿರ್ಬೋದು, ಮಾದೇಶ್ವರ ಮಹಾಕಾವ್ಯ ಆಗಿರ್ಬೋದು, ಜಿಂಜಪ್ಪನ ಮಹಾಕಾವ್ಯ ಆಗಿರ್ಬೋದು, ಮತ್ತೆ ಆ ಪ್ರಾಂತ್ಯದನ್ನ ಹೇಳ್ತಾ ಹೋಗ್ತಾರೆ, ಎಲ್ಲಮ್ಮನ ಮಹಾಕಾವ್ಯ ಆಗಿರ್ಬೋದು, ಎಲ್ಲವೂ ಹಾಡ್ತಾ ಇದ್ದಾರೆ ಹೋಗ್ತಾ ಇದ್ದಾರೆ. ಎಷ್ಟು ಬಿಡಿ 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 ಭಾಗಗಳು ಮಾತ್ರ ನಾವು ಹಾಡೋದು. ಅರ್ಥ ಆಯ್ತಾ? ಈ ಮಹಾಕಾವ್ಯಗಳನ್ನ 9 ರಾತ್ರಿ 9 ಹಗಲು ಹಾಡಬೇಕು, ಹಾಡಿದ್ರೂ ಮುಗಿಯಲ್ವಂತೆ ಹಿರಿಯರು ಹೇಳೋದು ಅಂಥದ್ರಲ್ಲಿ. ಸೊ ನಾವು ಆಯ್ದ ಭಾಗಗಳನ್ನು ಮಾತ್ರ ನಾವು ಕಾರ್ಯಕ್ರಮದಲ್ಲಿ ಹಾಡಕ್ ಸಾಧ್ಯ ಆಗುತ್ತೆ. ಹುಡುಕಕ್ ಶುರು ಮಾಡಿದ್ರು ಅವೆಲ್ಲ ಹಾಡು ಎಲ್ಲಿದೆ ಹೋಗಿ? ಇವಾಗ್ಲೂ ಇದೆ ನನ್ನ ಹತ್ರ. ನಾನು ಹೇಳ್ತೀನಲ್ಲ, ನಾ ಪಿ.ಕೆ. ರಾಜಶೇಖರ್ ಆಗಿರಬಹುದು, ಎಷ್ಟು ಹಾಡಿದೆ ಈಚಿ ಬೋರ್ಲಿಂಗಯ್ಯ ಆಗಿರ್ಬೋದು. ಎಂತ ದೊಡ್ಡ ಜನಪದ ತಜ್ಞರು ಅವರೆಲ್ಲರೂ ಕೂಡ. ನನಗೆ ಎಲ್ಲೆಲ್ಲಿ ಡೌಟ್ ಬರುತ್ತೋ ನಾನೆಲ್ಲ ಅವ್ರುಗಳನ್ನ ಕೇಳೋದು. ಹರೀಶ್ ಸರ್ ಈ ತರ ಇದೆ ಸರ್, ಇದನ್ನ ಹೆಂಗ್ ಹಾಡ್ಬೇಕು, ಯಾವ ತರ ತಗೊಂಡ್ ಹೋಗ್ಬೇಕು, ನಾವ್ ಹೆಂಗ. ನಾನು ಇವತ್ತಿಗೂ ಅದೇ ಅವರ ಈಚಿ ಸರ್ನ ಕೇಳ್ತಾ ಇರ್ತೀನಿ. ಇವಾಗ ಏನು ನಮ್ಮ ಜನಪದ ಲೋಕದ ಪರಿಷತ್ತಿನ ಅಧ್ಯಕ್ಷರಾಗಿದ್ದಾರೆ, ತುಂಬಾ ಅದ್ಭುತವಾದ ಆಡಳಿತಗಾರರು, ಆಮೇಲೆ ಜ್ಞಾನಿಗಳು. ನಾನು ಹೇಳ್ತೀನಿ ಸರ್, ದಯವಿಟ್ಟು ನಮಗೆ ನಮ್ಮಂಥ ಪ್ರೊಫೆಷನಲ್ ಸಿಂಗರ್ಸ್ಗೆ ಇನ್ನೂ ಎಷ್ಟೋ ಜನ ಉಳ್ಕೊಂಡಿದ್ದಾರೆ ಸರ್, ಅವ್ರುಗಳನ್ನೆಲ್ಲ ಕರೆಸಿ ನಮಗೆ ಟ್ರೈನ್ ಮಾಡಿಸಿ ಅವ್ರ ಹತ್ರ ಕಲಿಸಿ ಸರ್, ನಮಗೆ ಅಂದರೆ ಹಾಡುಗಳೆಲ್ಲ ಹೇಳಿಸಿ ಸರ್, ಹೇಳ್ಕೊಡಿ ಸರ್ ಅವ್ರ ಹತ್ರ ಅಂತ ನಾನು ಕೇಳ್ತಾ ಇದ್ದೀನಿ. ಅವ್ರು ಮುಂದಿನ ದಿನಗಳಲ್ಲಿ ಮಾಡ್ತಾ ಇರೋದನ್ನ ಅದನ್ನ ಬೇಡಿಕೆ ಇಟ್ಬಿಡಿ ನಾನು ಈ ಸಲ ಅವ್ರಿಗೆ. ಕಾರ್ಯಾಗಾರ ಅಂದರೆ ಬೇಕು, ನಮಗೆ ಬೇಕು. ಇವಾಗ ಎಷ್ಟೋ ನನ್ನ ಹತ್ರ ಸುಮಾರು ಒಂದು 500 ನಿಯರ್ಲಿ ಆಯ್ತಾ ಹುಡುಕಿ ಅಷ್ಟಿದೆ ಸಾಂಗ್ಸ್, 500 ಹಾಡಿದೆ. ನಾನು ಹೇಳ್ತೀನಲ್ಲ 3 ಅವರ್ ನಾವು ಜನಪದ ಕಾರ್ಯಕ್ರಮನೇ ಕೊಡಬೇಕು ಅಂತ ಹೇಳಿದ್ರೆ ಜಸ್ಟ್ ಇಮ್ಯಾಜಿನ್ ಎಷ್ಟು ಹಾಡುಗಳು ಬೇಕಾಗುತ್ತೆ. ಒಂದು ಹಾಡಿಗೆ ಒಂದು 5 ರಿಂದ 6 ನಿಮಿಷನ ಬೇಕು. 6 ನಿಮಿಷ ಅಂದ್ರು ಬೇಕು, 3 ಅವರ್. ಓಕೆ, ಈಸಿ. 125 ಸಾಂಗ್ಸ್ ಅಂತೂ ಆಗೇ ಆಗುತ್ತೆ. ಓಕೆ, ಒಂದ್ ಕರೆಗೆ ಇನ್ನೊಂದು ಕಾರ್ಯಕ್ರಮ ರಿಪೀಟ್ ಆಗಲ್ಲ. ಇಲ್ಲ, ಕೆಲವ್ರ ಕರೆ ಅಯ್ಯೋ ನಾನು ಅನ್ಕೊಳ್ಳೋದು ಈ ಸ್ಟೇಜ್ಗೆ ಹೋದಾಗ ಈ ಹಾಡು ಹಾಡಬಾರ್ದಪ್ಪ ಅಂತ. ಅಲ್ಲಿಂದ ಸವಿತಕ್ಕ ಎಲ್ಲ ಮಂದಿ ಬರ್ಲಿಲ್ಲ, ಚಾಮುಂಡಿದ ಹಾಡಿಲ್ಲ ಮೇಡಮ್ ನೀವು ಅಂತ ಹೇಳ್ತಾರೆ. ಮೋಸ್ಟ್ ಡಿಮ್ಯಾಂಡಿಂಗ್ ಯಾವುದು? ಟಾಪ್ 5 ಹೇಳಮ್ಮ. ಸವಿತಕ್ಕ ಈ ಪ್ರೋಗ್ರಾಮ್ ಅಲ್ಲಿ ಹಾಡ್ಲೇಬೇಕು ಅಂತ ಡಿಮ್ಯಾಂಡಿಂಗ್ ಹೇಳಮ್ಮ. ಒಂದು ಚಾಮುಂಡಿ, ಒಂದು ಜಲಕ್ ಹಾಡಮ್ಮ ಸುಮ್ಮನೆ. ಒಲಿದು ಬಾರಮ್ಮಯ್ಯ ಒಲಿದು ಬಾರೆ, ಬೆಟ್ಟದ ಚಾಮುಂಡಿ ಒಲಿದು ಬಾರೆ. ಹೌದು. ಮುಂಗೊಂಡಾದ ಮಾದೇವನ್ನವರು ಮುಂದಾಲ ಪೂಜೆಗೆ ಬರುವಾಗ, ಮೂರನೇದು ಹುಟ್ಟಿ ಬಂದೆ ಎಲ್ಲಮ್ಮನಾಗಿ ನಿನ್ನ ಮದುವೆಯ ಮಾಡಿ ಕೊಟ್ಟಾರವ್ವ ಜಮದಗ್ನಿಗೆ. ಆಯ್ತಾ? 4 ತಂದನ್ನ ತಾನಾನ ತಂದನಾನ ತಾನಾನ ತಂದನ್ನ ತಾನಾನ ತಂದನಾನಿ ತಾನಾನ. ಟಾಪ್ 5 ಲಾಸ್ಟ್ 5 ದೇವಾ ದೇವಾ ದೇವಾ. ಹೀಗೆ 5 ಇಲ್ಲ, ಇನ್ನು ಹೋಗ್ತಾರೆ. 5 ಹೇಳಿಸ್ದೆ ಅಂದ್ರೆ ನೆಕ್ಸ್ಟ್ ಸವಿತಕ್ಕ ಎಲ್ಲೇ ಸಿಕ್ಕಿದ್ರು ನಿಮ್ಗೆ ಆಡ್ಬೇಕು ಅಂತ ಡಿಮ್ಯಾಂಡ್ ಮಾಡಿ ಕೇಳಿ ಬಿಡ್ಬೇಡಿ. ಟಾಪ್ 5 ಅವ್ರನ್ನ ಯಾವಾಗ್ಲೂ ಒಂಥರ ಬೇಕು 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 ಹಾಡ್ಬೇಕು ಅಂತ ಕೇಳಿ. ಬಟ್
ಎಷ್ಟು ಕೇಳಿದ್ರು ಅವ್ರು ಹಿಂಸೆ ಪಟ್ಟು ಕೇಳಿದ್ರು, ಖುಷಿ ಪಟ್ಟು ಕೇಳಿದ್ರು, ಅಷ್ಟೇ ಪ್ರೀತಿಯಿಂದ ಹಾಡೋ ಸವಿತಕ್ಕ ಇದು. ಖಂಡಿತ ಖಂಡಿತ. ಯಾಕಂತ ಹೇಳಿದ್ರೆ ನಾವು ಅವ್ರಿಗೋಸ್ಕರ, ಅವರಿಂದ ನಾವು ಹರೀಶ್ ಇವತ್ತಿಷ್ಟ್ರ ಮಟ್ಟಕ್ಕೆ ಬೆಳೆಸಿದ್ದಾರೆ, ಇಷ್ಟ್ರ ಮಟ್ಟಕ್ಕೆ ಒಂದು ಹೆಸರು, ಒಂದು ಕೀರ್ತಿ, ಒಂದು ಅನ್ನ ತಿಂತಾ ಇದ್ದೀನಿ ಅಂತ ಹೇಳಿದ್ರೆ ಎಲ್ಲದಕ್ಕೂ ಕಾರಣ ಅವ್ರಿಗೆ. ಪ್ಲೇ ಲಿಸ್ಟ್ ಚೇಂಜ್ ಆಗ್ಬಿಡುತ್ತಲ್ಲ, ನೀವು ಹಾಕೊಂಡ್ರೆ ಲಿಸ್ಟ್ ಅವ್ರು ಆ್ಯಡ್ ಆಗ್ತಿದ್ರೆ ಬೇರೆ ಬೇರೆ. ಖಂಡಿತ. ಯೂಶಲಿ ಏನ್ ಗೊತ್ತಾ, ನಾನು ಪ್ಲೇ ಲಿಸ್ಟ್ ಇಟ್ಕೊಳ್ಳೋದೇ ಇಲ್ಲ. ಯಾಕಂತ ಹೇಳಿದ್ರೆ ಫಸ್ಟ್ 3 ಸಾಂಗ್ಸ್ ಮಾತ್ರ ನನ್ನ ತಲೆಯಲ್ಲಿ ಇರುತ್ತೆ. ಒಂದು ಎವ್ರಿ ಸ್ಟೇಜ್ ಇಸ್ ಡಿಫ್ರೆಂಟ್. ಇದು ಒಂದು ಪ್ರೊಫೆಷನಲ್ ಆಗಿ ಒಂದು ಸೀಕ್ರೆಟ್ ಇದೆ ಆಕ್ಚುಲಿ ಎಲ್ಲ ಪ್ರತಿ ಸ್ಟೇಜ್ ಡಿಫ್ರೆಂಟ್. ನಾನು ಆ ಸ್ಟೇಜ್ ತಕ್ಕಂಗೆ ರೆಡಿ ಆಗ್ತೀನಿ ಯಾವಾಗ್ಲೂ. ಓಕೆ, ಇವತ್ತು ಎಲ್ಲೋ ನಾನು ಮಠದಲ್ಲಿ ಹಾಡ್ತಾ ಇದ್ರೆ ಇನ್ನೊಂದೆಲ್ಲೋ ನಾನು ಬೇರೆ ಕ್ರೌಡ್ಗೂ ಹಾಡ್ತಿರ್ತೀನಿ ಇನ್ನೊಂದು, ಆಯ್ತಾ? ಅದರ ಎಕ್ಸಾಂಪಲ್ ನಾನು ಹೇಳ್ತಾ ಇರೋದು. ಸೊ ಆ ಕ್ರೌಡ್ ತಕ್ಕಂಗೆ ನಾನು ಹೆಂಗ್ ರೆಡಿ ಆಗ್ಬೇಕು ಅನ್ನೋದು ಮಾತ್ರ ನನ್ನ ತಲೆಯಲ್ಲಿ ಓಡ್ತಾ ಇರುತ್ತೆ, ಅದಿರುತ್ತೆ ನನ್ನ ತಲೆಯಲ್ಲಿ. ಫಸ್ಟ್ 3 ಸಾಂಗ್ಸ್ ನಂದು ಯಾವಾಗಲೂ ಒಂದು ಗಣೇಶಂದು ಇದ್ದೇ ಇರುತ್ತೆ, ಗಿಗಿ ಪದ, ಅದಾದ್ಮೇಲೆ ಇದು ಮಂಟೇಸ್ವಾಮಿ ಪದ ತಗೊಂಡಿರ್ತೀನಿ. ಅಷ್ಟರಲ್ಲಿ ನಂಗೆ ಜನರ ನಾಡಿ ಮಿಡ್ತಾ ಗೊತ್ತಾಗುತ್ತೆ. ಎಸ್, ಜನಕ್ಕೆ ಏನ್ ಬೇಕು ಅನ್ನೋದು ನಂಗೆ ಅದ್ರಲ್ಲಿ ಗೊತ್ತಾಗ್ಬಿಡುತ್ತೆ ನನಗೆ. ಸೊ ಅಲ್ಲಿಂದ ನಾನು ಅಲ್ಲಿ ಸ್ಟಾರ್ಟ್ ಗಿವಿಂಗ್, ಇಲ್ಲಿ ಈ ನೆಕ್ಸ್ಟ್ ಹಾಡ್ ಏನ್ ಬರಬೇಕು, ಈ ಹಾಡ್ ಏನ್ ಬರಬೇಕು, ಪ್ರೋಗ್ರಾಮ್ ಸಕ್ಸಸ್ ಅದೇನೇ ಕಾರಣ. ಸೊ ಅಲ್ಲೇ ಚೇಂಜ್ ಮಾಡ್ತಿದ್ದೀರಿ, ಶೋರ್ ಅಲ್ಲೇ ಡಿಸೈಡ್ ಮಾಡ್ತೀರಿ. ಎಸ್, ಈ ನೆಕ್ಸ್ಟ್ ಯಾರು ಹಾಡ್ಬೇಕು, ನೆಕ್ಸ್ಟ್ ಯಾವ ಹಾಡ್ ಬರ್ಬೇಕು ಅಂತ ನಾನು ಅಲ್ಲೇ ಡಿಸೈಡ್ ಮಾಡೋದು. ಸೊ ನಿಮ್ಮ ಹಳ್ಳಿ ಬ್ಯಾಂಡ್ ಎಲ್ಲದಕ್ಕೂ ರೆಡಿ ಇರ್ತಾರೆ? ಎಸ್, ಖಂಡಿತವಾಗ್ಲೂ ನಾವೆಲ್ಲ ಪ್ರಾಕ್ಟೀಸ್ ಮಾಡಿರ್ತೀವಿ. ಯಾವುದು BGM ಹಾಕಿ ಪ್ಲೇ ಮಾಡಲ್ಲ, ಎಲ್ಲ ಆನ್ ಸ್ಪಾಟ್ ಎಲ್ಲ ನುಡಿಸ್ತಾರೆ. ಸೊ ಅದಕ್ಕೆ ಅಂತ ನಾವು ರಿಹರ್ಸಲ್ಸ್ ಮಾಡ್ಕೊಳ್ತೀವಿ. ಸೊ ನಾನು ಹಾಡೋ ಹಾಡುಗಳು ಆಲ್ಮೋಸ್ಟ್ ಇವಾಗ ನನ್ನ ಟೀಮ್ಗೆ ಗೊತ್ತಿರುತ್ತೆ, ಆಯ್ತಾ? ಎಲ್ಲೋ ತುಂಬಾ ರೇರು ಒಂದು ಯಾವುದೋ ಪರ್ಟಿಕ್ಯುಲರ್ ಸಾಂಗ್ ಕೇಳಿರ್ತಾರೆ, ಅದು ನಮ್ಗೆ ಗೊತ್ತಿರಲ್ಲ, ಬಟ್ ವಿ ಡೂ ಇಟ್. ಬಿಕಾಸ್ ಎಲ್ಲರೂ, ನಾನು ಹೇಳ್ತೀನಲ್ಲ, ಆ ಪಕ್ವಾದ್ಯದವರು ಪಕ್ಕ ಅಲ್ಲ ಪಕ್ವವಾದ್ಯ. ಯಾಕಂತ ಹೇಳಿದ್ರೆ ಅವ್ರಿಲ್ಲ ಅಂದ್ರೆ ನಾವ್ ಇಲ್ವೇ ಇಲ್ಲ. ದೇ ಆರ್ ಸೋ ಎಕ್ಸ್ಪರ್ಟ್ ಅಂತ ಹೇಳಿದ್ರೆ ಆ ರಾಗಜ್ಞಾನ, ಆ ತಾಳಜ್ಞಾನ ಎಷ್ಟಿರುತ್ತೆ ಅಂತ ಹೇಳಿದ್ರೆ ನಾವೇನೋ ಅಲ್ಲ ಅವ್ರ ಮುಂದೆ, ನಿಜ ಹೇಳ್ಬೇಕು ಅಂತ ಹೇಳಿದ್ರೆ. ನಾನು ಯಾವಾಗ್ಲೂ ಹೇಳ್ತಿರ್ತೀನಿ, ನಾವು ಮೇನ್ ಸಿಂಗರ್ಸೇ ಮೇನ್ ಅಲ್ಲಪ್ಪ, ನಮ್ ಜೊತೆ ಇರ್ತಾರೆ ನೋಡಿ, ಅವ್ರಿಲ್ಲ ಅಂದ್ರೆ ನಾವು ಶೂನ್ಯ. ನಿಜ ಹೇಳ್ಬೇಕು, ಅವ್ರೆ ಅಷ್ಟು ಅದ್ಭುತವಾದಂತಹ ಸಾಥ್ ಕೊಟ್ರೆ ಮಾತ್ರ ನಾವು ಅಷ್ಟು ಚೆನ್ನಾಗಿ ಒಳ್ಳೆ ಕಾರ್ಯಕ್ರಮ ಬರಕ್ ಸಾಧ್ಯ. ಇಷ್ಟೊಂದು ಚೆನ್ನಾಗಿ ಯಾಕೆ ಹೊಗಳ್ತಾ ಇದ್ದಾರೆ ಅಂದ್ರೆ, ಕಮಾನ್, ಅವ್ರ ಲವ್ ಸ್ಟೋರಿಗೆ ನಾನು ಐ ವಿಟ್ನೆಸ್. ಅವ್ರು ಹಾಡ್ತಿದ್ರು, ಅವ್ರಿಗೊಂದು ಪಕ್ವವಾದ್ಯ ನುಡಿಸ್ತಾ ಇದ್ರು ಒಬ್ರು, ಕಮಾನ್. ನಾನು ಕೂತ್ಕೊಂಡು ನಿರೂಪಣೆ ಮಾಡ್ತಿದ್ದೆ. ಅದು ಯಾವ ಗಳಿಗೆ ಲವ್ ಮಾಡಿದ್ರು ಗೊತ್ತೇ ಆಗ್ಲಿಲ್ಲ ಅಪ್ಪ ನನಗೆ, ಹಂಗೆ ಲವ್ ಆಗೋಯ್ತು. ಅವಾಗ ಮಾತಾಡ್ತಿದ್ರಲ್ಲ ಸವಿತಾ ಗಣೇಶ್ ಪ್ರಸಾದ್ ಅಂತ. ಗಣೇಶ್ ಪ್ರಸಾದ್ ಒಬ್ಬ ಅದ್ಭುತವಾದಂಥ ವಾದ್ಯ ಕಲಾವಿದ, ಕೀಬೋರ್ಡ್ ಅನ್ನ, ರಿದಮ್ ಪ್ಯಾಡ್ ಅನ್ನ ಅದ್ಭುತವಾಗಿ ನುಡಿಸುವಂತ ಒಬ್ಬ ಕಲಾವಿದ, ಕೀಬೋರ್ಡ್ ನುಡಿಸುವಂತ ಅದ್ಭುತ ಕಲಾವಿದ. ಈ ಲವ್ ಸ್ಟೋರಿ ಹೇಳಿ ನಮ್ಗೆ. ಈಗ ನನ್ಗೆ ಯಾವತ್ತೂ ಕೇಳೇ ಇಲ್ಲ ಆಕ್ಚುಲಿ. ನಾನು ಇಬ್ಬರನ್ನೂ ಮಾತಾಡಿಸ್ತೀನಿ, ಫ್ರಮ್ ದ ಡೇ 1 ಇಂದ ಅವ್ರ ಜೊತೆ ಕಾರ್ಯಕ್ರಮ ಮಾಡ್ತಾ ಇದ್ದೀನಿ. ಲವ್ ಎಲ್ಲ ಆಯ್ತು ಅಂತ ಗೊತ್ತಾಗ್ಲಿಲ್ಲ ನನಗೆ, ಅವ್ರ ಅಮ್ಮಂಗೂ ಗೊತ್ತಾಗಿಲ್ಲ. ಇವತ್ತೇ ಸವಿತಕ್ಕನ ಲವ್ ಸ್ಟೋರಿ ನ್ಯೂಸ್ನಲ್ಲಿ 2000ರಲ್ಲಿ ಪರಿಚಯ ಗಣೇಶ್ ಪ್ರಸಾದ್ ಆಯ್ತಾ. ನಾನು ಜಸ್ಟ್ ಎಂಟ್ರಿ ಇನ್ನು ಫೀಲ್ಡ್ಗೆ, ಅಂದ್ರೆ ಅಮ್ಮನ ಜೊತೆ ಎಲ್ಲ ಹಾಡ್ತಾ ಇದ್ದೆ ಅಷ್ಟೊತ್ತಿಗಾಗ್ಲೇ, ಬಟ್ ಒಬ್ಬ ಪ್ರೊಫೆಷನಲ್ ಸಿಂಗರ್ ಆಗಿ ನಾನು ಜಸ್ಟ್ ಎಂಟ್ರಿ ಆಯ್ತಾ. 2000 ನನ್ನ ಫಸ್ಟ್ ಕನ್ನಡ ಕಲ್ಚರ್ ಡಿಪಾರ್ಟ್ಮೆಂಟ್ ಪ್ರೋಗ್ರಾಮ್. ಅದಾದ್ಮೇಲೆ ನಿಂಗೆ ಜ್ಞಾಪಕ ಇರ್ಬೋದು ಹರೀಶ್, ಯವನಿಕಾ. ಹೌದೌದು, ಪ್ರತಿ ಶುಕ್ರವಾರ ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ, ರಾಜ್ಯ ಯುವಕ ಕೇಂದ್ರ. ಎಸ್, ಆಯ್ತಾ, ನಾವಿಬ್ರು ಪರಿಚಯ ಆಗಿದೆ ಅಲ್ಲಿಂದ. ಸೊ ಅದು ನನ್ನ 2ನೇ ಪ್ರೋಗ್ರಾಮ್. ಹೀಗೆ ಪ್ರೋಗ್ರಾಮ್ಗಳು ಮಾಡ್ತಾ ಇದ್ದಾಗ ನೀವು ಹಾಡ್ತಿದ್ರಿ, ಅವ್ರು ಕೀಬೋರ್ಡ್ ನುಡಿಸ್ತಿದ್ರು. ಅವ್ರು ಇನ್ನೂ ನುಡಿಸ್ತಿರ್ಲಿಲ್ಲ, ಇನ್ನು ಪಾಯಿಂಟ್ಗೆ ಬಂದಿಲ್ಲ ನಾನು, ಆಯ್ತಾ. ಶುರು ಮಾಡಿದೀನಲ್ಲ ಆ ಒಂದು ದಿನಗಳು 2000 ತುಂಬಾ ಚೆನ್ನಾಗಿ ಜ್ಞಾಪಕ ಇದೆ. ಒಂದು ನಾಟಕಕ್ಕೆ ನನ್ಗೆ ಹಾಡಕ್ಕೆ ಅಂತ ಕರೀತಾರೆ, ಆಯ್ತಾ. ಬಣ್ಣ ಬಣ್ಣದ ಕನಸುಗಳು. ಇವತ್ತು ಮುನಿರಾಜು ಅಂತ ವಿಲನ್ ಕ್ಯಾರೆಕ್ಟರ್ ಮಾಡ್ತಾರೆ ಗೊತ್ತಾ, ಮುನಿ ಅಂತ ನಾವೇನ್ ಕರಿತೀವಿ. ಅವ್ರು ಆಕ್ಚುಲಿ ವಿಜಯ ಕಾಲೇಜಲ್ಲಿ ಲ್ಯಾಬ್ ಇದಾಗಿ ವರ್ಕ್ ಮಾಡ್ತಿದ್ರು, ಆಯ್ತಾ. ನಾನು ವಿಜಯ ಕಾಲೇಜ್ ಓದಿದ್ದು, ಸೊ ಅಲ್ಲಿಂದ ನಂಗೆ ಪರಿಚಯ ಆಯ್ತು. ಬಟ್ ನಂಗೆ ಬೇರೆ ಕಡೆಯಿಂದ ಬಂದಿದ್ದು ಆ ನಾಟಕಕ್ಕೆ ಹಾಡಬೇಕು, ಜೊತೆ ಆಕ್ಟ್ ಮಾಡ್ಬೇಕು ಅಂತ. ಏನ್ ಆಕ್ಟ್ ಮಾಡ್ಬೇಕು ಅಂದ್ರೆ ಸಣ್ಣ ಪುಟ್ಟ ರೋಲ್ ಅಲ್ಲ, ಅವ್ರ ಜೊತೆ ಹೀರೋಯಿನ್ ಆಕ್ಟ್ ಮಾಡ್ಬೇಕಾಗಿತ್ತು ನಾನು. ನನಗೆ ನಗು, ನನ್ಗೆ ಯಾಕಪ್ಪ ಆಕ್ಟ್ ಮಾಡಿಸ್ತೀರಾ, ನನ್ಗೆ ಹಾಡ್ಸ್ರಪ್ಪ ಅಂತ ಹೇಳಿದ್ರೆ, ಆಯ್ತು ಮೇಡಮ್ ನೀವು ಹಾಡೋ ಜೊತೆಲ್ಲ ಆಕ್ಟ್ ಮಾಡಿ ಮೇಡಮ್. ಆಯ್ತು, ಓಕೆ. ಅಲ್ಲಿ ನೋಡಿ ಗಣೇಶ್ ಪ್ರಸಾದ್ ಅವರು ಮ್ಯೂಸಿಕ್ ಕೊಡಕ್ ಬಂದ್ರು. ಅಲ್ಲೇ ಫಸ್ಟ್ ಭೇಟಿ, ನನ್ನ ಅವರ ಭೇಟಿ ಆಯ್ತಾ. ಆ ನಾಟಕಕ್ಕೆ ನಾನು ಏನು ಅವರು ಮ್ಯೂಸಿಕ್ ಎಲ್ಲ ಕೊಟ್ಟರು, ಆ ನಾಟಕ ಎಲ್ಲ ಆಯಿತು, ಆ್ಯಕ್ಟ್ ಮಾಡಿದ್ದಾಯಿತು. ಅಲ್ಲಿಂದ ಜರ್ನಿ ಶುರು ಆಯಿತು. ಅವರು ನನ್ನ ಪ್ರೋಗ್ರಾಮ್ಗಳು ಕರೆಯೋಕ್ಕೆ ಶುರು ಮಾಡಿದ್ರು. ಆ್ಯಕ್ಚುಲಿ ಆಗ ನಾನು ಫಿಲಮಿಟ್ಸ್ ಕೂಡ ಹಾಡ್ತಾ ಇದ್ದೆ. ಇವತ್ತಿಗೂ ಹಾಡ್ತೀನಿ, ಹಾಡಲ್ಲ ಅಂತಲ್ಲ, ಬಟ್ ನಾನು ಹೇಳಿದಲ್ಲ ನನ್ನ ವಾಯ್ಸಿಗೆ ಸೂಟ್ ಆಗೋದು. ಈಗ ರೇಷ್ಮಾ ಇರಬಹುದು, ಈಳಾ ಅರುಣ್ ಇರಬಹುದು, ಆ ಥರ ಹಾಡುಗಳನ್ನೇ ತೊಗೊಂಡು ನಾನು ಹಾಡೋದು. ಓಕೆ, ಮೊನ್ನೆ ರೀಸೆಂಟು ಕೂಡ ಹಾಡಿದೆ ಲಂಬಿ ಜುದಾಯಿ, ಅವೆಲ್ಲ ತುಂಬ ಫೇವ್ರೆಟ್ ಸಾಂಗ್ಸ್ ನನಗೆ. ಸೊ ಅಲ್ಲಿ ಅವರು ರೆಗ್ಯುಲರ್ ಆಗಿ ನನ್ನ ಪ್ರೋಗ್ರಾಮ್ ಕರೆಯೋಕ್ಕೆ
ಶುರು ಮಾಡಿದ್ರು. ಒಳ್ಳೆ ಏನ್ರಿ ಎಷ್ಟು ಚೆನ್ನಾಗಿ ಹಾಡ್ತೀರಾ, ಪ್ರೋಗ್ರಾಮ್ಸ್ ಬನ್ನಿ ಹಾಗೆ ಹೀಗೆ ಅಂತ. ಸೊ ಹಿಂಗೆ ಪ್ರೋಗ್ರಾಮ್ಗಳು ಅಲ್ಲಿ ಇಲ್ಲಿ ಎಲ್ಲ ಕರೀತಾರೆ, ಹೋಗಿ ಹಾಡ್ತಿದ್ದೆ. ನನಗೆ ಕೀಬೋರ್ಡ್ ಕಲಿಬೇಕು ಅಂತ ಆಸೆ ಆಯಿತು. ಅದೇ ಇವ್ರು ಪರಿಚಯ ಆದಾಗ್ಲಿಂದಾನೆ. ಕೀಬೋರ್ಡ್ ಕಲಿಯಕ್ಕೆ ಹೋದ, ಕೀಬೋರ್ಡ್ ಕಲೀಲಿಲ್ಲ, ಮದುವೆ ಆಯ್ತು. ಅದಕ್ಕೆ ಕೇಳಿದ್ದು, ನಾನೇ ಇದ್ದೆ, ಅದು ಯಾವಾಗ ಲವ್ ಮಾಡಿದ್ರು ಅಂತ ಗೊತ್ತೇ ಆಗ್ಲಿಲ್ಲ. ಆಮೇಲೆ ಇಬ್ರು ಮದುವೆ ಆಗ್ತಾ ಇದಾರೆ. ಓಕೆ. ಸೊ 2000 ಪರಿಚಯ ಆಗಿದ್ದು. ಅವರು 2001ರಲ್ಲಿ ಕೇಳಿದ್ರು. ಅವ್ರಿಗೂ ಏನ್ ಹೇಳಿದ್ರೆ ಕಲಾವಿದೇನೆ ಮದುವೆ ಆಗ್ಬೇಕು ಅಂತ ತುಂಬಾ ಆಸೆ ಇತ್ತು. ನಿಜ ಹೇಳ್ಬೇಕು, ನಾವೇನೊಂದು ಮರ ಸುತ್ತಲಿಲ್ಲ, ಒಂದು ಫಿಲಮ್ಗೆ ಹೋಗ್ಲಿಲ್ಲ, ಬರೀ ಹೋಟ್ಲಲ್ಲಿ ಹೋಗಿ ಊಟ ಮಾಡ್ತಿದ್ವಿ, ಅಲ್ಲಿ ಇಲ್ಲಿ ಆಯ್ತಾ, ಬರೀ ಪ್ರೋಗ್ರಾಮ್ಗೆ ಹೋಗ್ತಾ ಇದ್ವಿ, ಬರ್ತಿದ್ವಿ. ಆಮೇಲೆ ಮನೇಲಿ ಹೇಳಿದಾಗ ಅಮ್ಮ ಗೊತ್ತಲ್ಲ ಸರಿಯಾಗಿ ಇಟ್ಕೊಂಡು ಬಾರಿಸಿದ್ರು, ಆಯ್ತಾ, ಹಂಗೆ ಹಿಂಗೆ ಅಂತ. ಸೊ ಆಮೇಲೆ ನಾನು ಹೇಳಿದೆ, ಅಮ್ಮ ನೋಡಮ್ಮ ನಾನೇನು ಓಡೋಗ್ತಿಲ್ಲ, ಏನು ಮಾಡ್ತಿಲ್ಲ, ನನಗೂ ಮ್ಯೂಸಿಕಲ್ಲೇ ಯಾರು ನನಗೆ ಸಪೋರ್ಟ್ ಕೊಡೋರು, ಮ್ಯೂಸಿಕ್ನ ಬೆಳೆಸೋರು ಬೇಕು ಅಂತ ಹೇಳಿದಾಗ ಕೊನೆಗೆ ನನ್ನ ಹಟ್ಟಕ್ಕೆ ಅಮ್ಮ ಸೋತು ತುಂಬ ಜೋರಾಗಿ ಮದುವೆ ಮಾಡಿಕೊಟ್ರು. ಇಸ್ಕಾನಲ್ಲೇ ಜೋರು ನಿಜವಾಗ್ಲೂ ಅಮ್ಮ ಇಸ್ ರಿಯಲಿ ಗ್ರೇಟ್. ಆಯ್ತಾ, ಇವರಿಬ್ರು ಕಾಂಬಿನೇಷನ್ ಹೇಗಿದೆ ಅಂದ್ರೆ, ಸವಿತಕ್ಕನ ವಾಯ್ಸು ದೊಡ್ಡದಾಗಿ ಜಗತ್ತಿಗೆಲ್ಲ ಕೇಳುತ್ತೆ, ಗಣೇಶ್ ಪ್ರಸಾದ್ ವಾಯ್ಸು ಪಕ್ಕದಲ್ಲಿರೋರ್ಗೂ ಕೇಳಿಸಲ್ಲ. ಏನಿಲ್ಲ, ಮನೇಲಿ ಜಗಳ ಮಾಡ್ರೆ ಹೆಂಗಿರುತ್ತೆ ಗೊತ್ತಾ, ನನ್ಕಿನ ಜೋರ್ ಹೌದೇ ವಾಯ್ಸ್ ಇದೆ, ಓ ಅಂತ ಶಾರ್ಪ್ ವಾಯ್ಸ್. ಇಸ್ ಅ ವೆರಿ ಗುಡ್ ಸಿಂಗರ್, ತುಂಬಾ ಚೆನ್ನಾಗಿ. ಹೊರಗಡೆ ಅಂತೂ ಸೈಲೆಂಟ್, ಹಂಗೆ ಪ್ರೊಟೆಕ್ಟ್ ಮಾಡ್ಕೊಳ್ಳಲ್ಲ ಗಂಡಸರೆಲ್ಲ. ಬಟ್ ನಮ್ಗೆ ಗೊತ್ತಾದಂಗ ಮನೆಯೊಳಗೆ ಗೊತ್ತಿಲ್ಲಪ್ಪ, 4 ಗೋಡೆ ಮಧ್ಯೆ. ಬಟ್ ನಿಮ್ದಿಬ್ರು ಜುಗಲ್ಬಂದಿ ಚೆನ್ನಾಗಿದೆ. ಮತ್ತೆ ಅವ್ರ ಮಕ್ಕಳಿದಾರಲ್ಲ, ಮಗ ಅದ್ಭುತವಾದಂತ ಹಾಡುಗಾರ, ಮಗನನ್ನು ಹಾಗೆ ರೆಡಿ ಮಾಡಿದ್ದಾರೆ. ಅಂಡ್ ಅವನಿಗೆ ಅಷ್ಟು ಇಂಟ್ರೆಸ್ಟ್ ಹರೀಶ್, ನಿಜ ಹೇಳ್ಬೇಕಂದ್ರೆ ಅವನು ಫಸ್ಟ್ ವೇದಿಕೆಯಲ್ಲಿ ಹಾಡಿದಾಗ 4 ವರ್ಷ ಅವನಿಗೆ, ದೊಡ್ಡವನು ಆಯ್ತಾ, ಬಸಂತ್ 4 ವರ್ಷ. ನಮಗೆ ಎಷ್ಟು ಶಾಕ್ ಅಂತ ಹೇಳಿದ್ರೆ, ನಾನು ಹೇಳಿದ್ನಲ್ಲ ಅವಾಗ ಇನ್ನೂ ನಾನು ಆರ್ಕೆಸ್ಟ್ರಾ ಕೂಡ ಹಾಡ್ತಿದ್ದೆ ಆ ಟೈಮಲ್ಲಿ. ಈಗ ಅವನಾಗಲೇ 21 ಇಯರ್ಸ್ ಬರ್ತಾ ಇದ್ದೀನಿ ಜುಲೈಗೆ. 21 ವರ್ಷ ಮಗನ್ಗೆ, ಚಿಕ್ಕವನಿಗೆ ಈಗ 13 ವರ್ಷ. ಓಕೆ, ಅವನು ಫಸ್ಟ್ ಟೈಮು ನಾವು ಹಿಂಗೆ ಹಾಡ್ತಾ ಇದ್ವಿ, ಪ್ರಾಕ್ಟೀಸ್ ನಡೀತಾ ಇತ್ತು ಮನೇಲಿ, ಒಂದು ಆರ್ಕೆಸ್ಟ್ರಾ ಪ್ರಾಕ್ಟೀಸ್ ನಡೀತಾ ಇತ್ತು. ಗಣೇಶ್ದು ಅವಾಗ ಸಿಕ್ಕಾಪಟ್ಟೆ ಫೇಮಸ್ ಗೋಲ್ಡನ್ ಸ್ಟಾರ್ ಗಣೇಶ್ದು ಮಿಂಚಾಗಿ ನೀನು ಬರಲ್ಲ ಅದು. ಅವನು ನಾವೆಲ್ಲ ಒಂದು ಟೀ ಬ್ರೇಕ್ ತೊಗೊಂಡ್ವಿ, ಇವನು ಸುಮ್ಮನೆ ಗುನುಗ್ತಾ ಇದ್ದ. ಆವಾಗ ನಮ್ಮ ಜೊತೆ ಇದ್ದ ಸಿಂಗರು, ಸುಮ್ಮನೆ ಹಾಡು ಬಸಂತ್, ನೋಡೋಣ ಹಿಂಗೆ ಹಾಡ್ತೀವಿ. ಟ್ರ್ಯಾಕ್ ಹಾಕಿದ್ರೆ ಯು ಡೋಂಟ್ ಬಿಲೀವ್, ಆ ಶ್ರುತಿಗೆ ಆ ತಾಳಕ್ಕೆ ತೊದಲ್ತಾ ಇದ್ದ. ಸಾಹಿತ್ಯ ಸ್ಪಷ್ಟತೆ ಇರಲಿಲ್ಲ, ಬಟ್ ಹೀ ಸ್ಯಾಂಗ್ ಸೋ ವೆಲ್ ಅಂತ ಹೇಳಿದಾಗ ನಂಗೆ ಅವಾಗಲೇ ಅನ್ನಿಸ್ತು, ಈ ಹುಡುಗ ಏನೋ ಆಗ್ತಾನಲ್ಲ ಅಂತ ಅನಿಸ್ಬಿಡ್ತು. ಅವತ್ತು ಶುರುವಾದ ಜರ್ನಿ ಇವತ್ತಿಗೆ ಅವನಿಗೆ ಎಷ್ಟು ಆಸಕ್ತಿ ಇದೆ ಅಂತ ಹೇಳಿದ್ರೆ ಸಂಗೀತದಲ್ಲಿ. ನಾವೇನು ಹಾಕೋದು ಬೇಡ, 5ನೇ ಕ್ಲಾಸ್ 6ನೇ ಕ್ಲಾಸ್ ನಾನು ಅವನ್ನ ಹೊಡೆದು ಎಬ್ಸಿ ಕೂರಿಸಿ ಇಲ್ಲೆಲ್ಲ ಗಿಲ್ತಿದ್ದೆ. ಹಾಡೋ ಅಂದರೆ ಬರೀ ಅಕಾರ ಪ್ರಾಕ್ಟೀಸ್ ಮಾಡು, ಓಂಕಾರ ಪ್ರಾಕ್ಟೀಸ್ ಮಾಡು, ಬೆಳಗಿನ ಜಾವ ಎಬ್ಬರಿಸ್ಬಿಡ್ತಿದ್ದೆ 5 ಗಂಟೆಗೆ. ಆಯ್ತಾ, ಯು ಡೋಂಟ್ ಬಿಲೀವ್, ಹಂಗೆ ಅವನ್ನ ಕೂರಿಸ್ತಾ ಇದ್ದೆ. ಅಂಥ ವಾಯ್ಸ್ ಇದ್ದ ಹುಡುಗ ಇವತ್ತು ನನ್ನನ್ನು ಎಬ್ಬರಿಸಮ್ಮ, ಇದೊಳಮ್ಮ ರೆಡಿ ಪ್ರಾಕ್ಟೀಸ್ ಮಾಡೋಣ ಅಂತಾನೆ. ಐ ಫೀಲ್ ಸೋ ಪ್ರೌಡ್ ಆಫ್ ಹಿಮ್. ಈಗ ಅವನು ಸ್ಟೀಫನ್ ಸರ್, ಪ್ರವೀಣ್ ಸ್ಟೀಫನ್ ಸರ್ ಸ್ಟೂಡೆಂಟ್. ಅವನು 3rd ಇಯರ್ ಡಿಗ್ರಿ ಫಿಲ್ಮಿ ಮ್ಯೂಸಿಕ್ ಡಿಗ್ರಿ ಮಾಡ್ತೀನಿ, ಬ್ಯಾಚುಲರ್ಸ್. ಜೊತೆಯಲ್ಲಿ ವೆಂಕಟೇಶ್ ಆಲ್ಕೊಡೋರ ಶಿಷ್ಯ, ಹಿಂದೂಸ್ತಾನಿಲಿ ವಿದ್ವತ್ ಮಾಡ್ತಾ ಇದ್ದಾನೆ. ಜೊತೆಲಿ ನನ್ನ ಜೊತೆ ಪ್ರೋಗ್ರಾಮ್, ಅವನಿಗೆ ಜೊತೆ ಪ್ರೋಗ್ರಾಮ್ ಅಲ್ಲಿ ಹಾಡ್ತಾನೆ, ಅದ್ಭುತವಾಗಿ ಸಾಥ್ ಕೊಡ್ತಾನೆ. ಈಸ್ ಅ ವೆರಿ ಗುಡ್ ಸಿಂಗರ್. ಆಮೇಲೆ ಅವನಿಗೆ ಐ ಡೋಂಟ್ ವಾಂಟ್ ಟು ಬಿ ಸಿಂಗರ್, ನಾನು ಲೈವ್ ನೈಟಿಗೆ ಬರೋಕ್ಕೆ ಇಷ್ಟ ಇಲ್ಲಮ್ಮ, ಐ ವಾಂಟ್ ಟು ಬಿ ಎ ವೆರಿ ಗುಡ್ ಮ್ಯೂಸಿಷಿಯನ್, ನಂಗೆ ಪ್ರೋಗ್ರಾಮರ್ ಆಗಬೇಕು, ತುಂಬ ಒಳ್ಳೆ ಮ್ಯೂಸಿಕ್ ಇದಾಗಬೇಕು. ಹಿ ಪ್ಲೇಸ್ ಪಿಯಾನೋ ಪ್ಲೇ ಮಾಡ್ತಾನೆ, ಕಲಿತಾ ಇದ್ದಾನೆ. ಎಲ್ಲವೂ ಅವನು ಇದರಲ್ಲಿ ಬರ್ತಾ ಇದೆ, ಆ ಜರ್ನಿಲಿ ಟ್ರಿನಿಟಿ ಎಕ್ಸಾಮ್ಸ್ ತೊಗೊಂಡಿದ್ದಾನೆ, ಎಲ್ಲ ಮಾಡ್ತಾ ಇದ್ದಾನೆ. ಆ್ಯಂಡ್ ಅವನಿಗೆ ಗೊತ್ತು ಅವ್ನ ಗುರಿ ಏನು ಅಂತ. ಸೊ ಐ ಆಮ್ ವೆರಿ ಹ್ಯಾಪಿ ಇನ್ ದಟ್ ರಿಯಲಿ. ಅಂದರೆ ನಾವೇನು ಇವಾಗ ತಲೆ ಕೆಡ್ಸ್ಕೊಳ್ಳೋಂಗಿಲ್ಲ. ಅವ್ನು 10th ಆಗಿದ ತಕ್ಷಣ ಮ್ಯೂಸಿಕ್ ಸೇರ್ಕೊಂಡ್ಬಿಡ್ತೀನಿ, ಇದಕ್ಕೆ ಸೇರ್ಕೊಳ್ತೀನಿ ಅಂದ್ಕೊಳ್ತೀನಿ. ನನಗೆ ಇಲ್ಲಪ್ಪ, ಅಟ್ಲೀಸ್ಟ್ 2nd PUC ಮಾಡೋ, ಅದಾದಮೇಲೆ ಯಾಕಂದರೆ ಹೇಳೋಕ್ಕಾಗಲ್ಲ, ಮನ್ಸು ಚೇಂಜ್ ಆಗ್ಬೋದೇನೋ. ಬಿಕಾಸ್ ನಮಗೆಲ್ಲ ಅವಾಗೆಲ್ಲ ನನಗೆ ಆರ್ಟ್ಸಿಗೆ ಸೇರಿಸಲಿಲ್ಲ, ಹೋಗಿ ಸೈನ್ಸಿಗೆ ಹಾಕ್ಬಿಟ್ರು, ನಂಗೆ ತಲೆಗೆ ಹತ್ತೋದಿಲ್ಲ, ಮ್ಯಾಥ್ಸು ಬರೋದಿಲ್ಲ, ಫಿಸಿಕ್ಕು ಎಲ್ಲ ಕಣ್ಗಳು ಹಿಂಗೆ ಡ್ಯಾನ್ಸ್ ಆಡ್ತಾ ಇದ್ವಿ ಎಲ್ಲ. ನಿಜ ಹೇಳಬೇಕು, ಹೌದು, ಅದೊಂದು ಹೇಳ್ತೀನಿ, ಆ ಸಿಚುವೇಶನು ಇದೆ, ಹೇಳ್ತೀನಿ ನಾನು ನಿಮಗೆ, ಆಯಿತಾ. ಸೊ ಇವನು ಆಸೆ ಪಟ್ಟು, ನಾನು ಹೇಳಿದೆ ಹೌದಲ್ಲ, ನಾನಾಗಿದ್ದು ಇವನು ಆಗಬಾರ್ದು, ಇವ್ನಿಗೆ ಏನು ಇಷ್ಟ ಇದೆಯೋ ಲೆಟ್ ಹಿಮ್ ಡೂ ಇಟ್ ಫ್ರಮ್ ಇಯರ್ ಓನ್ಲಿ ಅಲ್ವಾ. ಅವ್ನು 2nd PUC ಆಗಿದ ತಕ್ಷಣ 10th 2nd PUC ಎರಡೂ ಟ್ಯೂಷನ್ ಇಲ್ಲ, ಎಲ್ಲವೂ ಹೈ ಫಸ್ಟ್ ಕ್ಲಾಸ್. ಅದೇ ಹೇಳ್ದಮ್ಮ, ನಾನು ಡಿಗ್ರಿನೂ ಮಾಡ್ತೀನಿ, ಬೇಕಿರ ಅದನ್ನೂ ಹೈ ಫಸ್ಟ್ ಕ್ಲಾಸ್ ಮಾಡ್ತೀನಿ, ನಾನು ಎಲ್ಲೋ ಹೋಗಿ ಎಲ್ಲೋ ಕೆಲಸ ಮಾಡಲ್ಲಮ್ಮ, ಪ್ಲೀಸ್ ನನಗೆ ಮ್ಯೂಸಿಕಲ್ಲೇ ಇದು ಮಾಡಿ ಅಂತ. ಆಯಿತು ಅಂಥೇಳಿ ಅವಾಗ ಒಂದು ಜರ್ನಿ ತಿರ್ಗಾ ಇದು ಶುರು ಆಗಿದ್ದು. ಸೊ ಈಸ್ ಡೂಯಿಂಗ್ ಇಸ್ ಬ್ಯಾಚುಲರ್ಸ್ ಇನ್ ದ ಫಿಲ್ಮ್ ಮ್ಯೂಸಿಕ್ ಡಿಗ್ರಿ. He is a pet student for Praveen Stephen sir and also for Venkatesh Alkod sir. ಸೊ ನಾನು ಅದೇ ಹೇಳಿದೆ ಅವತ್ತು, ಒಂದೇ ಮಾತು ಹೇಳಿದೆ, ನೋಡು ಅಪ್ಪ ಅಮ್ಮ ಹಾಕಿದ್ದ ಆಲದ ಮರಕ್ಕೆ ಜೋತ್ ಬೀಳ್ಬೇಡ. ನಾನು ಫೋಕ್ ಸಿಂಗರು, ಅಪ್ಪ ಕೀಬೋರ್ಡ್ ಪ್ಲೇಯರು, ಅಥವಾ ನಾನು ಇಷ್ಟೆಲ್ಲ ಮಾಡಿ, ಯು ಹ್ಯಾವ್ ಟು ಬಿ ಯೋರ್ ಓನ್. ಬಸಂತ್ ಅವ್ರ ತಾಯಿನ ಅನ್ಬೇಕು.
ಆಯ್ತಾ. ಹಂಗಾಗಬೇಕು ಹೊರತು ನನ್ನ ಮಗ ಅನ್ನೋದಲ್ಲ. ನಾನು ಹಂಗೆ ಗುರುತಿಸ್ಕೊಳಕ್ಕೆ ನಾನು ನಿನ್ನನ್ನು ಇಷ್ಟಪಡ್ತೀನಿ. ಯು ಗ್ರೋ ಲೈಕ್ ದಟ್ ಅಂತೇಳಿ. ಸೊ ಹೀ ಈಸ್ ಡೂಯಿಂಗ್ ಲೈಕ್ ದಟ್. ಐ ಆಮ್ ವೆರಿ ಪ್ರೌಡ್ ಆಫ್ ಹಿಮ್. ಆ್ಯಂಡ್ ತುಂಬ ಒಳ್ಳೆ ಹುಡುಗ ಅಪ್ಪ. ಅಂದರೆ ಸಂಸ್ಕಾರ ಅನ್ನೋದು ಬಂದ್ಬಿಡುತ್ತೆ ಹರೀಶ್. ನಾನು ಅದನ್ನೇ ಹೇಳ್ತಿರ್ತೀನಿ ಎಲ್ಲಿ ಹೋದ್ರೂ. ಮಕ್ಕಳಿಗೆ ಬರೀ ಓದು 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 ಅಂತ ಹೇಳ್ತಾ ಇರಬೇಡಿ. ಆ ಓದಿನ ಜೊತೆಯಲ್ಲಿ ಅವ್ರಿಗೆ ಏನು ಇಷ್ಟ ಇದೆ ಅಂತ ತಿಳ್ಕೊಳ್ಳಿ. ನೀವು ನಿಮಗೆ ಇಷ್ಟ ಇರೋದನ್ನ ಅವ್ರನ್ನ ಕಲಿಸ್ಬೇಡಿ. ಅವ್ರಿಗೇನು ಇಷ್ಟ ಇದೆ ಅಂತ ಫಸ್ಟ್ ತಿಳ್ಕೊಳ್ಳಿ. ಯಾಕಂತ ಹೇಳಿದ್ರೆ ನನ್ನ ಹತ್ರ ಬರ್ತಾರೆ ಎಷ್ಟೋ ಜನ, ಅವ್ರಿಗೆ ಇಂಟ್ರೆಸ್ಟೇ ಇರಲ್ಲ ಸಂಗೀತ ಕಲಿಯೋಕ್ಕೆ ಅಥವಾ ಇನ್ನೇನೋ ಇನ್ಸ್ಟ್ರೂಮೆಂಟ್ ಕಲಿಯೋಕ್ಕೆ ಅಂತ ಬಂದಾಗ ಆ ಮಕ್ಳಿಗೆ ಇಂಟ್ರೆಸ್ಟ್ ಇರಲ್ಲ, ಬೇರೆ ಏನೋ ಇಂಟ್ರೆಸ್ಟ್ ಇರುತ್ತೆ ಆ ಮಕ್ಕಳಿಗೆ. ಅದನ್ನು ತಿಳ್ಕೊಂಡು ಹಾಕಿ ಅಂತ ಹೇಳ್ತಿರ್ತೀನಿ ಅಲ್ವಾ. ಆ್ಯಂಡ್ ಎವ್ರಿಬಡಿ ಹ್ಯಾಸ್ ಸಮಥಿಂಗ್ ಇನ್ನರ್ ಟ್ಯಾಲೆಂಟ್. ಅದನ್ನು ನಾವು ಹೊರ ತೆಗಿಬೇಕು. ಕವಿತೆ ಚೆನ್ನಾಗಿ ಬರೀಬಹುದು, ಪೇಂಟಿಂಗ್ ಚೆನ್ನಾಗಿ ಮಾಡ್ಬೋದು, ಸ್ಪೋರ್ಟ್ಸಲ್ಲಿ ಚೆನ್ನಾಗಿರ್ಬೋದು, ಡ್ಯಾನ್ಸ್ ಚೆನ್ನಾಗಿ ಮಾಡ್ಬೋದು. ನಾನು ಅದೇ ಹೇಳಿದೆ, ನೀನು 100ರಲ್ಲಿ ಒಬ್ಬಾಗಬಾರ್ದಪ್ಪ. ಯು ಶುಡ್ ಬಿ ಒನ್ ಆ್ಯಂಡ್ ಓನ್ಲಿ ಅಂತಾನೆ ಇರಬೇಕು ಯಾವಾಗಲೂ. ನಿನ್ನ ಅದೇ ಇರಬೇಕು ನಿನ್ನ ಏಮು. ಅದಕ್ಕಿಂತ ಎಲ್ಲೋ ಒಂದು 99.999% ಬರ್ತೀಯಾ, ತಲೆ ಕೆಡಿಸ್ಕೊಬೇಡ ಅವಾಗ. ಬಟ್ ಏಮ್ ಫಾರ್ 100% ಅಷ್ಟೇ ಯಾವಾಗ್ಲೂ. ಸೊ ಅವನ ಬಗ್ಗೆ ನಂಗೆ ಚಿಂತನೆ ಇಲ್ಲ. ಚಿಕ್ಕವನು ಯಾವಾಗ್ಲೂ ಮುಂಚೆ ಇಲ್ಲ, ಈಗ ಇತ್ತೀಚೆಗೆಲ್ಲ. ಮುಂಚೆ ಎಲ್ಲ ನಂಗೆ ಹಾಡೋದೆಲ್ಲ ಇಷ್ಟ ಇಲ್ಲಮ್ಮ, ನಂಗೆ ಪ್ರೋಗ್ರಾಮ್ ಎಲ್ಲ ಇಷ್ಟ ಇಲ್ಲಮ್ಮ. ಏನಾಗ್ತೀಯಮ್ಮ ಮತ್ತೆ ಹೇಳು, ನೀ ಏನಾಗ್ತೀಯ ಹೋಗಿ, ನಾನು ನಿಮಗೆ ಏನಪ್ಪ ಹೇಳ್ತೀನಿ, ಏನೋ ಆಗ್ತೀನಪ್ಪ, ನಾನು ಮ್ಯಾನೇಜರ್ ಆಗ್ತೀನಿ, ನಿಮಗೆ ಮ್ಯಾನೇಜರ್ ಆಗಕ್ಕೆ ಇಷ್ಟಮ್ಮ. ಏನಮ್ಮ ಮ್ಯಾನೇಜರ್ ಆಗಿ ಏನಮ್ಮ ಮಾಡ್ತೀಯಮ್ಮ? ಅಮ್ಮ ನಿಮಗೆ ಪ್ರೋಗ್ರಾಮ್ಸಲ್ಲೆಲ್ಲ ಅಷ್ಟು ದುಡ್ಡು ಕೊಡ್ತಿರಲ್ಲಮ್ಮ, ಎಣ್ಸಕ್ಕೆ ಯಾರಮ್ಮ ಇರ್ತಾರಲ್ಲಿ? ಜಸ್ಟ್ ಥಿಂಕ್ ಹಿಸ್ ಥಾಟ್ಸ್. ಆ ದುಡ್ಡೆಲ್ಲ ಎಣ್ಸ್ಬೇಕಲ್ಲಮ್ಮ. ಸೊ ಆಮೇಲೆ ಬಟ್ ಈಸ್ ವೆರಿ 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 ಒಂಥರ ಹೇಳ್ತಾರಲ್ಲ ಬ್ರೈನಿ, ಚಿಕ್ಕದು, ವೆರಿ ನಾಟಿ. ಹತ್ರ ಅವನು ಅವ್ರ ಸ್ಕೂಲಲ್ಲಿ ಹೇಳ್ತಾ ಇರ್ತಾರೆ ಟೀಚರ್ಸು, ನಾವು ಇದನ್ನೇನೋ ಡ್ರಾ ಮಾಡಿದ್ರೆ ಅವ್ನು ಬೇರೆ ಏನೋ ಡ್ರಾ ಮಾಡಿರ್ತಾನೆ ಮೇಡಮ್. ಅಂದರೆ ನಾವು ಊಹೆ ಕೂಡ ಮಾಡ್ಕೊಳಕ್ಕಾಗಲ್ಲ. ಓ ಇದನ್ನು ಹಿಂಗೂ ಯೋಚನೆ ಮಾಡ್ಬೋದು ಅಂತ ಯೋಚನೆ ಮಾಡೋಕ್ಕಾಗೋದಿಲ್ಲ, ಆ ಥರ ಮಾಡಿರ್ತಾನೆ. ಈ ಸಮಥಿಂಗ್ ಅಂತ ಓದೋದಲ್ಲ, ಬಟ್ ಆಮೇಲೆ ಎಲ್ಲರಲ್ಲೂ ಪ್ರೈಸ್ ತೊಗೊಂಬಿಟ್ಟಿರ್ತಾನೆ. ಕೂತ್ಕೊಂಡು ಓದೋ ಅಂತೆಲ್ಲ ಓದಿರಲ್ಲ. ಇನ್ಯಾವುದೋ ಒಲಿಂಪಿಯಾಡ್ ಎಕ್ಸಾಮ್ ಅಂತ ಬರೋದಂತೆ ಅವನೇ ಫಸ್ಟ್ ಅಂತ ಕ್ಲಾಸ್ಗೆ. ಯಾವಾಗಮ್ಮ ಓದ್ದೆ ಅಂತ ಕೇಳಿದ್ರೆ ನಾನು ಮಾಡ್ತೀನಮ್ಮ, ನಿಮ್ಗೆ ಗೊತ್ತಿಲ್ಲ ಅಂತಾನೆ. ಸೊ ಈಗ ಇತ್ತೀಚೆಗೆ ರಿದಮ್ ಕಲಿಬೇಕು ಅಂತ ಆಸಕ್ತಿ ಬಂದಿದೆ. ಈಗಂತೂ ಮಕ್ಕಳಿಗೆ ಎಲ್ಲಾ ತರದಲ್ಲೂ ಕೂಡ ಒಂದು ಕರಿಕ್ಯುಲರ್ ಆಕ್ಟಿವಿಟೀಸ್ ಇರಬೇಕು. ಅದು ಭರತನಾಟ್ಯ ಆಗ್ಲಿ, ಕಥಕ್ ಆಗ್ಲಿ, ಅಥವಾ ಯಾವುದೇ ಇನ್ಸ್ಟ್ರೂಮೆಂಟಲ್ ಮ್ಯೂಸಿಕ್ ಆಗ್ಲಿ, ಅದು ಎಕ್ಸ್ಟ್ರಾ ಇರಬೇಕು, ಅಥವಾ ಸ್ಪೋರ್ಟ್ಸ್ ಅಲ್ಲಿ ಇರಬೇಕು ಅಂತೆಲ್ಲ ಇದೆ. ಟೆಲ್ ಮಿ, ಯಾವುದೋ ಒಂದು ಇಂಗ್ಲಿಷ್ ಬ್ಯಾಂಡ್ ಬಂದ್ರೆ ಜನ ಟಿಕೆಟ್ ಕೊಟ್ಟು ಯಾವುದೋ ಆಪ್ ಅಲ್ಲಿ ಬುಕ್ ಮಾಡ್ಕೊಂಡೋಗಿ ನೋಡ್ತಾರೆ ಅನ್ಸುತ್ತಾ? ಅಥವಾ ಆಗ್ಬೇಕು ಅಂತ ಆಸೆನಾ? ಜನಪದಕ್ಕೂ ಆಗ್ಬೇಕು ಹರೀಶ್, ಆಗ್ಬೇಕು. ಐ ಆಮ್ ರಿಯಲಿ ನಮ್ಗೆ ಇವಾಗ ನೋಡಿ ಎಲ್ಲೋ ಮೀಡಿಯಲ್ಲಿ ಹಿಂಗೆ ಕಾಣಿಸ್ಕೊಂಡಿದ ತಕ್ಷಣ ಅವ್ರು ಬಂದರು, ಅವ್ರೇನು ಮಣ್ಣು ತಾಕೋದು ಏನೂ ಇರೋದಲ್ಲ. ನಾವು ಇಷ್ಟು ವರ್ಷದಿಂದ ಎಷ್ಟು ಮಾಡಿರ್ತೀವಲ್ಲ, ನಮ್ಗೆ ಆ ಬೆಲೆ ಸಿಗೋದೇ ಇಲ್ವಲ್ಲಪ್ಪ. ಎಷ್ಟೋ ಕಡೆ ಎಷ್ಟೋ ಜಾಗಗಳಲ್ಲಿ ಆಗಿದೆ. ಇತ್ತೀಚಿನ ದಿನಗಳಲ್ಲಿ ಎಷ್ಟೋ ಉತ್ಸವಗಳಲ್ಲಿ ನಾವು ಅದನ್ನು ನೋಡ್ತಾ ಇದ್ದೀನಿ. ಇನ್ಫ್ಯಾಕ್ಟ್ ಅದನ್ನು ಅಪೋಸ್ ಮಾಡ್ತಾ ಇದ್ದೀವಿ ಕೂಡ ಕಲಾವಿದರೆಲ್ಲ ನಾವು. ನಾನಂತೂ ಸೋಷಿಯಲ್ ಮೀಡಿಯಾಲಾಗಿರ್ಬೋದು ಎಲ್ಲೆಲ್ಲಿ ನಂಗೆ ಅವಕಾಶಗಳು ಸಿಗುತ್ತೋ ಹೇಳ್ತಾನೆ ಇರ್ತೀನಿ. ಈಗ ಮುಂಚೆ ಎಲ್ಲ ಕನ್ನಡ ಕಲ್ಚರ್ ಡಿಪಾರ್ಟ್ಮೆಂಟ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅಂಡರ್ ಇದ್ದಾಗ ಎಲ್ಲ ಉತ್ಸವಗಳಿಗೂ ಎಲ್ಲ ಕಲಾವಿದರಿಗೂ ಸಿಗೋದು. ಆಯಿತಾ? ಆ ಒಂದು ಖುಷಿನೇ ಬೇರೆ ಹರೀಶ್. ನಿಜ ಹೇಳಬೇಕು ಅಂತ ಹೇಳಿದ್ರೆ, ಶಾಸ್ತ್ರೀಯ ಸಂಗೀತ, ಕರ್ನಾಟಕ ಸಂಗೀತ ಅಥವಾ ಹಿಂದೂಸ್ತಾನಿ ಸಂಗೀತ, ದಾಸರ ಪದ, ವಚನ ಗಾಯಕರು, ತತ್ವಪದ ಗಾಯಕರು, ಸೂಫಿ ಗಾಯಕರು, ಸುಗಮ ಸಂಗೀತ, ಜನಪದ, ಎಲ್ರಿಗೂ ಸರಿಸಮನಾದ ಒಂದು ವೇದಿಕೆಗಳು ಸಿಗೋದು. ರಂಗಗೀತೆ ಇರ್ಬೋದು, ನಾಟಕಗಳಿರ್ಬೋದು ಎಲ್ಲ. ಈಗ ಯಾವ ಮಟ್ಟಕ್ಕಾಗಿದೆ ಅಂತ ಹೇಳಿದ್ರೆ, ಯಾವ ವೇದಿಕೆ ತಗೊಳ್ಳಿ ನೀವು, ಯಾವ ಉತ್ಸವ ತಗೊಳ್ಳಿ, ಹಂಪಿ ಉತ್ಸವ, ಬೆಳವಡಿ ಉತ್ಸವ, ಕಿತ್ತೂರು ಉತ್ಸವ, ಮೈಸೂರು ಉತ್ಸವ, ಆನೆಗುಂದಿ ಉತ್ಸವ, ಮಡಿಕೇರಿ ಉತ್ಸವ, ಎನಿ ಉತ್ಸವ ಇನ್ ದಟ್ ಮ್ಯಾಟರ್, ಎಲ್ಲವೂ ಪರಕೀಯ ಗಾಯಕರು ಬರ್ತಾರೆ, ಲಕ್ಷಾಂತರ ರೂಪಾಯಿ ದುಡ್ಡು ತಗೊಳ್ತಾರೆ, ಕೋಟ್ಯಾಂತರ ರೂಪಾಯಿ ದುಡ್ಡು ತಗೊಳ್ತಾರೆ, ಹೋಗ್ತಾರೆ. ಸೊ ಇದು ಯಾವಾಗ ನಿಲ್ಲುತ್ತೆ? ಆಮೇಲೆ ನಮ್ಮಂಥ ಕಲಾವಿದರಿಗೆ, ಮೇಡಮ್ ನಿಮಗೂ ಕೊಡ್ತಾ ಇದ್ದೀನಿ ಮೇಡಮ್ 10 ನಿಮಿಷ ಮೇಡಮ್ ನಿಮ್ಮ ಟೈಮು. ನಾನು ಅಲ್ಲಿ ಹೋಗಿ ಹಲೋ ಅಂತ ಮೈಕ್ ಚೆಕ್ ಮಾಡ್ಕೊಳಕ್ಕೆ 10 ನಿಮಿಷ ಬೇಡವಾ ಹರೀಶ್? ಒಂದು ಹಾಡು ಒಂಥರ ಬಿಸಿ ಆಗಕ್ಕೆ ಒಂದು ಹಾಡು ಬೇಕು, 2 ಹಾಡು ಬೇಕು. ಹರೀಶ್, ನೀವು ಹಂಪಿ ಉತ್ಸವ ನೀವು ಎಷ್ಟು ಸಲ ನೀವು ನಿರೂಪಣೆ ಮಾಡಿಲ್ಲ 8 ಅಲ್ವಾ? ಅವಾಗಿದ್ದ ನಿರೂಪಣೆಗೂ ಇವಾಗ ಮಾಡ್ತಿರೋ ನಿರೂಪಣೆಗೂ, ಅವಾಗಿದ್ದ ಕಾರ್ಯಕ್ರಮಗಳು ಇವಾಗಿರೋ ಕಾರ್ಯಕ್ರಮ ಎಷ್ಟು ಡಿಫ್ರೆನ್ಸ್. ನಾನು ಕಪ್ಪಳ ಸರ್ ಜೊತೆ ವರ್ಕ್ ಮಾಡಿದ್ದೀನಿ ಹಂಪಿ ಉತ್ಸವಕ್ಕೆ. ಆ ದಿನಗಳೆಲ್ಲ ನೆನೆಸ್ಕೊಂಡ್ಬಿಟ್ರೆ ನಿಜವಾಗ್ಲೂ ಬಹಳ ಬಹಳ ಬೇಜಾರಾಗುತ್ತೆ. ಅಂದರೆ ಯಾವ ಮಟ್ಟಕ್ಕೆ ಕಾರ್ಪೊರೇಟ್ ಆಗೋಗಿದೆ ಅಂದರೆ ಜನ ಅದಕ್ಕೆ ಹುಚ್ಚು ಬಿದ್ದು ಬೀಳ್ತಾರಲ್ಲಪ್ಪ, ಅದನ್ನೇ ಗ್ರೇಟ್ ಅಂದ್ಕೊಳ್ತಾರಲ್ಲಪ್ಪ. ನಮ್ಮ ನಿಜವಾದ ಒಂದು ಸತ್ವವನ್ನು ಇವರು ಕಂಡ್ಕೊಳ್ತಾನೆ ಇಲ್ವಲ್ಲ ಇವರೆಲ್ಲ ಅಂತ. ಬಟ್ ಯಾವ್ದಾದ್ರು ಒಂದು ಪ್ರೋಗ್ರಾಮ್ ಇದೆಯಾ ಅಂದ್ರೆ ಯಾರೋ ಇವ್ರೇನ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದು, ಸವಿತಾ ಎಂಟ್ರಿ ಕೊಟ್ಟರು, ಸವಿತಕ್ಕ
ಅವ್ರಿಗೆ ಬೆಚ್ಚ ಬೀಳಿಸಿ ಇದು ಗುರು ನಿಜವಾಗ್ಲು ಜನ ಹುಚ್ಚರಾಗ್ಬಿಟ್ರು ಅಂತ ವಾವ್ ಅನ್ಸಿರೋದು ತುಂಬಾ ಇದೆ. ಏನ್ ಗೊತ್ತಾ ಮೇಡಮ್, ನಮ್ಗೆ ಗೊತ್ತೇ ಇರಲಿಲ್ಲ ಮೇಡಮ್ ಹಿಂಗಿರುತ್ತೆ ಮೇಡಮ್, ನೀವು ಬಂದ ನಮ್ಗೆ ಅನ್ಸ್ಲೇ ಇಲ್ಲ ಮೇಡಮ್, ಇನ್ ಹೆಂಗಪ್ಪ ಅನ್ಸ್ಬೇಕು, ಇನ್ ಹೆಂಗಪ್ಪ ನಾನು ತೋರಿಸ್ಲಿ. ಸಿ ಐ ಹ್ಯಾವ್ ಟು ಪ್ರೂವ್ ಓನ್ಲಿ ಫ್ರಮ್ ಮೈ ಆರ್ಟ್. ಏನ್ ಅನ್ಕೊಂಡಿರ್ತಾರೆ ನಿಮ್ಮ ನೋಡಿದಾಗ? ನೋಡಿದ ತಕ್ಷಣ ಯಾವ ಜನಪದ ಆಡ್ತಾರ ಬಿಡ ಬರಲ್ಲ. ಆಮೇಲೆ ಸವಿತಕ್ಕ ಅಂದ ತಕ್ಷಣ ಕೆಲವರಲ್ಲಿ ಏನ್ ಗೊತ್ತಾ, ಒಂದು 65-70 ವರ್ಷದ ಒಂದು ಲೇಡಿ ಬರ್ಬೋದು ಅಂತ ಅನ್ಕೊಂಡಿರ್ತಾರೆ. ಆಯ್ತಾ, ನಾನು ಎಂಟ್ರಾಗ ಒಂದು ಇದಕ್ಕೆ ನನ್ನ ವಾಯ್ಸ್ಗೆ ನಾನು ಇದಕ್ಕೇನೆ ಎಲ್ಲರೂ ಓ ಮೈ ಗಾಡ್ ಅಂತ ಆ ಮಟ್ಟಕ್ಕೆ ತುಂಬಾ ಆಗೋಗಿದೆ ಹರೀಶ್. ಆ ವೇದಿಕೆಗಳು ಇದು ನಾನು ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಆಯಿತಾ, ಇಲ್ಲೂ ಆಗಿದೆ, ಅಮೆರಿಕದಲ್ಲೂ ಆಗಿದೆ. ನಾವೇನೋ ಅಂದ್ಕೊಂಡ್ವಿ. ಸಿ, ಒಂದ್ಸಲ ನೀನು ಹಾಡ್ಬೋದು, ಒಂದು ಇನ್ಫ್ಲುಯೆನ್ಸ್ಗೆ ನೀನು ಒಂದ್ಸಲ ಹೋಗ್ಬೋದು, ಕರೆಕ್ಟ್. ನೀನು ನೆಕ್ಸ್ಟ್ ಟೈಮು ಹೋಗ್ಬೇಕು, ನಿಮ್ಮ ಟ್ಯಾಲೆಂಟೇ ಬೇಕು, ನೆಕ್ಸ್ಟ್ ಟೈಮು ಹೋಗ್ಬೇಕು ಅಂತ ಹೇಳಿದ್ರೆ ನನ್ನಲ್ಲಿ ಏನಾದ್ರು ಇದ್ರೆ ಮಾತ್ರ ತನ್ನ ಕರೆಯಕ್ಕೆ ಸಾಧ್ಯ. ಅಥವಾ ಬೇರೆಲ್ಲ ಹೇಳ್ಬೇಕು, ಅವ್ರನ್ನ ಕರ್ಸಿ ಅಂತ ಹೇಳಬೇಕಲ್ಲ. ಈಗ ನಾನು ಜುಲೈಗೆ ಬರ್ತಾ ಇದೀನಿ ಅಂತ ಗೊತ್ತಾಗಿ ಇನ್ನೊಬ್ರು ಯಾರೋ ಮೆಸೇಜ್, ಸವಿತಕ್ಕ ನೀವು ಎಷ್ಟು ಸಹ ಇರ್ತೀರಾ, ನಮ್ಮಲ್ಲೂ ಬಂದು ಹೋಗ್ಬೋದಾ ನೀವು, ದಿಸ್ ಇಸ್ ಹೌ ಇಟ್ ಹ್ಯಾಪನ್ಸ್. ಅಂದ್ರೆ ಯಾವಾಗ ಆಗುತ್ತೆ ಅಂತ ನಮ್ಮಲ್ಲಿ ಏನೋ ಇದ್ರೆ ಮಾತ್ರ. ಸೊ ಅದೆಲ್ಲ ತುಂಬಾ ಆಗೋಗಿದೆ ಮೇಡಮ್. ಏನೋ ಅನ್ಕೊಂಡ್ವಿ ಮೇಡಮ್, ಹಿಂಗಿರುತ್ತೆ ಅಂತ ಗೊತ್ತೇ ಇರಲಿಲ್ಲ ಮೇಡಮ್. ನಿನ್ನೆ ತಮಿಳ್ನಾಡು ಬಾರ್ಡ್ರಲ್ಲಿ ಹಾಡು ಬಂದಿದ್ದೀರಿ. ಅವರು ನಾನು ಬುಕ್ ಮಾಡೋ ಟೈಮಲ್ಲಿ ಯುಗಾದಿ ಉತ್ಸವ ಅಂತ ಮಾಡ್ತಾರೆ. ನಾಗೇಶ್ ಅಂತ ಅವರು ಇಸ್ ಅ ವೆರಿ ಬಿಗ್ ರಾಷ್ಟ್ರೀಯ ಚಿರಂಜೀವಿ ಯುವ ಸಮಿತಿಯ ಅಧ್ಯಕ್ಷರು. ಅವರು ಸವಿತಕ್ಕ, ಅವರು ಪಾಪ ಅರ್ಧ ತೆಲುಗು ಅರ್ಧ ಕನ್ನಡ ಎಲ್ಲ ಸೇರಿಸಿ ತಮಿಳಲ್ಲೂ ಹಾಡ್ತೀರಾ? ಕನ್ನಡನೇ, ಅಲ್ಲಿ ಕನ್ನಡದವ್ರು ಇದಾರೆ. ಅಲ್ಲಿ ಇಟ್ಸ್ ಅ ಬಾರ್ಡರ್. ಅಲ್ಲಿಂದ 3 ಕಿಲೋಮೀಟರ್ ಅಷ್ಟೇ ತಮಿಳ್ನಾಡು. ಆಯ್ತಾ, ಬೇರಿಕೆ ಅನ್ನೋ ಊರದು. ಆಯ್ತಾ, ಬಾಗ್ಲೂರು ದಾಟಿ ಬೇರಿಕೆ ಅನ್ನೋರು. ನನಗೆ ಬುಕ್ ಮಾಡೋ ಟೈಮ್ ಸರ್ ಅಲ್ಲಿ ಕನ್ನಡದವ್ರು ಇದಾರ ಸರ್, ಕೇಳ್ತಾರ ಸರ್, ನಾನು ಕನ್ನಡ ಮಾತ್ರ ಹಾಡೋದು ಸರ್ ಜನಪದ. ಅಯ್ಯೋ ಸವಿತಕ್ಕ, ನಿಮ್ ದೊಡ್ಡ ಫ್ಯಾನು ನಾನು, ನಿನ್ನ ಚಾಮುಂಡಿ ಹಾಡಂತ ದಿನಕ್ಕೆ ಅದೆಷ್ಟೆಲ್ಲ ಕೇಳ್ತಿರೋ ನಾನು, ನಂಗೆ ಬೇಕೇ ಬೇಕು ಹಾಡು ಅಂತ ಹೇಳೋರು. ನಿಜವಾಗ್ಲೂ ಅವ್ರಿಗೆ ಅಂದ್ರೆ ಹಿಂಗಿರುತ್ತೆ ಅನ್ನೋದು ಪ್ರೋಗ್ರಾಮ್ ನಾನು ಇತ್ತು ಪಾಪ ತಲೆಯಲ್ಲಿ. ತುಂಬ ಅಭಿಮಾನ ಎಲ್ಲ ಕರ್ಸ್ಕೊಂಡ್ರು. ತುಂಬ ದೊಡ್ಡ ಟೀಮ್, 25 ಜನ ವಿತ್ ಜನಪದ ನೃತ್ಯ ಹೋಗಿದ್ವಿ ನಾವು. ನೃತ್ಯ ಕೂಡ ಜನಪದ ನೃತ್ಯಗಳೇ ಮಾಡ್ತಾರೆ. ಹೌದು ಹೌದು. ಆಯ್ತಾ, ನಾನು ಹಾಡೋದಕ್ಕೆ ಲೈವ್ ಡ್ಯಾನ್ಸ್ ಮಾಡ್ತಾರೆ. ಅಂದ್ರೆ ನಾನು ಲೈವ್ ಆಗಿ ನಾನು ಹಾಡ್ತಿದ್ದೆ, ಅದಕ್ಕೆ ಡ್ಯಾನ್ಸ್ ಮಾಡ್ತಾರೆ. ಕಂಸಾಳೆ ನೃತ್ಯ ಆಗಿರ್ಬಹುದು, ಪಟ ಕುಣಿತ ಇರ್ಬಹುದು, ಪೂಜಾ ಕುಣಿತ ಆಗಿರ್ಬೋದು, ಡೊಳ್ಳು ಎಲ್ಲವೂ ಅದೆಲ್ಲ. ಸೊ ಎಲ್ಲ ಅಷ್ಟು ಜನ ಹೋಗಿದ್ವಲ್ಲ. ಅವರು ಅದೇ ಹೇಳ್ತಾರೆ, ನಾನು ಕನ್ನಡ ಮಾತಾಡಿ ಎಷ್ಟೋ ವರ್ಷಗಳಾಗೋಗಿತ್ತು, ಸವಿತಕ್ಕ ಅವ್ರನ್ನ ಕರೆಸಿ ಇಷ್ಟು ಅದ್ಭುತವಾದ ಕಾರ್ಯಕ್ರಮ ಕೊಟ್ಟು ನನಗೆ ಹೆಮ್ಮೆ ಅನಿಸಿದೆ, ಕನ್ನಡನ ನಾವು ಕರ್ಸ್ಕೊಂಡಿದ್ದೀವಲ್ಲ ಇಲ್ಲಿ ಅಂತ. ಅವ್ರಿಗೆ ಐ ಫೆಲ್ಟ್ ಸೋ ಹ್ಯಾಪಿ. ಹಿಂಗಿರುತ್ತೆ ಅಂತ ಗೊತ್ತಿರಲ್ಲ ಸವಿತಕ್ಕ, ನಂಗೆ ತುಂಬ ಖುಷಿ ಆಯಿತು ಅಂತ ಹೇಳ್ತಾರಲ್ಲ. ಸೊ ಅದು ವಿ ಫೀಲ್ ಪ್ರೌಡ್. ಆ ಟೈಮ್ ಒಂದು ಹೊಗಳಿಕೆ, ಅಫ್ಕೋರ್ಸ್ ಅದು ಹೊಟ್ಟೆ ತುಂಬಲ್ಲ, ಮನಸ್ಸು ತುಂಬುತ್ತೆ. ಹೊಟ್ಟೆ ತುಂಬಬೇಕಾದ್ರೆ ಒಳ್ಳೆ ರೆಮ್ಯುನರೇಷನ್ ಬೇಕೇ ಬೇಕು. ಖಂಡಿತ. ಇವಾಗ ಕಲಾವಿದರಿಗೆ ಸಿಗ್ತಾ ಇದೆಯಾ? ನಿಮಗೆ ಸಿಗ್ತಾ ಇದೆಯಾ? ಖಂಡಿತ ಸಿಗ್ತಿದೆ ಹರೀಶ್. ನಿಜ ಹೇಳಬೇಕು ಅಂದ್ರೆ, ನೀವು ನೋಡಿ ಮುಂಚೆ ಎಲ್ಲರೂ ಹೆಂಗ್ ಓಡಾಡ್ತಾ ಇದ್ರು, ಈಗ ಪ್ರತಿಯೊಬ್ಬ ಕಲಾವಿದ ಕಾರ್ ಇದೆ ಅಲ್ವಾ? ನಂಗೆ ಖುಷಿಯಪ್ಪ, ಅದು ನನಗೆ ಬಹಳ ಖುಷಿ ಆಗುತ್ತೆ ಅಲ್ವಾ? ಒಬ್ಬ ಕಲಾವಿದ ಒಂದು ಕಾರ್ ತಗೊಂಡ ಅಂತ ಹಾಕಿದಾಗ ಎಲ್ಲೋ ಎಷ್ಟು ಆನಂದ ಆಗುತ್ತೆ ಅಂತ ಹೇಳಿದ್ರೆ, ಅಂದ್ರೆ ಕಲಾವಿದನಿಗೆ ಎಲ್ಲವೂ ಇದೆ, ಎಲ್ಲವೂ ಡಿಪೆಂಡ್ಸ್ ಕಲಾವಿದ ಅದನ್ನ ಹೆಂಗ್ ಉಳಿಸ್ಕೋತಾನೆ, ಬೆಳೆಸ್ಕೊಳ್ತಾನೆ ಅನ್ನೋದು ತುಂಬಾ ಮುಖ್ಯ ಇದೆ. ನಮಗೊಂದು ಒಳ್ಳೆ ಹೆಸರು ಬರುತ್ತೆ, ಒಳ್ಳೆ ಕೀರ್ತಿ ಬರುತ್ತೆ, ಅಟ್ ದ ಸೇಮ್ ಟೈಮ್ ದುಡ್ಡು ಬರ್ತಾ ಇರುತ್ತೆ ಆ ಟೈಮಲ್ಲಿ. ಅದನ್ನ ಎಷ್ಟು ನಾವು ಹಂಬಲ್ ಆಗಿರ್ತೀವೋ, ನಾವೆಷ್ಟು ಇದಾಗಿರ್ತೀವೋ ಅಲ್ವಾ, ನಾವೆಷ್ಟು ಬೆಳೆದ್ರೆ ಎಷ್ಟು ಹಂಬಲ್ ಆಗಿರ್ತೀವೋ ಅದು ಮಾತ್ರ ನಮ್ಮನ್ನ ಅಲ್ಲಿ ತನಕ ತಗೊಂಡೋಗೋದು ಅಂತ ನನ್ನ ಅನುಭವ ಅಂಡ್ ನಮ್ಮ ಹಿರಿಯರು ಕೊಟ್ಟಂತಹ ಬುದ್ಧಿ ಮಾತುಗಳಿವೆಲ್ಲ. ಓಕೆ, ಸವಿತಾ ಆಯ್ತು, ಸವಿತಕ್ಕ ಆಯ್ತು, ಹಳ್ಳಿ ಬ್ಯಾಂಡ್ ಆಯ್ತು, ವಾಟ್ ನೆಕ್ಸ್ಟ್? ಕಲಾವಿದರಿಗೆ ಇದು ಕಾಡುತ್ತಲ್ಲ, ಮುಂದೆ ಏನೋ ಅಂತಿದ್ದೀರಿ. ಆಯ್ತು, ಪ್ರೋಗ್ರಾಮ್ ಬರ್ತಿರುತ್ತೆ, ಬೇರೆ ಬೇರೆ ದೇಶಕ್ಕೆ ಹೋಗ್ತಿರ್ತೀರಾ, ಹಾಡ್ತಿರ್ತೀರಾ, ಆದರೆ ಈ ಪ್ರಯೋಗಶೀಲ ಪ್ರಯತ್ನಗಳು ನಡೀತಾ ಇರ್ಬೇಕು ಖಂಡಿತವಾಗ್ಲಿ. ಯಾಕೆಂದ್ರೆ ಹೊಸತನಕ್ಕೆ ಹೋಗ್ಲೇಬೇಕಾ, ಬಿಡೋ ಇದು ಅದೇ ಹಾಡ್ತಾರೆ ಅಂತ ಯಾವತ್ತೂ ಅನಿಸ್ಬಿಡ್ಬಾರ್ದು, ಏಕತಾನತೆ ಕಾಡಬಾರ್ದು. ಖಂಡಿತ. ಸೊ ಏನ್ ಕಾಡ್ತಾ ಇದೆ ಸವಿತಕ್ಕಂಗೆ? ಸವಿಗಾನ ಅನ್ನೋ ಸಂಸ್ಥೆ 2011ರಲ್ಲಿ ಹುಟ್ಕೊಂಡಿದ್ದು. ಆ ಹೆಸರು ಕೂಡ ತುಂಬಾ ಅದ್ಭುತವಾಗಿದೆ ಅಲ್ಲ. ಅದು ಹುಟ್ಟಿದ ಹೆಂಗಿದ್ರೆ, ಸವಿತಾ ಅಲ್ಲಿ ಸವಿ ತೆಗೆದ್ವಿ, ಗಣೇಶ್ ಪ್ರಸಾದಲ್ಲಿ ಗಾನ ತೆಗೆದ್ವಿ. ಓಕೆ, ಸವಿ ಗಾನ ಅನ್ನೋದು ಅದು ಕಾನ್ಸೆಪ್ಟ್ ಹಾಗೆ ಉಟ್ಕೊಂಡಿದ್ದು ನಮಗೆ. ಹೇಗೆ ಒಂದು ಸಂಸ್ಥೆ ಮಾಡಬೇಕು ಅಂದಾಗ ಏನು ಹೆಸರಿಡಬೇಕು ಅಂತ ಬಂದಾಗ ಈಗ ನಮಗೆ ಬಂದಿದ್ದು. ಸೊ ಎಲ್ಲವೂ ಕೊಡುತ್ತೆ ಅದರಲ್ಲಿ ಅಂತ ಬಂತು. ಸೊ ಈಗ ಇತ್ತೀಚೆಗೆ ಕಳೆದ ವರ್ಷದಿಂದ ನಾವು ಹೊನ್ನ ಬಿತ್ತೇವು ಅಂತ ಒಂದು ಕಾರ್ಯಕ್ರಮ ಮಾಡ್ತಾ ಬರ್ತಾ ಇದೀವಿ. ಹೊನ್ನ ಬಿತ್ತೇವು ಅಂತ ಹೇಳಿದ್ರೆ ಸೀಡ್ ಹಾಕ್ತಾ ಹೋಗೋದು. ಆಯ್ತಾ, ಸೀಡ್ ಅದು ಎಲ್ಲಿ ಯಾರಿಗೆ ಮಾಡ್ಬೇಕು ನಾವು ಅಂತ ಹೇಳಿದ್ರೆ, ನಮ್ಮ ನೆಕ್ಸ್ಟ್ ಜನ್ರೇಷನ್, ನಮ್ಮ ಕಮಿಂಗ್ ಜನ್ರೇಷನ್ ಏನಿದೆಯಲ್ಲ, ಈಗ ನಾನಿವಾಗ ನಿಮಗೆ ಗೊತ್ತು ನಾನೇನು ಅಂತ, ಅಥವಾ ನಮ್ಮ ಸಮಕಾಲೀನರಿಗೆ ಗೊತ್ತು, ಅಥವಾ ನಮ್ಮ ಹಿರಿಯರಿಗೆ ಗೊತ್ತು ನಾವೇನು ಅನ್ನೋದು ಎಲ್ಲರಿಗೂ ಗೊತ್ತಾಗುತ್ತೆ. ಆದರೆ ಮುಂದಿನ ಪೀಳಿಗೆಗೆ ನಾವೇನಾದ್ರು ಕೊಡಬೇಕಲ್ಲ. ಸೊ ಆ ನಿಟ್ಟಿನಲ್ಲಿ ಹೊನ್ನ ಬಿತ್ತೇವು ಅಂತ ಒಂದು ಟೈಟಲಲ್ಲಿ ಕಾಲೇಜ್ಗಳಿಗೆ ಹೋಗಿ, ಆಯ್ತಾ, ಕಾಲೇಜು ಸ್ಕೂಲ್ಗಳಿಗೆ ಹೋಗಿ ಆ ಮಕ್ಕಳಿಗೆ ಒಂದಷ್ಟು ಜನಪದ ಗೀತೆಗಳ ಅರಿವು ಮೂಡಿಸ್ತಾ ಇರೋದು.
ಆಯ್ತಾ. ಈಗಾಗಲೇ ನಾವು ತುಂಬ ದೊಡ್ಡ ದೊಡ್ಡ ಶೇಷಾರಿಪುರಂ ಕಾಲೇಜ್ ಆಗಿರ್ಬೋದು, ಅಮ್ಮಣ್ಣಿ ಕಾಲೇಜ್ ಆಗಿರಬಹುದು, ಈ ಕಡೆ ಇನ್ನೊಂದು ಸೆಂಟ್ ಥಾಮಸ್ ಕಾಲೇಜ್ ಆಗಿರ್ಬೋದು, ಆ ಥರ ತುಂಬ ಕಾಲೇಜ್ಗಳಲ್ಲಿ 1 ವಾರ ವರ್ಕ್ಶಾಪ್ ಮಾಡ್ತೀವಿ. ಹೇಗಿದೆ ಕ್ರೇಜು ಜನಪದಕ್ಕಾಗ ಯಂಗ್ಸ್ಟರ್ಸ್ ಅಲ್ಲಿ ಕಾಲೇಜ್? ಚೆನ್ನಾಗಿದೆ. ಏನ್ ಗೊತ್ತಾ, ಒಂದು 50, 60, 80 ಜನ ತನಕನೂ 100 ಜನ ತನಕನೂ ಬಂದಿದ್ದಾರೆ ಕಲಿಯಕ್ಕೆ ಒಂದೊಂದು ಕಾಲೇಜಲ್ಲಿ. ಸೊ ಅಷ್ಟು ಜನರಲ್ಲಿ ನಂಗೆ ಒಬ್ರೋ ಇಬ್ರೋ ಸಿಕ್ಕರೆ ಸಾಕು ಹರೀಶ್. ಅಂದ್ರೆ ಸವಿತಕ್ಕ ನಾವು ನಿಮ್ ಜೊತೆ ಸೇರ್ಕೋಬೇಕು ಅಂತ ಆಸೆ, ಸವಿತಕ್ಕ ನಮ್ಗೆ ಇನ್ನೂ ತಿಳ್ಕೋಬೇಕು ಅಂತ ಆಸೆ ಅಂತ ಬರ್ತಾರ, ನಂಗೆ ಅಷ್ಟೇ ಸಾಕು. ನನಗೆ ಇನ್ನೇನು ಅಲ್ಲಿ 100 ಜನ ಬರಬೇಕು ಅನ್ನೋದು ನಂಗೆ ಯಾವ ಆಸೆನೂ ಇಲ್ಲ. ಅವ್ರಿಗೆ ನೀವು ಪ್ಲಾಟ್ಫಾರ್ಮ್ ಕೊಡ್ತೀರಿ? ಖಂಡಿತ ಅವ್ರನ್ನ ಕರೆಸ್ತೀವಿ, ಅವ್ರನ್ನ ಪ್ರಾಕ್ಟೀಸ್ ಕೊಡ್ತೀವಿ. ಕೆಲವ್ರಿಗೆ ಏನಾಗುತ್ತೆ ಅಂದ್ರೆ ಕಲಿಯೋ ಆಸಕ್ತಿ ಇರುತ್ತೆ, ಮನೇಲಿ ವಾತಾವರಣ ಇರೋದಿಲ್ಲ ಆ ಥರ. ಆಮೇಲೆ ಕಲಿಯೋ ಆಸಕ್ತಿ ಇರುತ್ತೆ, ಅವ್ರಿಗೆ ದುಡ್ಡು ಕೊಟ್ಟು ಕಲಿಬೇಕು ಅನ್ನೋ ಆ ಶಕ್ತಿ ಇರಲ್ಲ ಕೆಲವ್ರಿಗೆ. ನಾವು ಈ ಹೊನ್ನ ಬಿತ್ತೇವು ಕಾರ್ಯಕ್ರಮದಲ್ಲಿ 1 ರೂಪಾಯಿ ತಗೊಳ್ಳಲ್ಲ ಯಾರ ಹತ್ರನು. ನಾ ಏನು ಯಜಮಾನ್ರು ಗಣೇಶ್ ಪ್ರಸಾದ್, ನಾನು ನಮ್ಮ ಮನೆ ಕುಟುಂಬ ಎಲ್ಲವೂ ನಾವು ಇದರಲ್ಲೇ ಇರೋದ್ರಿಂದ ನಾವು ಹೋಗ್ತೀವಿ 1 ವಾರ. ಐ ಸ್ಪೆಂಡ್ ಮೈ ಟೈಮ್, ಆಯಿತಾ. ನನ್ನಲ್ಲಿ ಏನೋ ಅಂತಾರಾಷ್ಟ್ರೀಯ ಜನಪದ ಗಾಯಕಿ ಅಲ್ಲವೇ ಅಲ್ಲ, ನಾನೊಬ್ಬ ಏನಂದರೆ ಆ ಮಗುಗೆ ಒಂದು ಅಕ್ಷರವನ್ನು ಕಲಿಸ್ತಾ ಇದ್ದೀನಿ ಏನೋ ಅನ್ನೋ ಅಷ್ಟೇ ನನಗೆ. ಈಗ ನಾನು ಹೆಂಗೆ ಕಲಿತೆ ಹಾಗೆ ಅವ್ರಿಗೂ ಏನೋ ಬೇಕಲ್ವಾ. ಬಟ್ ಈ ಕಾರ್ಯಾಗಾರ ಬೆಂಗಳೂರಿಗೆ ಅಷ್ಟೇ ಸೀಮಿತವಾಗಿದೆ, ಎಲ್ಲ ಕಡೆ ಮಾಡ್ತಾ ಇದೆ. ಆಕ್ಚುಲಿ ಇವಾಗ ಜೂನಿಂದ ಮತ್ತೆ ತುಮಕೂರಲ್ಲಿದೆ, ದಾವಣಗೆರೆಯಲ್ಲಿ ಒಬ್ರು ಕೇಳಿದ್ದಾರೆ. ಸೊ ನನಗೇನಂದ್ರೆ ಆಲ್ ಓವರ್ ಕರ್ನಾಟಕ ಆ್ಯಂಡ್ ಮೋರ್ ಓವರ್ ನಾನು ಲಾಸ್ಟ್ 2023 ಅಲ್ಲಿ ಅಮೆರಿಕಕ್ಕೆ ಹೋದಾಗ 8 ಕಾರ್ಯಕ್ರಮ 9 ಕಾರ್ಯಕ್ರಮ 8 ಜಿಲ್ಲೆಯಲ್ಲಿ, 8 ಸ್ಟೇಟಲ್ಲಿ ಮಾಡಿದಲ್ಲ ನಾನು. ಆ ಮಧ್ಯ ನಾನು ಸುಮ್ಮನೆ ಕೂತ್ಕೊಂಡು ಎಲ್ಲ ಎಷ್ಟು ಅಂತ ನಾನು ಜಾಗಗಳು ನೋಡ್ಲಿ. ಎಸ್, ಅಲ್ಲಿ ನಾನು 4 ಕಡೆ ಕಾರ್ಯಾಗಾರ ಮಾಡಿದೆ. ಒಂದು ನನಗೆ ಟೈಮ್ ಶೆಡ್ಯೂಲ್ ನೋಡ್ಕೋಬೇಕು ನಾನು. ಒಂದು ಜಾಗದಿಂದ ಅಲ್ಲಿ ನಡೆಯೋದು ಬರೀ ಸಾಟರ್ಡೆ ಸಂಡೇಸ್ ಮಾತ್ರ ಪ್ರೋಗ್ರಾಮ್, ಗೊತ್ತಲ್ಲ. ಮಂಡೇ ಟು ಫ್ರೈಡೆ ಏನ್ ಮಾಡ್ಲಿ ನಾನು, ಅಲ್ವಾ? ಸೊ 3 ಡೇಸ್. ಇವಾಗ ನಾನು ಸಾಟರ್ಡೆ ಒಂದು ಪ್ರೋಗ್ರಾಮ್ ಇದೆ ಅಂತ ಹೇಳಿದ್ರೆ ನಾನು ಬುಧವಾರ ಹೋಗ್ತಾ ಇದ್ದೆ. ಬುಧವಾರ, ಗುರುವಾರ, ಶುಕ್ರವಾರ 3 ದಿವಸ ನಾನು ವರ್ಕ್ಶಾಪ್ ಮಾಡ್ತಿದ್ದೆ. ಆ ವರ್ಕ್ಶಾಪ್ ಮಾಡಿ ಅವ್ರನ್ನ ಅಲ್ಲಿ ನನ್ನ ಜೊತೆ ಹಾಡಿಸ್ತಿದ್ದೆ ಸ್ಟೇಜ್. ಅವ್ರಿಗೆ ಎಷ್ಟು ಖುಷಿ ಆನಂದ ಅಂತ ಹೇಳಿದ್ರೆ. ಆಮೇಲೆ ಅಲ್ಲಿ ತುಂಬಾ ಕಷ್ಟ, ನಮ್ಗಳ ತರ ಈಸಿಯಾಗಿ ಎಲ್ಲವೂ ಸಿಗಲ್ಲ, ಎಲ್ಲ ಆಗೋದು ಕಷ್ಟ. ಜರ್ನಿನೇ ಒಂದ್ ಜಾಗದಿಂದ ಒಂದ್ ಜಾಗಕ್ಕೆ ಬರ್ಬೇಕು, 1 ಅವರ್ ಮಿನಿಮಮ್. ಸೊ ಕೆಲಸ ಎಲ್ಲ ಮುಗಿಸಿ ಬರೋರು ಪಾಪ ಕಲಿಯಕ್ಕೆ 7 to 8 ನನ್ನ ಕ್ಲಾಸ್ ಮುಗಿಸಿ ತಿರ್ಗಾ ಮಾರನೇ ದಿವಸ ಅದನ್ನ ಎಲ್ಲ ರಿಹರ್ಸಲ್ಸ್ ಮಾಡ್ಕೊಂಡು ಒಂದು 3-4 ಹಾಡು ಕಲಿಸ್ತಾ ಇದ್ದೆ ಅಷ್ಟರಲ್ಲಿ ಇರೋ ತನಕ. ಅಷ್ಟನ್ನು ಅವ್ರ ಜೊತೆ ನಾನು ಹಾಡಿಸ್ತಿದ್ದೆ ಸ್ಟೇಜ್ ಮೇಲೆ. ಅದು ಆನಂದ ಇದೆಯಲ್ಲ, ಒಂದು ನಾನು ಹೇಳ್ಕೊಟ್ಟೆ ಅನ್ನೋದು ಆನಂದ, ಇನ್ನೊಂದು ಅವ್ರಿಗೆ ನನ್ನ ಜೊತೆ ಹಾಡಿದ್ವಿ ಅನ್ನೋದು ಖುಷಿ ಅವ್ರಿಗೆ, ಆಮೇಲೆ ಹಾಡು ಕಲ್ತ್ವಿ ಅನ್ನೋದು ಖುಷಿ ಇದೆಯಲ್ಲ. ಆ್ಯಂಡ್ ಪಾಸ್ ಆನ್ ಆಗ್ತಾ ಇದೆಯಲ್ಲ, ಎಲ್ಲದಕ್ಕಿಂತ ಜನಪದ ಪಾಸ್ ಆನ್ ಆಗ್ತಿದೆಯಲ್ಲ, ಅದು ತುಂಬ ಮುಖ್ಯ. ಏನಿದೆ ತಲೆಯಲ್ಲಿ? ದುಡ್ಡು ಮಾಡಬೇಕು, ಹೆಸರು ಮಾಡಬೇಕು, ಬ್ರ್ಯಾಂಡ್ ಮಾಡಬೇಕು, ಏನು ವಾಟ್ಸ್ ಯುವರ್ ಗೋಲ್? ಏನಿದೆ ಗುರಿ? ಏನಿದೆ? ದುಡ್ಡು ಹೆಂಗ್ ಬೇಕಾದ್ರೂ ಮಾಡೋದು ಹರೀಶ್. ಈಗ ದುಡ್ಡಿದೆ ಸಾಕು ನನಗಂತೂ, ಮಲ್ಕೊಂಡ್ರೆ ನೆಮ್ಮದಿಯಾಗಿ ನಿದ್ದೆ ಬರುತ್ತಪ್ಪ, ಸಾಕು. ಇನ್ನೆಷ್ಟು ದುಡ್ಡು ಮಾಡಿದ್ರೆ? ಬಟ್ ಏನು ವಾಟ್ ನೆಕ್ಸ್ಟ್? ಇನ್ನಾದ್ರೂ 5 years ಅಲ್ಲಿ ಇದು ಮಾಡಬೇಕು ಗುರು, ಈ ಲೆವೆಲ್ಗೆ ಏನೋ ನನಗೆ ಜನಪದನ ಇವತ್ತೇನು ಕಾರ್ಪೊರೇಟ್ ಲೆವೆಲಲ್ಲಿ ಬೇರೆದೆಲ್ಲ ನಾವು ಬೇರೆ ಪ್ರಕಾರದ ಗೀತೆಗಳನ್ನೆಲ್ಲ ನೋಡ್ತಾ ಇದ್ದಾರಲ್ಲ, ಜನಪದವನ್ನು ಕೂಡ ಆ ಕಾರ್ಪೊರೇಟ್ ಲೆವೆಲಲ್ಲಿ ನೋಡಬೇಕು. ಜನಪದ ಕಲಾವಿದರು, ಜನಪದ ಪ್ರಕಾರದ ಕಲಾವಿದರು ಇದಾರಲ್ಲ, ಅವ್ರನ್ನೆಲ್ಲ ಇವಾಗ ಆಗಲೇ ಕಪ್ಪಣ್ಣ ಸರ್ ಬೀದಿಲಿದ್ದವ್ರನ್ನೆಲ್ಲ ವೇದಿಕೆಗೆ ತಂದ್ಬಿಟ್ಟಿದ್ದಾರೆ, ಅವ್ರನ್ನೆಲ್ಲ ಅಮೆರಿಕಾಗೂ ಕಳಿಸ್ಬಿಟ್ಟಿದ್ದಾರೆ. ಬಟ್ ಆದರೆ ಇಲ್ಲಿ ನೀವು ಅಲ್ಲಿ ನಮಗೆ ಸಿಗೋ ಬೆಲೆ ಇಲ್ಲಿ ಸಿಗಲ್ಲ ಅಂತ ನನ್ನ ಅನಿಸಿಕೆ. ಅಲ್ಲಿ ನಿಜವಾಗ್ಲೂ ಪೂಜಿಸ್ತಾರೆ, ಆಯ್ತಾ, ಅವ್ರಿಗೆ ಆ ಬೆಲೆ ಗೊತ್ತಿದೆ. ನಮ್ಮಗಳಿಗೆ ಹಿತ್ಲಿಗಿಡ ಮದ್ದಲ್ಲ ಅಂತಾರಲ್ಲ, ಇಲ್ಲಿ ಏನಿದೆಯಲ್ಲ ಆ ಪರಿಸ್ಥಿತಿ ಚೇಂಜ್ ಆಗಬೇಕು. ಎಲ್ಲ ಉತ್ಸವಗಳಲ್ಲೂ ನಮ್ಮ ಕಲಾವಿದರಿಗೆ ವೇದಿಕೆ ಆಗಬೇಕು ರೀ. ಅದು ನನಗೆ ಬಹಳ ಇಷ್ಟವಾಗಿರುವಂಥ ಒಂದು ಕನಸು. ಅದು ಎಲ್ಲ ವೇದಿಕೆಗಳಲ್ಲೂ ಇರಬೇಕು, ಜನಪದ ಎಲ್ಲ ಕಡೆ ಇರಬೇಕು. ಎಲ್ಲ ಈ ಒಂದು ನಮ್ಮ ನೆಲಮೂಲ ಸಂಸ್ಕೃತಿಯ ಪ್ರಕಾರದ ಇದೆಯಲ್ಲ, ಎಲ್ಲವೂ ಅಲ್ಲಿ ರಾರಾಜಿಸಬೇಕು ಅಂತ ನನ್ನ ಆಸೆ. ನಂದು ಅದು ಕಾರ್ಪೊರೇಟ್ ಲೆವೆಲಲ್ಲಿ ಹೋಗ್ಬೇಕು ಅಂತ ಆಗಬೇಕು. ಆ ಥರ ಟೆಲ್ ಮೀ ನಿಮ್ಮ ರಿಯಾಕ್ಷನ್. ನನಗೆ ಈಗ ಜನಪದಕ್ಕೆ ಎಷ್ಟೋ ಜನ ಮಾಡರ್ನ್ ಟಚ್ ಕೂಡ ಕೊಟ್ಟರು, ಅದಕ್ಕೆ ನಿಮ್ಮ ಕಮೆಂಟ್ ಏನು? ತಪ್ಪಿಲ್ಲ. ಸಿ ಪ್ರಯೋಗಗಳಾಗಬೇಕು, ಅಂಟಿಲ್ ಅಂಡ್ ಅನ್ಲೆಸ್ ಸಾಹಿತ್ಯ ತಪ್ಪಾಗಬಾರ್ದು. ಆಮೇಲೆ ಒಂದು ಜನಪದದ ಒಂದು ಶೈಲಿ ಇರುತ್ತೆ, ಒಂದು ಮಟ್ಟಿರುತ್ತಲ್ಲ, ಏನ ಒಂದು ಚೆಲ್ಲಿದರು ಮಲ್ಲಿಗೆಯ, ಅದು 1000 ವರ್ಷಗಳಿಂದ ಹಂಗೆ ಬಂದಿರೋದು. ನೀ ಅದನ್ನ ಇನ್ನೇನೋ ಮಾಡಕ್ ಹೋಗ್ಬೇಡ, ನೀನ್ ಅದನ್ನ ಹಂಗೆ ಹಾಡು. ನೀನು ಜಾಸ್ ಆದ್ರೂ ಹಾಡು, ನೀನು ಬ್ಲೂ ಆದ್ರೂ ಪಾಪ್ ಆದ್ರೂ ಹಾಡು. ಅದನ್ನ ನಾನು ಹೇಳೋದು. ವೆಸ್ಟರ್ನ್ ಆದ್ರೂ ನೀನು ಈವನ್ ನಾನು ಡ್ರಮ್ಸ್ ಹಾಕ್ತೀನಿ, ಗಿಟಾರ್ ಹಾಕ್ತೀನಿ, ಎಲ್ಲವೂ ಹಾಕಿ ಪ್ರಯೋಗ ನಾವು ಮಾಡ್ತೀವಿ. ಆದರೆ ಆ ಮಟ್ಟನೆಲ್ಲ ಎಲ್ಲೂ ಹಾಳು ಮಾಡಬಾರ್ದು, ಸಾಹಿತ್ಯ ಎಲ್ಲೂ ತಪ್ಪಾಗಬಾರ್ದು ಅಷ್ಟೇ. ಅದನ್ನ ನಾನು ಹೇಳಕ್ ಇಷ್ಟಪಡ್ತೀನಿ. ನಾವು ರೀಚ್ ಆಗ್ಬೇಕು ಅಂತ ಹೇಳಿದ್ರೆ ಅದೆಲ್ಲ ಬೇಕೇ ಬೇಕು. ಈಗಿನ ಜನ್ರೇಷನ್ಗೆ
ನಾವು ಇವಾಗ ಎಲ್ಲ ದೊಡ್ಡವ್ರಿಗೆಲ್ಲ ರೀಚ್ ಆಗ್ಬಿಟ್ಟಿದೀವಿ, ಬಟ್ ಕಮ್ಮಿಂಗ್ ಜನ್ರೇಷನ್ಗೆ ನಾವು ರೀಚ್ ಆಗಬೇಕು ಅಂದ್ರೆ ಅದೇ ಬೇಕೇ ಬೇಕು. ಇವಾಗ ನಮ್ಮ ರಘು ದೀಕ್ಷಿತ್ ಅವ್ರು ಏನು ಕಡಿಮೆ ಅಲ್ಲ, ಸಚ್ ಎ ಪರ್ಫಾರ್ಮರ್. ಹೌದು, ಕೊಡಗನ ಕೊಳ್ಳಿ ನಿಂಗೆ ಅವ್ರದೇ ಸ್ಟೈಲಲ್ಲಿ ಅವ್ರದೇ ಇದರಲ್ಲಿ ಹಾಡ್ತಾರೆ. ಯಾಕೆ ರೀಚ್ ಆಗಿಲ್ಲ? ಎಷ್ಟು ಚೆನ್ನಾಗಿ ರೀಚ್ ಆಗಿದೆಯಲ್ಲ. ದಿಸ್ ಇಸ್ ಹೌ ಅಷ್ಟೇ. ಅದು ನನ್ನ ಖಂಡಿತ ತಪ್ಪಲ್ಲ. ನನ್ನ ಬಟ್ ಯಂಗ್ಸ್ಟರ್ಸ್ ಏನು ಅಂತ ಹೇಳಿದ್ರೆ, ರೆಸ್ಪೆಕ್ಟ್ ದ ಎಲ್ಡರ್ಸ್ ಫಸ್ಟ್, ಎಲ್ಡರ್ ಆರ್ಟಿಸ್ಟ್. ಅವರಿಂದ ಸಲಹೆಗಳು ತಗೊಳ್ಳೋಣ. ಇವತ್ತಿಗೂ ನಾನು ಯಾಕೆ ಪ್ರತಿಯೊಂದೂ ನಮಗೆ ತುಂಬ ಜವಾಬ್ದಾರಿ ಹರೀಶ್. ನಾನು ಏನಾದ್ರು ಒಂದು ಹಾಡು ಬಿಡ್ತಾ ಇದ್ದೀನಿ ಯೂಟ್ಯೂಬ್ಗೆ ಅಂತ ಹೇಳಿದ್ರೆ ತುಂಬ ಜವಾಬ್ದಾರಿ ನನ್ನ ಮೇಲೆ ಇರುತ್ತೆ. ನಾನು ಎಲ್ಲೋ ಒಂದು ತಪ್ಪಾಡ್ಬಿಟ್ರೆ ಅಲ್ಲಿ ನನಗೆ ಅದು ಕಾಡುತ್ತೆ. ಅದು ನಾನು ತಪ್ಪಾಗಬಾರ್ದು ಅಲ್ಲೆಲ್ಲೋ. ಸೊ ಪ್ಲೀಸ್ ರೆಫರೆನ್ಸ್ ಮಾಡಿ, ತುಂಬ ರೆಫರೆನ್ಸ್ ಮಾಡಿ. ನನಗೂ ಬರುತ್ತೆ ಹಾಡೋಕ್ಕೆ. ನನಗೆ ಇತ್ತೀಚೆಗೆ ಒಂದು ಬೇಜಾರಿನ ವಿಷಯ ಏನು ಅಂತ ಹೇಳಿದ್ರೆ, ನಾನು ಸಿಂಗರು, ನೀನು ಸಿಂಗರ್. ಗಲ್ಲಿಗಳಲ್ಲಿ ಈ ಏನು ಮಶ್ರೂಮ್ ನಾಯಿ ಕೊಡೆಗಳ ಥರ ಉಟ್ಕೊಂಡ್ಬಿಟ್ಟಿದ್ದಾರೆ. ಮೊನ್ನೆ ಯಾರೋ ವಿಡಿಯೋ ಕಳಿಸಿದ್ರು, ಎಷ್ಟು ಕೆಟ್ಟದಾಗ ಹಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದನ್ನು ವಿಡಿಯೋ ಮಾಡಿ ಯೂಟ್ಯೂಬಿಗೆ ಬೇರೆ ಬಿಡ್ತಾರೆ. ಹಾಗಾದ್ರೆ ಇಷ್ಟು ವರ್ಷ ಕಲಿತು ಮಾಡಿ ಸಾಧನೆ ಮಾಡಿದ್ರಂತೆ ಈ ವ್ಯಾಲ್ಯೂನೇ ಇಲ್ದಂಗೆ ಆಗ್ಬಿಡುತ್ತಲ್ಲಪ್ಪ. ಅದು ತುಂಬ ಓಡ್ಬಿಡುತ್ತೆ. ಏನೋ ಆ್ಯಪ್ಗಳು ಬಂದಿದೆಯಲ್ಲಪ್ಪ, ಸ್ಟಾರ್ ಅಂತೆ, ಸಿಂಗರ್ಸ್ ಮ್ಯೂಲ್ ಅಂತೆ, ಏನೋ ಅದ್ರಲ್ಲಿ ಹಾಡ್ತೀರಾ ಮೇಡಮ್ ನೀವು ಅಂತ ಕೇಳ್ತಾರೆ. ಅವ್ರಿಗೆ ಕಷ್ಟಪಟ್ಟು ಕಲ್ತು ಕೃಷಿ ಮಾಡಿ ಹಿಂದೂಸ್ತಾನಿ, ಕರ್ನಾಟಕ, ಸುಗಮ ಸಂಗೀತ, ಜನಪದ ಆಡಕ್ಕೋಗಿ ಅದಕ್ಕೆಲ್ಲ ಅಭ್ಯಾಸ ಮಾಡಿ ಇಷ್ಟು ವರ್ಷ ಸವೆಸಿ ಅಲ್ವಾ. ಇವತ್ತಿಗೂ ಸರ್ ಅದು ಪದದ ಅರ್ಥ ಏನು ಸರ್ ದಯವಿಟ್ಟು ಹೇಳಿ ಅಂತ ಕೇಳ್ತೀವಿ ನಾವು. ಸೊ ಯಂಗ್ಸ್ಟರ್ಸ್ಗೆ ನಾನು ಹೇಳೋದು ಅದೇನೆ, ಸ್ವಲ್ಪ ಹಿರಿಯರನ್ನ ಒಂದು ರೆಗ್ಯುಲರ್ ಸಂಪರ್ಕದಲ್ಲಿ ಇಟ್ಕೊಂಡು, ಏನಾಗಿದೆ ಪ್ಲ್ಯಾಟ್ಫಾರ್ಮ್ ಸಿಕ್ಕರೆ ಸಾಕು ಮಿಂಚ್ಬಿಡ್ಬೇಕು, ಇವತ್ತು ರಾತ್ರಿನೇ ನಾನು ಸ್ಟಾರ್ ಆಗಿಬಿಡ್ಬೇಕು. ಆಗ ಸಾಧ್ಯನೇ ಇಲ್ಲ. ಯಾವಾಗಲೂ ಒಂದು ಸವಿಸಿ ಬಂದರೆ ಮಾತ್ರ, ಒಂದೊಂದು ಮೆಟ್ಲು ಹತ್ತಿರ ಮಾತ್ರ ಈ ಮಟ್ಟಿಗೆ ಬರೋಕ್ಕೆ ಸಾಧ್ಯ ಅಂತ. ಯಾಕಂದರೆ ನೀವು ಪಟ್ಟಿರೋ ಕಷ್ಟ ನಾನು ಕಣ್ಣಾರೆ ನೋಡಿದ್ದೀನಿ ಹರೀಶ್. ಈ ಮಟ್ಟಿಗೆ ಬರಬೇಕು ಅಂದರೆ ಎಷ್ಟು ಕಷ್ಟ ಇದೆ ಅನ್ನೋದು ಇಬ್ರಿಗೂ ಚೆನ್ನಾಗಿ ಗೊತ್ತಿದೆ. ಸೊ ಅದೊಂದು ಬುದ್ಧಿ ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಎಲ್ಲರಿಗೂ ಏನಂದರೆ, ಸವಿತಕ್ಕ ನಿಮ್ಮ ಜೊತೆ ಹಾಡಬೇಕು ಅಂತಾರೆ, ನಾನು ಕ್ಲಾಸ್ ತೊಗೊಳ್ಳಿ ಅಂತ ಹೇಳ್ತಾರೆ. ಕಲಿಯೋಕ್ಕೆ ಇಷ್ಟ ಇರಲ್ಲ ಅವ್ರಿಗೆಲ್ಲ, ನನ್ನ ಜೊತೆ ನಿಂತ್ಕೊಂಡು ಹಾಡ್ಬಿಡ್ಬೇಕು. ದೇ ನೀಡ್ ದ ಪ್ಲ್ಯಾಟ್ಫಾರ್ಮ್ ಅಷ್ಟೇ. ಬಟ್ ನಾನು ಹೇಳೋದೇನು ಗೊತ್ತಾ, ಕಲೀರಿ. ಆಮೇಲೆ ನೀವು ಒಬ್ಬ ಅದ್ಭುತವಾದ ನಿರೂಪಕರು, ಹೌದು ಒಪ್ಕೊಳ್ತೀನಿ. ಅದೊಂದೇ ಅಲ್ವಲ್ಲ, ನೀವು ಸುತ್ತ ನಿಮ್ಮನ್ನು ನೀವು ಹೇಗೆ ಪೋರ್ಟ್ರೇಟ್ ಮಾಡ್ಕೊಳ್ತೀರೋ ತುಂಬ ದೊಡ್ಡದು. ನಮ್ಮ ಆ್ಯಟಿಟ್ಯೂಡಿಂದ ಹಿಡಿದು ನಮ್ಮ ನಡವಳಿಕೆ ಎಷ್ಟು ತುಂಬ ಮುಖ್ಯ ಆಗುತ್ತಲ್ವ ಹರೀಶ್. ಈ ಮಟ್ಟಿಗೆ ಬೆಳಿಬೇಕು ಅಂತ ಹೇಳಿದ್ರೆ ನಾವು ಸುಮ್ಮನೆ ಬಂದೇ ಇರಲ್ಲ. ಎಷ್ಟೆಲ್ಲ ಅವಮಾನಗಳು ಸಹಿಸ್ಕೊಂಡಿದ್ದೀವಿ ನಾವು ಅಲ್ವಾ, ಎಷ್ಟೆಲ್ಲ ಬೈಗಳಗಳು, ಎಷ್ಟೆಲ್ಲ ಅವಮಾನಗಳು. ನಿನ್ಗೆ ಹಾಡೋಕ್ಕೆ ಆಗಲ್ಲ, ನೀನೇನು ಸಿಂಗರು ಅಥವಾ ಅವನೇನು ನಿರೂಪಕ, ಅದಂಥ ಮಾತುಗಳೆಲ್ಲ ನಾವು ಕೇಳ್ಕೊಂಡು ಕೊಗ್ಗದೆ ನಮಗೂ ಮಾಡೋಕ್ಕಾಗತ್ತೆ ಅಂತ ಈ ಮಟ್ಟಿಗೆ ಬಂದು ನಿಂತಿದ್ದೀವಿ ಅಂತ ಹೇಳಿದಾಗ ಆ ತಾಳ್ಮೆ ತುಂಬ ಮುಖ್ಯ. ಆ ತಾಳ್ಮೆನೇ ಇಲ್ಲ ಅಂತ ಹೇಳಿದ್ರೆ ಸಾಧ್ಯನೇ ಇಲ್ಲ. ಬಟ್ ಈಗಿನ ಜನರನ್ನ ಅದು ಕಾಣಿಸ್ತಾ ಇಲ್ಲ. ತುಂಬ ಎಲ್ಲೋ ಅಂದರೆ ತುಂಬಿದ ಕೊಡ ತುಳುಕಲ್ಲ ಅಂತ ಹೇಳ್ತಾರಲ್ಲ, ಆ ಜ್ಞಾನ ಇರುವಂತಹ ಮಕ್ಕಳು ಮಾತ್ರ ಅದರಲ್ಲಿ ನಿಲ್ತಾ ಇದ್ದಾರೋ ಹೊರತು, ಇವತ್ತು ಸ್ಟಾರ್ ಆಗಿ ಅಲ್ಲೆಲ್ಲೋ ಸವಿತಕ್ಕ ನಾನು ಇಷ್ಟು ಎಕ್ಸ್ಪೆಕ್ಟ್ ಮಾಡ್ತೀನಿ, ನಾನು 40,000 ಚಾರ್ಜ್ ಮಾಡ್ತೀನಿ ಅಪ್ಪ, ನಾನು ಫುಲ್ ಪ್ರೋಗ್ರಾಮ್ ಅಲ್ಲ ಕಣೋ, ನೀನು ಒಬ್ಬನೇ ಬಂದು ಹಾಡ್ಬೇಕು ಕಣೋ. ನಮ್ಗೆ ಇವತ್ತಿಗೂ ಒಂದು ಪೇಮೆಂಟ್ ಕೇಳಬೇಕು ಅಂದರೆ ಭಯ ಆಗುತ್ತೆ ಕೇಳೋಕ್ಕೆ. ಹೆಂಗೆ ಕೇಳೋದು ಅಲ್ಲ, ಹಂಗಂತಲ್ಲ ಅಂದರೆ ನಾವು ಕೇಳ್ತೀವಿ, ಇಲ್ಲ ಅಂತಲ್ಲ, ಅಂದರೆ ಈಗ ಮುಜುಗರ ಇಷ್ಟು ಕೇಳಿದ್ರೆ ಏನು ತಿಳ್ಕೊತಾರೋ ಅನ್ನೋದೆಲ್ಲ ನಮ್ಗೆ ಇವತ್ತಿಗೂ ಕಾಡ್ತಾ ಇರುತ್ತೆ. ಆದರೆ ಅವ್ರುಗಳು ನಿನ್ನೆ ಮೊನ್ನೆ ಒಂದು ರಿಯಾಲಿಟಿ ಶೋಸಿಂದ ಬಂದು 4 ಹಾಡು ಕಲ್ತು ರಪ್ ಅಂತ ಅಮೌಂಟ್ ಹೇಳ್ತಾರೆ. ಇಷ್ಟ ಆದರೆ ಆಯ್ತು. ಆಮೇಲೆ ನಮಗೆ ಬರೀ ಫೋಕ್ ಅಂದರೆ ಬರಲ್ಲ ಸವಿತಕ್ಕ, ಒಂದು ಸ್ವಲ್ಪ ಫಿಲ್ಮ್ ಇಟ್ಸ್. ನಾನು ಬರೀ ಫೋಕ್ಗೆ ಕರಿತಿರೋದು, ನಿನ್ನ ಹತ್ರ ಏನು ಸ್ಟಫೇ ಇಲ್ಲ ಅಂದರೆ ನೀನು ಅದಂಗೆ ಚಾರ್ಜ್ ಮಾಡ್ತೀಯ ನೀನು ಅಲ್ವಾ. ನಾನು ಅದನ್ನು ಹೇಳೋದು, ನನ್ನಲ್ಲಿ ನೀ ಏನಾರು ಇದ್ರೆ ತಾನೇ ನಾನು ಏನಾರು ಹೇಳೋಕ್ಕೆ ಸಾಧ್ಯ. ಆ ಥರ ಎಲ್ಲ ತುಂಬ ನೋಡ್ತೀವಿ. ಸೊ ಅದೆಲ್ಲ ಓವರ್ಕಮ್ ಆಗಬೇಕು. ಈಗ ಯಂಗ್ಸ್ಟರ್ಸ್ಗೆ ಅದೇ ತುಂಬ ಮುಖ್ಯ. ಕಲೀರಿ, ನೋಡಿ ಕಲೀರಿ, ಕೇಳಿ ಕಲೀರಿ. ಅನುಭವದಿಂದ ಮಾತ್ರ ಬರೋಕ್ಕೆ ಸಾಧ್ಯ ಇವೆಲ್ಲವೂ. ನೋಡಿ ಕಲಿ, ಮಾಡಿ ತಿಳಿ. ಎಸ್, ಅದು ಜೀವನಕ್ಕಿರೋ ದೊಡ್ಡ ಪಾಠ. ಖಂಡಿತ. ವಾವ್, 30 ವರ್ಷದ ಜರ್ನಿ ಇದೆಯಲ್ಲ, ಇಟ್ಸ್ ಇನ್ಸ್ಪೈರಿಂಗ್ ಸವಿತಕ್ಕ. ಎಲ್ಲರ ಪ್ರೀತಿಯ ಸವಿತಕ್ಕ, ಅದಂತೂ ನಿಜ. ಸವಿತಾ, ಇಟ್ ವಾಸ್ ವಂಡರ್ಫುಲ್. ಅಂದರೆ ಎಷ್ಟೋ ಸರಿ ನಿಮ್ಮ ಜೊತೆ ಪ್ರಯಾಣ ಮಾಡ್ತಿರ್ತೀವಿ, ಆದರೆ ಎಷ್ಟೋ ವಿಷಯಗಳು ಗೊತ್ತಿರಲ್ಲ. ಬಟ್ ಇವತ್ತು ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಕೂತು ನೀವು ಮಾತಾಡೋದು, ಎಲ್ಲೋ ಯಾರೋ ಹಳ್ಳಿಗಾಡಿನಲ್ಲಿ ಕೂತಿರೋರ್ಗೋ ಅಥವಾ ಎಲ್ಲೋ ಇರೋರ್ಗೋ ಒಂದು ಫೋಕ್ಲೋರ್, ಏನೋ ಈ ಫೋಕ್ಲೋರ್ ಇದೆಯಲ್ಲ, FOLKLORE, ಫೋಕ್ ಅಂದರೆ ಅದು ಜಾನಪದ, LORE ಲೋರ್ ಅಂದರೆ ಅದು ಜ್ಞಾನ ಅಂತ. ಸೊ ಜನಪದದ ಜ್ಞಾನವನ್ನು ಬಿತ್ತುವಂಥ ಕೆಲಸ ಇದೆಯಲ್ಲ, ಅದು ನಮ್ಮ ಮೂಲ ತಾಯಿ ಬೇರು. ಸತ್ಯ. ಆ ತಾಯಿ ಬೇರಿನ ಮಹತ್ವ ಗೊತ್ತಿದ್ರೆ ಮಾತ್ರ ಈ ಮಣ್ಣಿಗೆ ನಾವು ತೀರಿಸುವಂಥ ಋಣ. ಸತ್ಯ ಅದು.
ಆ ಕೆಲಸದಲ್ಲಿ ನೀವು ಕೃಷಿ ಮಾಡ್ತಿದ್ದೀರಲ್ಲ, ಅಯ್ಯೋ ಇನ್ನು ತುಂಬ ಇದೆ ಹರೀಶ್ ಮಾಡೋದು. ನಿಜವಾಗ್ಲೂ ಭಾಳ 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 ಮಾಡೋದಿದೆ. ಅಂದರೆ ನಮಗೆ ಪ್ರತಿ ಕಡೆ ಕರೀತಾ ಇದ್ದಾಗಲೂ ನನಗೆ ರೇಗಿಸ್ತಾರೆ ಸರ್, ಕಪ್ಪಣ್ಣ ಸರ್ ಏನ್ರೇ ಬರೀ ಗೆಸ್ಟಾಗಿ ಹೋಗ್ತಾ ಇರ್ತೀರಲ್ಲ ಎಲ್ಲರೂ. ನಾನು ಹೇಳಿದೆ ಸರ್ ನಾನು ಫ್ರೀ ಗೆಸ್ಟ್, ನಾನು ಪೇಯ್ಡ್ ಗೆಸ್ಟ್ ಸರ್ ಅಂತಿರ್ತೀನಿ. ನಾನು ಯಾಕ್ರೆ ಹಿಂಗೆ ಟೈಮ್ ವೇಸ್ಟ್ ಮಾಡ್ತಿರ್ತೀರ ಅಂತ ನನಗೆ ಬೈತಿರ್ತಾರೆ. ಸರ್ ಇಲ್ಲ ಸರ್, ನೀವು ಹೆಮ್ಮೆ ಪಡಬೇಕು. ಒಬ್ಬ ಜನಪದ ಗಾಯಕಿನ ಗೆಸ್ಟಾಗಿ ಕರೆದಾಗ್ಲೂ ಅವ್ರು ಪೇ ಮಾಡಿ ಕರ್ಸ್ಕೋತಾರೆ. ನಾನು ಹೆಮ್ಮೆ ಪಡಿ ಸರ್. ಐ ರಿಯಲಿ ಪ್ರೀಡ್. ತುಂಬ ಹೆಮ್ಮೆ ಅನಿಸುತ್ತೆ ಹರೀಶ್. ಎಂತೆಂಥ ಕಾಲೇಜ್ಗಳು ಹೋಗಿದ್ದೀನಿ ಅಂತ ಹೇಳಿದ್ರೆ, ನನ್ನ ಜೀವನದಲ್ಲಿ ತುಂಬ ಬಹಳ ಕಹಿ ಘಟನೆಗಳು ಕೂಡ ನಡೆದಿದೆ. ಆ್ಯಸ್ ಯು ನೋ, ನಾನು 10th ಇದ್ದಾಗ ನಮ್ಮ ಅಪ್ಪ ಮನೆ ಬಿಟ್ಟು ಹೋಗ್ಬಿಡ್ತಾರೆ. ನಾನು ಸೆಕೆಂಡ್ PUC ನಾನು ವಿಜಯ ಕಾಲೇಜ್ ಓದಿದ್ದು. ನಾನು ಆ ಸೆಕೆಂಡ್ PUC ಎಕ್ಸಾಮ್ ಬರೆಯೋ ಟೈಮಲ್ಲಿ ನಮ್ಮ ಅಣ್ಣ ಸನ್ಯಾಸಿ ಆಗ್ತಾನೆ. ಸೆಕೆಂಡ್ ಇಯರ್ ಮೆಡಿಕಲ್ ಓದ್ತಾ ಇದ್ದ ಹುಡುಗ ಇಸ್ಕಾನ್ ಸೇರಿಕೊಂಡು ಸನ್ಯಾಸಿ ಆಗ್ತಾನೆ. ನಾನು ಎಸ್ ಅಂತ ಬ್ರಿಲಿಯಂಟ್ ಹುಡುಗ ಇಸ್ಕಾನ್ಗೆ ಸೇರ್ಕೊಂಡ್ಬಿಡ್ತಾನೆ. ನನಗೆ ಅಮ್ಮನಿಗೆ ನಿಜವಾಗ್ಲೂ ದೊಡ್ಡ ಆಘಾತ ಅದು. ಆಘಾತವನ್ನು ಮೆಟ್ಟಿ ನಿಲ್ಲೋದಿದೆಯಲ್ಲ, ಮೆಟ್ಟಿ ನಿಂತು ಸಾಧನೆ ಮಾಡೋದಿದೆಯಲ್ಲ, ಇಟ್ ಈಸ್ ಸಮಥಿಂಗ್. ನಾನು ಯಾವ ಕಾಲೇಜ್ಗೆ ಹೋದ್ರೂ ಅದನ್ನೇ ನಾನು ಹೇಳ್ತಾ ಇರ್ತೀನಿ. ನಾನು ಯಾರ್ದೋ ಬೇರೆ ಉದಾಹರಣೆ ಕೊಡಲ್ಲ, ನನ್ನ ಉದಾಹರಣೆ ಕೊಡ್ತೀನಿ ಅಂತ ಹೇಳಿ ಜೀವನದಲ್ಲಿ ಏನೇನೋ ಆಗೋಗುತ್ತೆ. ನೀವು ವಿದ್ಯೆಯಲ್ಲಿ ಸೋತರೂ ಪರವಾಗಿಲ್ಲ, ಜೀವನದಲ್ಲಿ ಸೋಲ್ಬಾರ್ದು ಅಂತ ಹೇಳ್ತೀನಿ. ನಾನು ಸೆಕೆಂಡ್ PUC ಅವತ್ತು ಬರಲಿಲ್ಲ. ನಾನು ಸೈನ್ಸ್ ತೊಗೊಂಡಿದ್ದೆ, ನಾನು ಹೇಳಿದ್ನಲ್ಲ ಆಗಲೇ, ಎಕ್ಸಾಮ್ ಬರಲಿಲ್ಲ. ನನಗೆ ಎಕ್ಸಾಮ್ ಬರೆಯೋಕ್ಕಾಗಲಿಲ್ಲ. ಬಟ್ ನನ್ನ ಸಾಧನೆ ಏನು ಅಂತ ಹೇಳಿದ್ರೆ, ಅದೇ ವಿಜಯ ಕಾಲೇಜು ನನ್ನ ಮಗ ಫಸ್ಟ್ PUC ಸೇರಿಕೊಂಡಾಗ ಅವನಲ್ಲಿ ಕೆಳಗಡೆ ಕೂತಿಏನೋ ನಾನು ಗೆಸ್ಟಾಗಿ ಮೇಲೆ ಕೂತಿದ್ದೀನಿ. ಐ ಫೆಲ್ಟ್ ಸೋ ಹ್ಯಾಪಿ, ಐ ಫೆಲ್ಟ್ ಸೋ ಪ್ರೌಡ್. ನನ್ನ ಮಗ ಎಷ್ಟು ಪ್ರೌಡ್ ಫೀಲ್ ಅಂತ ಹೇಳಿದ್ರೆ, ನಮ್ಮ ಅಮ್ಮ ಅಲ್ಲಿ ಕೂತಿರೋದ ಮೇಲೆ ಗೆಸ್ಟಾಗಿ. ವಿದ್ಯಾ ಕಾಲೇಜ್ಗೆ ಅದೆಷ್ಟೆಲ್ಲ ಗೆಸ್ಟ್ ಆಗಿ, BMS ಕಾಲೇಜ್ಗೆ ಅದೆಷ್ಟು ಗೆಸ್ಟಾಗಿ ಹೋಗ್ಬಿಡಿ. ಅಂದರೆ ನಾನು ಓದಲಿಲ್ಲ ಆ ಟೈಮಲ್ಲಿ, ನಂಗೆ ಆಗಲೇ ಇಲ್ಲ, ಏನೇನೋ ಆಯಿತು, ತೊಡಕುಗಳು ಎಷ್ಟೊಂದೆಲ್ಲ ಬಂತು. ಬಟ್ ಆದ್ರೂ ಎಲ್ಲವನ್ನ ಮೆಟ್ಟಿ ಇವತ್ತು ಎಷ್ಟೊಂದು ಕಾಲೇಜ್ಗಳು ಗೆಸ್ಟಾಗಿ ಹೋಗೋದಿದೆಯಲ್ಲ. ನಾಡಿದ್ದು 7ನೇ ತಾರೀಕು RPI ಕಾಲೇಜಲ್ಲಿ ನನಗೆ ಸನ್ಮಾನ. ಸೊ ಮೊನ್ನೆ BMS ಕಾಲೇಜ್ ಆರ್ಕಿಟೆಕ್ಚರ್ ಕಾಲೇಜಲ್ಲಿ ನಂಗೆ ತಲೆ ಬಿಡ ಅರ್ಥ ಆಗಲ್ಲ ಅವೆಲ್ಲ. ಅಲ್ಲಿ ನನಗೆ ಗೆಸ್ಟ್ ನಾನು. ಸೊ ಐ ಫೀಲ್ ಪ್ರೌಡ್. ಅಂದರೆ ಭಗವಂತ ಏನೋ ಇಟ್ಟಿಯಾನಲ್ವಾ ನನಗೆ ಅಂತ ಅನ್ಸ್ಬಿಡುತ್ತೆ. ಬೇರೆ ಸಬ್ಜೆಕ್ಟ್ನ ಓದಿ ಅರ್ಥ ಮಾಡ್ಕೊಳ್ಳೋಕ್ಕೆ ತುಂಬ ಬ್ರೈನಿ ಬೇಕು, ಆದರೆ ಜನಪದ ರಾಕೆಟ್ ಸೈನ್ಸ್ ಅಲ್ಲ. ಹೃದಯ ಚೆನ್ನಾಗಿ ಇಟ್ಕೊಂಡಿದ್ರೆ, ಮನಸ್ಸನ್ನು ಓಪನ್ ಆಗಿ ಇಟ್ಕೊಂಡಿದ್ರೆ ಜನಪದ ಒಳಗೆ ತಗೋಬಹುದು, ಜನಪದಿಗರನ್ನ ಪ್ರೀತಿ ಮಾಡಬಹುದು. ನಿಜವಾಗ್ಲೂ ನನಗೆ ಅದಂತೂ ತುಂಬಾ ಖುಷಿ ಆಗುತ್ತೆ. ಅಮೆರಿಕದಲ್ಲಿ ನನ್ಗೆ ಎಷ್ಟೋ ಇವತ್ತು ಗೆಳೆಯರು ಆತ್ಮೀಯರಾಗಿದ್ದಾರೆ. ಒಂದು ಮೋರ್ ದೆನ್ 250 ಪೀಪಲ್ ಐ ನೋ ದೇರ್. ಅವ್ರು ಹೇಳೋದು ಹಿಂಗೆ, ಸವಿತಕ್ಕ ನೀವು ಬರ್ಬೇಕಾದ್ರೆ ನಮ್ಗೆಲ್ಲ ಸೆಲೆಬ್ರಿಟಿ ಅನ್ನಿಸ್ತಾ ಇರುತ್ತೆ, ನಾವು ಹಿಂಗೆ ರೆಡಿ ಮಾಡ್ಕೊಂಡಿರ್ತೀವಿ, ಸವಿತಕ್ಕ ಬರ್ತಿದ್ದಾರೆ, ಹಂಗಿರ್ಬೇಕು ಹಿಂಗಿರ್ಬೇಕು ಹಂಗೆ ಮಾಡ್ಬೇಕು. ನೀವು ಒಳ್ಳೆ ಬಂದ ತಕ್ಷಣ ನಮ್ಮ ಮನೆ ಮಗಳು ಅನ್ಸ್ಬಿಡ್ತೀರಾ. ನೀವೇನು ಡಿಮ್ಯಾಂಡ್ಸೇ ಇಲ್ಲ ನಿಮ್ಮದು. ನೀವು ಚಾಪೆ ಹಾಕಿದ್ರು ಮಲಗ್ತೀನಿ ಅಂತೀರಾ. ನನಗೆ ಐ ನಾಟ್ ಡಿಮ್ಯಾಂಡ್ಸ್. ಯಾಕಂತ ಹೇಳಿದ್ರೆ ಭಗವಂತ ಇವತ್ತೇನೋ ಕೊಟ್ಟು ಏನಾರ ನಿನ್ನ ಪುಣ್ಯ ಅಮ್ಮ. ನನ್ನ ಕೋವಿಡಲ್ಲಿ ಎಷ್ಟೋ ಜನ ನಾವು ಕಳ್ಕೊಂಡ್ಬಿಟ್ವಿ, ಇವತ್ತು ನಾವು ಬದುಕಿದೀವಿ ಅಂದ್ರೆ ನಮ್ಮ ಪುಣ್ಯ ಅಲ್ವಾ ಹರೀಶ್? ನಿಜವಾಗ್ಲೂ ಐ ರಿಯಲಿ ನನಗೆ ಐ ಆಮ್ ವೆರಿ ಹಂಬಲ್ ಇನ್ ದಟ್ ಆ್ಯಂಡ್ ಐ ಲೈಕ್ ಟು ಬಿ ಲೈಕ್ ದಿಸ್. ಭಗವಂತಗೆ ಅದೇ ಕೇಳ್ಕೊತೀನಿ, ನನಗೆ ಯಾವತ್ತು ಇದನ್ನ ಕೊಡಬೇಡಪ್ಪ, ನನಗೆ ಅಹಂ ಅನ್ನೋದು ನನ್ನ ತಲೆಗೆ ತುಂಬಲೇಬೇಡ, ಹಿಂಗೆ ಇರ್ಸಪ್ಪ ತಂದೆ ಅಂತ ಕೇಳ್ಕೊತೀನಿ. ಒಂದಷ್ಟು ಜನಕ್ಕೆ ಹೆಲ್ಪ್ ಆಗಲಿ, ಹಾಡುಗಾರರಿಗೆ ಅಥವಾ ಮಾತುಗಾರರಿಗೆ. ಇವತ್ತು ಆ್ಯಕ್ಚುಲಿ ನನ್ನ ಗಂಟ್ಲು ಒಂದು ಸ್ವಲ್ಪ ಪ್ರಾಬ್ಲಮ್, ಆದರೂ ಏನೋ ಕಸರತ್ತು ಮಾಡಿ ಹಾಡ್ತೀವಿ ಅಥವಾ ಮಾತಾಡ್ತೀವಿ ನಾವು. ನೀವು ಹೆಂಗೆ ಮೇಂಟೈನ್ ಮಾಡ್ತೀರಿ? ಮಾತು ಕಡಿಮೆ ಮಾಡಬೇಕು. ದಟ್ ಈಸ್ ದ ಮೋಸ್ಟ್ ಚಾಲೆಂಜಿಂಗ್ ಫಾರ್ ಸವಿತಕ್ಕ. ಬಿಕಾಸ್ ನಮ್ಮ ಮನೇಲಿ ಕಾಲ್ ಬಂದ ನನ್ನ ನಿಧಾನಕ್ಕೆ ಮಾತಾಡು. ಆ್ಯಕ್ಚುಲಿ ಮೇನ್ ಪ್ರಾಬ್ಲಮ್ ಇಸ್ ದ ವೇ ವಿ ಸ್ಪೀಕ್ ಇದೆಯಲ್ಲ, ಅದು ತುಂಬ ಸಾಫ್ಟ್ ಆಗಿರಬೇಕು ಸಿಂಗರ್ಸ್ಗೆ. ಬಟ್ ನಾನು ಹೇಳೋದು, ನಂದಾಗ್ಲಿ ಜಯಶ್ರೀ ಅಮ್ಮದಾಗ್ಲಿ ಸಿ ಅಶ್ವಥ್ ಅವ್ರದ್ದಲ್ಲಾಗ್ಲಿ ಧ್ವನಿ ಇರೋದೇ ಹಿಂಗೆ. ನಾನು ಹೇಳ್ತೀನಿ ನೋಡಿ, ಭಗವಂತ PP ಕೊಟ್ಟಿರೋದೇ ಹಿಂಗೆ, ನಮ್ಮ ವಾಯ್ಸ್ ಇರೋದೇ ಹಿಂಗೆ, ಹೌದು ಆಯ್ತಾ. ಆದರೆ ಪ್ರತಿಯೊಬ್ಬರಿಗೂ ನಿಮ್ಮ ಬಾಡಿಗೆ ಏನು ಸೂಟ್ ಆಗುತ್ತೋ ನೀವು ನೋಡ್ಕೋಬೇಕು, ನಿಮ್ಮ ಬಾಡಿಗೆ ಏನಾಗಲ್ವೋ ಅದು ನೀವೇ ನೋಡ್ಕೋಬೇಕು. ನಂಗೆ ಆಕ್ಚುಲಿ ಇವತ್ತು ಖುಷಿ ಆಯ್ತು. 1.5 ತಾಸು ಗಂಟೆ ಮಾತಾಡಿದೀವಿ. ಹೌದಾ? ಹೌದು, ಇಷ್ಟೊಂದು ಮಾತಾಡ್ಬಿಟ್ಟು ಇಡೀ ಹಿಸ್ಟ್ರಿ ಆಚೆ ಬಂತು. ಥ್ಯಾಂಕ್ ಯು. ಇದರಿಂದ ಬೇರೆಯವ್ರಿಗೆ ಒಂದಷ್ಟು ಉಪಯೋಗ ಆದ್ರೆ ನಮ್ಮ ಶ್ರಮ ಸಾರ್ಥಕ. ಅಂಡ್ ಇದೇ ತರ ಮುಂದುವರಿಲಿ. ದೊಡ್ಡ ಸಾಧನೆ ಮಾಡೋ ಹಾಗಾಗ್ಲಿ. ದೊಡ್ಡ ಅವಾರ್ಡ್ಗಳು ಬರಲಿ, ಗೌರವಗಳು ಸಿಗ್ಲಿ. ನಾವು ಅದನ್ನ ಕಣ್ಣಾರೆ ನೋಡಿ ಖುಷಿ ಪಡ್ತೀವಿ. ಥ್ಯಾಂಕ್ ಯು ಸೋ ಮಚ್ ಹರೀಶ್. ನಿಜವಾಗ್ಲೂ ಹರೀಶ್ ಅಂತ ಹೇಳಿದ್ರೆ ಇವತ್ತು ಎಲ್ಲೋ ಅಂದರೆ ನನ್ನ ಕಲ್ಪನೆ ಹರೀಶ್ ಅಂತ ಹೇಳಿದ್ರೆ ಆಗ 30 ವರ್ಷದ ಹಿಂದೆ ಹರೀಶ್ ಹೇಗಿದ್ದು, ಇವತ್ತು ಹರೀಶ್ ಹೇಗಂದರೆ ಎಲ್ಲ ಒಂದು ಮೀಡಿಯಾಲೂ ನೀವು ಕೆಲಸ ಮಾಡಿದ್ದೀರಾ, ಎಷ್ಟು ಹೆಸರು ಮಾಡಿದ್ದೀರಾ. ಇವತ್ತಿಗೂ ನಿರೂಪಣೆ ಅಂದರೆ ಇವತ್ತಿಗೂ ಬಂದು ನಿರೂಪಣೆ ಮಾಡ್ತೀರ, ಅದು ಖುಷಿ ಆಗುತ್ತೆ.
ಆಸ್ ಎ ಒಬ್ಬ ಗೆಳೆಯನಾಗಿ ಎಷ್ಟು ಒಂದು ಆತ್ಮೀಯತೆಯ ಒಂದು ಮಾತುಕತೆ ಇವತ್ತಿಗೂ ನಮಗೆ ನಾವೇನು ರೆಗ್ಯುಲರ್ ಆಗಿ ಸಿಗಲ್ಲ, ಬಟ್ ಎಲ್ಲೋ ಒಂದು ಸೋಷಿಯಲ್ ಮೀಡಿಯಾ ನಾವು ಎಲ್ಲರೂ ಸಿಗ್ತಾ ಇರ್ತೀವಿ, ಹೋಗ್ತಿರ್ತೀವಿ. ಬಟ್ ಅದೇ ಆತ್ಮೀಯತೆ, ಅದೇ ಒಂದು ಪ್ರೀತಿ, ಅದೇ ಒಂದು ಕಾಳಜಿ, ಅದೇ ಒಂದು ಗೌರವ ಎಲ್ಲ ಉಳಿಸ್ಕೊಂಡಿದೀವಲ್ಲ. ಆ್ಯಂಡ್ ಐ ಆಮ್ ರಿಯಲಿ ಹ್ಯಾಟ್ಸ್ ಆಫ್ ನಿಮ್ಮ ಒಂದು ಕೆಲಸಕ್ಕೂ. ನಿಮಗೂ ಒಳ್ಳೇದಾಗ್ಲಿ. ಎಂತೆಂಥ ಮಹನೀಯರೆಲ್ಲ ಬಂದು ಇಲ್ಲಿ ಕೂತಿದಾರಪ್ಪ, ಇವತ್ತು ನಾನು ಇಲ್ಲಿ ಬಂದು ಕೂತ್ಕೊಂಡಲ್ಲ ಅನ್ನೋದೊಂದು ಬಹಳ ಖುಷಿ ಆಗುತ್ತೆ ನನಗೂ ನಿಜವಾಗ್ಲು. ನ್ಯೂಸ್ಗೆ ಬಹಳ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ತೀನಿ. ಒಂದು ಜನಪದದ ಒಂದು ಲೈನ್ ಸುಮ್ನೆ ಓಕೆ, ಇದ್ದುದಿದ್ದಂಗೆ ಟ್ಯಾಗ್ ಲೈನು. ಹೌದಾ? ನ್ಯೂಸು ಇದ್ದುದಿದ್ದಂಗೆ ಟ್ಯಾಗ್ ಲೈನ್ ಇದೆ. ಓಕೆ. ನ್ಯೂಸು 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 ಇದ್ದಿದ್ದು ಇದ್ದಂಗೆ, ನ್ಯೂಸು ನ್ಯೂಸು ಇದ್ದಿದ್ದು ಇದ್ದಂಗೆ, ನ್ಯೂಸು ನ್ಯೂಸು. ನನ್ನ ಗೆಳೆಯ ನನ್ನ ಗೆಳೆಯ ಹರೀಶ್ ಎಂಬುವನ ಈ ಹರಿಕಥೆಯ ಕೇಳಿ ನೀವು, ಕೇಳಿ ನೀವು. ಹಾ, ನ್ಯೂಸು 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 ಇದ್ದಿದ್ದು ಇದ್ದಂಗೆ ಹೇಳುವ ನ್ಯೂಸು, ಇದ್ದಿದ್ದು ಇದ್ದಂಗೆ ಹೇಳುವ ನ್ಯೂಸು. ನ್ಯೂಸು 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 ನ್ಯೂಸು. ವಾವ್, ಆನ್ ಸ್ಪಾಟ್ ಏನ್ ಮ್ಯಾಜಿಕ್ ಕ್ರಿಯೇಟ್ ಮಾಡ್ತೀರಾ ನೀವು. ಸುಮ್ಮನೆ ಅಷ್ಟೇ. ದಿಸ್ ಇಸ್ ಸವಿತಕ್ಕ, ದಿಸ್ ಇಸ್ ಸವಿತಾ. ಸಿ ಲೀವ್ ವಿತ್ ದ ಮೂಮೆಂಟ್ ಅಂತ ಹೇಳ್ತಾರೆ. ವಿ ಹ್ಯಾವ್ ಟು ಲೀವ್ ದಟ್ ಮೂಮೆಂಟ್. ಆ ಟೈಮಲ್ಲಿ ನಿಮ್ಗೆ ಏನು ಖುಷಿಯಾಗಿ ಬಿಡಬೇಕು. ಕರೆಕ್ಟ್, ದಟ್ ಈಸ್ ಲೈಫ್. ತುಂಬಾ ಚೆನ್ನಾಗಿ ಬದುಕ್ತಾ ಇದ್ದೀರಾ, ಬದುಕಿ ಹಾಗೆ. ಅಂಡ್ ಗಾಡ್ ಬ್ಲೆಸ್ ಯುವರ್ ಫ್ಯಾಮಿಲಿ. ಅಂಡ್ ಯಾವಾಗ್ಲೂ ಚೆನ್ನಾಗಿರಿ. ನಮ್ಮೆಲ್ಲರ ಪ್ರೀತಿಯ ಹಾರೈಕೆ ಹೃದಯ ತುಂಬಿ ಹೇಳ್ತಾ ಇದೀವಿ ಇಡೀ ಕರ್ನಾಟಕ ಜನತೆ. ಥ್ಯಾಂಕ್ ಯು ಹರೀಶ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಕಾಲಿಂಗ್. ಇದು ಸವಿತಕ್ಕ, ಇದು ಹಳ್ಳಿ ಬ್ಯಾಂಡ್ನ ಹೆಣ್ಣುಮಗಳು, ನಮ್ಮ ಕನ್ನಡತಿ. ವಿಶ್ವಮಟ್ಟದಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಪರ್ಫಾರ್ಮ್ ಮಾಡಿ ನಮ್ಮ ಜನಪದವನ್ನು ತಗೊಂಡು ಹೋಗ್ತಿದ್ದಾರೆ. ಇನ್ನು ಒಳ್ಳೇದಾಗ್ಲಿ ಅಂತ ನಾವು ಹಾರೈಸ್ಬಿಡೋಣ. ಸವಿತಾ ಅವ್ರನ್ನ ಪ್ರೀತಿಯಿಂದ ಗೌರವದ ಮೂಲಕ ಕಳಿಸ್ಕೊಡೋಣ. ಥ್ಯಾಂಕ್ ಯು ಸೋ ಮಚ್. ಒಂದು ನಿಮಿಷ. ಇವತ್ತಿನ ಹರಿಕಥೆಯ ಅತಿಥಿ ಜನಪದ ಹಾಡುಗಾರ್ತಿ, ಜನಪದವನ್ನೇ ಉಸಿರಾಗಿಸ್ಕೊಂಡಿರುವಂಥ ಗೆಳತಿ, ಅದು ಸವಿತಾ. ನಿಮ್ಮೆಲ್ಲರ ಪ್ರೀತಿಯ ಸವಿತಕ್ಕ, ಹಳ್ಳಿ ಬ್ಯಾಂಡ್ನ ಹೆಣ್ಮಗಳಿಗೆ ನಮ್ಮದೊಂದು ಪ್ರೀತಿಯ ಗೌರವ. ಇವತ್ತಿನ ಶೋಗೆ ಬಂದಿದ್ದಕ್ಕೆ ಕೇಕ್ವಾಲಾ ಮತ್ತು ತಾಜಾ ಮಿಠಾಯಿ ಕಡೆಯಿಂದ. ಮತ್ತು ಅವರು ಕುಡಿಯುವ ಏನದು ಲೆಮನ್ ಟೀ, ಅದು ನಮ್ಮ ಜಗ್ಗಲ್ಲಿ ಕುಡಿತಾರೆ ನೆಕ್ಸ್ಟ್. ಪ್ಲೀಸ್, ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗ್ತೀನಿ ಮುಂದಿನ ಸ್ಪೆಷಲ್ ಅತಿಥಿ, ಮುಂದಿನ ಸ್ಪೆಷಲ್ ಕಾರ್ಯಕ್ರಮದಲ್ಲಿ. ಥ್ಯಾಂಕ್ ಯು. ನ್ಯೂಸು ನೋಡಿದ್ದಕ್ಕೆ ನಮಸ್ಕಾರ.